ಈ ಶಾಲೆಯನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಈವರೆಗೂ ಸಾಕಷ್ಟು ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ದೇವೆ. ಸರ್ಕಾರ ಕೊಡೋ ಅನುದಾನ ಇದೆಯಲ್ಲ, ಒಂದ್ 100 ಜನ ಇರೋ ಮಕ್ಕಳ ಶಾಲೆಗೆ 12,000 13,000 ಅನುದಾನ ಕೊಡ್ತಾರೆ. ನಾಳೆ ಗೋಡೆ ಕೊಡುತ್ತೆ, ಮತ್ತೆ ಶಿಕ್ಷಕರಿಗೆ ಕೊಡುತ್ತೆ, ಸರ್ಕಾರ ಸಂಬಳ ಬರುತ್ತೆ. ಎಷ್ಟೋ ಶಾಲೆಗಳು ಶಿಕ್ಷಕರೇ ಇಲ್ಲ. ಈ ಬಿಲ್ಡಿಂಗ್ ಗಳಲ್ಲ ಸರ್, ಒಂದ್ 20-30 ವರ್ಷ ಬರ್ಬೇಕು. ಆದ್ರೆ ಇವತ್ತು 10 ವರ್ಷನೂ ಬರ್ತಾ ಇಲ್ಲ ಯಾವ ಬಿಲ್ಡಿಂಗ್ ಗಳು. ಹೇಳೋದಕ್ಕೆ ಎಜುಕೇಶನ್ ಇಷ್ಟು ಮಾಡ್ತೇವೆ ಅಷ್ಟು ಮಾಡ್ತೀವಿ ಅಂತಾರೆ, ಆದ್ರೆ ಮಾಡ್ತಾ ಇಲ್ಲ. ಆಕ್ಚುಲಿ ಜನಸಾಮಾನ್ಯರಿಗೆ ಇದು ಅರಿವಾಗ್ಬಿಟ್ರೆ ನಮ್ಮ ದೇಶ ಎಲ್ಲೋ ಹೋಗ್ಬಿಡುತ್ತೆ. ನಾವು ಹೇಳ್ತಾ ಹೋಗ್ಬಿಟ್ರೆ ಲೂಪಸ್ ತುಂಬಾ ಇದೆ. ಅದಕ್ಕೆ ಬರೀ ಸಮಸ್ಯೆಗಳನ್ನ ಹೇಳೋ ಬದಲು ಪರಿಹಾರ ಏನಾದ್ರು ಮಾಡೋಣ ಅಂತ. ನಾವು ಇಲ್ಲಿ ಯಾವ ಜಾತಿ ನೋಡಲ್ಲ, ಯಾವ ಧರ್ಮ ನೋಡಲ್ಲ. ಕನಿಷ್ಠ 25,000 ರೂಪಾಯಿ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ನಾವು ಶಾಲೆ ಕೊಡಿಸ್ತೀವಿ. ಎಲ್ಲ ಮಕ್ಕಳಿಗೆ 2 ಜೊತೆ ಯೂನಿಫಾರ್ಮ್ ಕೊಟ್ಟಿದ್ದೇವೆ, ಮತ್ತೆ ಮಕ್ಕಳಿಗೆ ಶೂ ಕೊಟ್ಟಿದ್ದೇವೆ, 2 ಜೊತೆ ಎಕ್ಸ್ಟ್ರಾ ಸಾಕ್ಸ್ ಕೊಟ್ಟಿದ್ದೇವೆ. ಅವರು ಏನೇನ್ ಡೆವಲಪ್ಮೆಂಟ್ಸ್ ಏನೇನ್ ಹಾಕ್ಬೇಕು ಅವೆಲ್ಲ ಕೆಲಸ ಇಲ್ಲಿ ಮಾಡ್ತಾರೆ. ಸ್ನೇಹಿತರೆ ಬನ್ನಿ, ನಿಮಗೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಗೆ ಸ್ವಾಗತ ಸ್ನೇಹಿತರೆ, ಆತ್ಮೀಯವಾದ ಸ್ವಾಗತ. ಬನ್ನಿ ನಾವು ಹೂವಿನ ಹೊಳೆ ಅಥವಾ ಹೂವಿನ ಹಳ್ಳಿ ಗ್ರಾಮಕ್ಕೆ ಹೋಗೋಣ ಸ್ನೇಹಿತರೆ. ಅಲ್ಲಿ ಒಬ್ಬರು ಸರ್ಕಾರಿ ಶಾಲೆಯನ್ನು ತುಂಬ ಹೊಸ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ವಾಪಸ್ ಕರೆತರೋಕ್ಕೋಸ್ಕರ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಹೋಗೋಣ, ಅವ್ರ ಕಥೆ ಕೇಳೋಣ. ಅವ್ರು ಏನು ಮಾಡ್ತಾರೆ ಸರ್ಕಾರಿ ಶಾಲೆಗಳಿಗೆ ನೋಡೋಣ ಸ್ನೇಹಿತರೆ. ನೋಡಿ, ಇದು ಮುಂದೆ ಹೋದರೆ ಜವಗೊಂಡನಹಳ್ಳಿಯಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ. ಜವಗೊಂಡನಹಳ್ಳಿ ಮುಂದೆ ಬರುತ್ತೆ, ಅಂದರೆ ಹೈವೇ ಸಿರಾ ಮತ್ತು ತುಮಕೂರು ಹೈವೇ ಇದೆಯಲ್ಲ, ಆ ಹೈವೇ ಪೂನಾ ಹೈವೇ ಹುಣಸೆಹಳ್ಳಿ ಹೇರೂರು ಬರುತ್ತೆ ಸ್ನೇಹಿತರೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ನಾವು ಮುಂದೆ ಹೋಗೋಣ, ಹೂವಿನೊಳೆ ಅಥವಾ ಹೂವಿನಹಳ್ಳಿ ಭೇಟಿ ಮಾಡೋಣ, ಸರ್ಕಾರಿ ಶಾಲೆ ನೋಡೋಣ. ವೆಲ್ಕಮ್ ಟು ಗೌರ್ಮೆಂಟ್ ಸ್ಕೂಲ್ ಸ್ಟೋರೀಸ್. ಓ, ಯಾವುದೋ ನದಿ ಕೂಡ ಇದೆ ನೋಡಿ, ಇಲ್ಲೊಂದು ಯಾವುದೋ ಒಂದು ಹಳ್ಳ. ಅಣ್ಣನ ಕೇಳೋಣ, ಹೇಳ್ತಾರೆ. ಬಿಗ್ ಬಾಸ್ಕೆಟ್ ಅಣ್ಣ. ಅಣ್ಣ, ಯಾವ ಹೊಳೆ ಇದು? ಯಾವ ಹೊಳೆ? ಸುವರ್ಣಮುಖಿ ಹೊಳೆ. ಓಕೆ, ಸುವರ್ಣಮುಖಿ ಹೊಳೆ ಹರಿತಾ ಇದೆ ಇಲ್ಲಿ. ಬಹುಶಃ ಕಾವೇರಿಗೆ ಇವರಿಗೆ ಹೋಗ್ತಿರ್ಬೋದು ಅನ್ನೋದು. ನೋಡಿ, ತೋರಿಸೋದು 7 ಕಿಲೋಮೀಟರ್ ಇದೆ. ಇನ್ನು ಹೂವಿನೊಳೆ ಎಡಗಡೆಗೆ ತೊಗೋಬೇಕು. ಎಸ್, ಇಮಿಡಿಯೇಟ್ ಲೆಫ್ಟ್ ಜಂಕ್ಷನ್. ಬಹುಶಃ ಜುಗಾರಿ ಕ್ರಾಸ್ ಥರ ಜಂಕ್ಷನ್ ಇದು. ಹೂವಿನ ಹೊಳೆನ ಹೂವಿನ ಹಳ್ಳಿನ? ಹೂವಿನ ಹೊಳೆ. ಆಡು ಭಾಷೆಯಲ್ಲಿ ಜನ ಹೂವಿನಹಳ್ಳಿ 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 ಅಂತ. ಹೂವಿನಹಳ್ಳಿ. ಸೊ ಏನು ಹೂ ಜಾಸ್ತಿ ಬೆಳೀತಾರೆ ಇಲ್ಲಿ? ಒಂದ್ ಕಾಲದಲ್ಲಿ ಹೂವು ಇಲ್ಲಿ ಜಾಸ್ತಿ ಬೆಳೀತಾ ಇರಲ್ಲ, ಬಟ್ ಇಲ್ಲಿ 2, ಒಂದು ಹಳ್ಳ ಇದೆ, ಒಂದು ತೊರೆ ಇದೆ. ಆ ಭಾಗದಲ್ಲಿ ನಮಗೆ ಗೊತ್ತಿರೋ ಇತಿಹಾಸದ ಪ್ರಕಾರ ಅಲ್ಲಿ ತುಂಬಾ ಕಣಗಿಲೆ ಹೂವಿನ ಗಿಡಗಳಿದ್ವು. ಹೂವು ಬಿದ್ದು ನೀರಲ್ಲಿ ಹರಿತಾ ಇತ್ತು. ಆದ್ರಿಂದ ಇದನ್ನ ಹೂವಿನ ಹೊಳೆ ಅಂತ ಕರೆದ್ರು ಅಂತ. ಕನಿಷ್ಠ ಅಂದ್ರೂ ಒಂದು 6 ಶತಮಾನಗಳಷ್ಟು 600 ವರ್ಷಗಳ ಇತಿಹಾಸ ನಮ್ಮ ಊರಿಗಿದೆ ಅಂತ ನಮ್ಮ ಹಿರಿಕರು ನಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಓಕೆ, ಸೂಪರ್ ಆಗಿ ಊರಿನ ಇತಿಹಾಸ ಎಲ್ಲ ತಿಳ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಸೊ ತಮ್ಮ ಪರಿಚಯ ಹೇಳಿ, ನಿಮ್ಮ ಶಾಲೆಯ ಕಥೆ ಶುರು ಮಾಡೋಕೆ ಮುಂಚೆ. ನಾನು ನಂದಿಜೆ ಹೂವಿನ ಹೊಳೆ ಅಂತ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ಇದೇ ಊರು ಹೂವಿನ ಹೊಳೆಯಲ್ಲಿ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಒಂದು ಧರ್ಮಪುರ ಹೋಬಳಿ ವ್ಯಾಪ್ತಿ ಬರುವಂತ ಒಂದು ಹಳ್ಳಿ. ಇದು ಸ್ವಲ್ಪ ಇಂಟೀರಿಯರ್, ಅಂದ್ರೆ ನಮ್ಗೆ ಮುಖ್ಯ ರಸ್ತೆಯಿಂದ ಒಳಗಿದ್ದೇವೆ. ತುಂಬಾ ಇತಿಹಾಸ, ತುಂಬಾ ಸಮೃದ್ಧವಾಗಿದ್ದಂತಹ ಇರುವಂತಹ ಸಂಪನ್ಮೂಲಗಳು ತುಂಬಾ ಚೆನ್ನಾಗಿರುವಂತಹ ಒಂದು ಹಳ್ಳಿ ಇದು. ಕಾಲಾನಂತರದಲ್ಲೇ ಸಂಪನ್ಮೂಲಗಳು ಖಾಲಿ ಆಗ್ತಾ ಜನಗಳು ಬಳಕೆ ಮಾಡ್ತಾ ಈಗ ತುಂಬಾ ಜನ ಎಲ್ಲ ಬೆಂಗಳೂರು ದಾರಿ ಹಿಡಿದು ಬಿಟ್ಟಿದ್ದಾರೆ. ನಾನು ಸಹ ಒಂದೇ ರೀತಿಯಲ್ಲಿ ನಮ್ಮ ತಂದೆ ತಾಯಿ ಎಲ್ಲರೂ ಬೆಂಗಳೂರಿಗೆ ಜೀವನಕ್ಕೆ ಅಂತ ಹೋದವರು, ನಾನು ಬೆಂಗಳೂರಿಗೆ ಹೋದವನು. ಆದ್ರೆ ಅದೇನೋ ಸೆಳೆತ ವಾಪಸ್ಸು ನಮ್ಮ ಹಳ್ಳಿಗೆ ಏನಾದರೂ ಮಾಡಬೇಕು, ನಮ್ಮ ಹಳ್ಳಿ ಯಾವಾಗಲೂ ನನ್ನ ಜೊತೆಗಿರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಹಳ್ಳಿಗೆ ನಿರಂತರವಾದ ಸಂಪರ್ಕವನ್ನು ಇಟ್ಕೊಂಡು ಈ ಊರಿನಲ್ಲಿ ಈ ಶಾಲೆಯನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಈವರೆಗೂ ಸಾಕಷ್ಟು ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ದೇವೆ. ವಿಶೇಷವಾಗಿ ಈ ಶಾಲೆಗೆ ತುಂಬಾ ಮುತುವರ್ಜಿನ ವಹಿಸಿ, ಯಾಕಂದ್ರೆ ಇಲ್ಲಿ ನಾನು 1 ರಿಂದ 5ನೇ ತರಗತಿ ಓದಿದ್ದೆ. ನಿಮ್ಮ ಸ್ಕೂಲ್ ಇದು? ಹೌದು, ನಾನು 1 ರಿಂದ 5ನೇ ತರಗತಿ ತುಂಬಾ ಬಾಲ್ಯದಲ್ಲಿ ಓದಿದಂತ ಶಾಲೆ ಇದು. ಸೊ ಆ ಪ್ರೀತಿ, ಹೌದು, ಆ ಪ್ರೀತಿ ಮತ್ತೆ ಅದು ಹೂವಿನ ಹೊಳೆ ಅನ್ನೋ ನನ್ನ ಜೊತೆಗೆ ಸೇರ್ಕೊಂಡಿರುವಂತ, ನನ್ನ ಹೆಸರಿನ ಜೊತೆಗೆ ನಾನೇ ಸೇರಿಸ್ಕೊಂಡಿರುವಂತ ನನ್ನ ಹಳ್ಳಿ ಆಗಿರೋದ್ರಿಂದ ಅದೇನೋ ತುಂಬಾ ದೊಡ್ಡ ಅಟ್ಯಾಚ್ಮೆಂಟು. ಎಲ್ಲಿಗೆ ಹೋದ್ರೂ ಈ ಊರಿಗೆ ಬಂದ್ರೆ ನೆಮ್ಮದಿ, ಸಮಾಧಾನ, ತರ ಪ್ರೀತಿ. ವೆರಿ ನೈಸ್. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸ್ನೇಹಿತರೆ, ಹೂವಿನ ಹೊಳೆ ಪ್ರತಿಷ್ಠಾನ ರಿಜಿಸ್ಟರ್ಡ್ ಆರ್ಗನೈಸೇಷನು. ಈ ಶಾಲೆಯನ್ನು 3 ವರ್ಷಗಳ ಅವಧಿಗೆ ಹೂವಿನೊಳೆ ಪ್ರತಿಷ್ಠಾನದಿಂದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ದತ್ತು ಪಡೆಯಲಾಗಿದೆ. ಯಾವತ್ತು ಸರ್? 22ನಾ? ಹೌದು, 22-23 ದತ್ತು ಪಡೆದಿದ್ದು. ಈಗ 2 ವರ್ಷ ಆಯ್ತಾ? ಈಗ 2ನೇ ವರ್ಷ. ಆದ್ರೆ ಈ ವರ್ಷ ಈ ಶಾಲೆಗೆ 11 ವರ್ಷಗಳಿಂದ ಸಪೋರ್ಟ್ ಮಾಡ್ತಾ ಇದ್ವಿ. ಓಕೆ, ನಮ್ಗೆ ದತ್ತು ಪಡಿಲೇಬೇಕು ಅನ್ನೋ ಕಾನೂನು ಮಾನ್ಯತೆ ಪಡಿಬೇಕು ಅನ್ನೋದು ಇರಲಿಲ್ಲ. ಆದ್ರೆ ನಾವು ಇಲ್ಲಿ ಸ್ವಲ್ಪ ಈ ಶಾಲೆನ ಹೆಚ್ಚಿನದಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ನಾಳೆ ದಿವಸ ಯಾವುದೋ ಒಂದು ಅಫಿಷಿಯಲ್ಸ್ ಬಂದ್ಬಿಟ್ಟು ನೀವು ಯಾರು ಇಲ್ಲಿ ಬಂದು ಇದು ಮಾಡೋದಕ್ಕೆ ಅಂತ ಕೇಳಬಾರ್ದು ಅನ್ನೋ ಕಾರಣಕ್ಕೆ ಒಂದು ಅಧಿಕೃತ ಮಾನ್ಯತೆ ಇರಲಿ ಅಂತ ಹೇಳಿ ಸರ್ಕಾರ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಈ ಶಾಲೆಯನ್ನ ದತ್ತು ಪಡೆದಿದ್ದೇವೆ. ಅಂದ್ರೆ ಲೀಗಲ್ ಇಶ್ಯೂ ಬರದೇ ಇರಲಿ. ಹೌದು,
ಓಕೆ, ನಾವೇ ವಾಲಂಟಿಯರ್ ಆಗಿ ಮಾಡ್ತಾರೆ, ನಾಳೆ ಬಂದು ಸುಮ್ಮನೆ ತೊಂದರೆ ಕೊಡ್ಬೋದು. ಅವ್ರು ಯಾರು ಅಂತ ನಾಳೆ ಇನ್ನೊಬ್ರು ಯಾರೋ ಕೇಳಬಾರ್ದು. ಮತ್ತೆ ನಮ್ಮೂರಿನವರೇ ಕೇಳ್ಬೋದು, ಹೇಳಕ್ಕಾಗಲ್ಲ. ಸೊ ನಮ್ಮ ಸ್ನೇಹಿತರು ಕೇಳ್ಬೋದು, ಅವ್ರನ್ನ ಯಾಕೆ ಅವ್ರಿಗೆ ಮಾತ್ರ ಯಾಕೆ ಹೆಚ್ಚಿನ ಮಾನ್ಯತೆ ಕೊಡ್ತೀರಾ ಅಂತ. ಅದರಿಂದ ಒಂದು ಲೀಗಲಿ ಫಾರ್ಮಾಲಿಟೀಸ್ ಇರಲಿ ಅಂತ ಹೇಳಿ ನಾವು ಇಲ್ಲಿ ಅದನ್ನ ಅಧಿಕೃತವಾಗಿ ದತ್ತು ಪಡೆದು. ಓಕೆ, ಹೋಗೋಣ ಒಳಗಡೆ. ಹಾಂ ಸರ್. ಸೊ ಏನು ಹೂವಿನೊಳೆ ಪ್ರತಿಷ್ಠಾನ ಯಾಕೆ ಶುರು ಮಾಡಿದ್ರಿ? ಹೂವಿನೊಳೆ ಪ್ರತಿಷ್ಠಾನ ಅನ್ನೋದು ಅದೊಂದು ಸಂಸ್ಥೆ, ಒಂದೊಂದು ಟ್ರಸ್ಟ್ ಅದು. ಆ ಟ್ರಸ್ಟನ್ನ ಶುರು ಮಾಡೋಕೆ ಉದ್ದೇಶ ಬಂದು, ನಾನು ಇಲ್ಲಿ ಓದ್ತಾ ಇರುವಾಗ ನಮ್ಗೆ ಒಂದಷ್ಟು ಏನು ತುಂಬಾ ಸೌಲಭ್ಯಗಳು ಇರಲಿಲ್ಲ ಕಾಲಕ್ಕೆ. ಇಲ್ಲಿಂದ ನನ್ನ 6ನೇ ತರಗತಿಗೆ ಹೊಸ ಎಳ್ನಡ ಅಂತ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಬರುತ್ತೆ, ಅಲ್ಲಿ ಓದಕ್ಕೆ ಹಾಸ್ಟೆಲಲ್ಲಿ ಓದಕ್ಕೆ ಅಂತ ಹೋದೆ. ಅಲ್ಲಿ ಓದ್ತಾ ಇರುವಾಗ ಅಲ್ಲಿನ ಸೌಲಭ್ಯಗಳಿಗೂ ಇಲ್ಲಿನ ಸೌಲಭ್ಯಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಅದು ಮುಂದುವರೆದು ನಾನು 9ನೇ ತರಗತಿಗೆ ಅಲ್ಲಿ ಮುಗಿಸ್ಕೊಂಡು 10ನೇ ಕ್ಲಾಸ್ಗೆ ಬೆಂಗಳೂರಿಗೆ ಹೋದೆ. ನಾನು ನಮ್ಮ ತಂದೆ ತಾಯಿ ಆ ಟೈಮಿಗೆ ಬೆಂಗಳೂರಿಗೆ ಹೋಗಿದ್ರು, ನಾನು ಅಲ್ಲಿ ಓದೋಣ ಅಂತ ಹೋದೆ. ಅಲ್ಲಿನ ಒಂದು ಶಿಕ್ಷಣಕ್ಕೂ ಅಲ್ಲಿರುವಂತಹ ಫೆಸಿಲಿಟೀಸ್ಗೂ ಇಲ್ಲಿರುವಂತಹ ಫೆಸಿಲಿಟೀಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸರ್ಕಾರಿ ಶಾಲೆಯಲ್ಲೇ? ಹೌದು. ಕನಿಷ್ಠ ಬೆಂಗಳೂರಿನಲ್ಲಿ ಒಂದು ಸರ್ಕಾರಿ ಶಾಲೆ ಅಂದ್ರೆ ಒಂದು ಒಳ್ಳೆ ರೂಮ್, ಸೋರ್ದೇ ಇರುವಂತ ರೂಮ್ಗಳಾದ್ರೂ ಇರುತ್ತೆ ಬೆಂಗಳೂರಿನಲ್ಲಿ. ಆದ್ರೆ ಹಳ್ಳಿಗಳಲ್ಲಿ ಅದಿಲ್ಲ. ಹಳ್ಳಿಗಳಲ್ಲಿ ರೂಮ್ಗಳು ಅಂದ್ರೆ ಅದೊಂಥರ, ಸರ್ಕಾರಿ ಶಾಲೆ ಅಂದ್ರೆ ಅದು ಏನೋ ಬೇಕಾಗಿಲ್ದೇ ಇರುವಂತ ವಸ್ತು. ಒಂದು ಚುನಾವಣೆಗೆ ಓಟ್ ಹಾಕಬೇಕು, ರೂಮ್ಗಳು ಬೇಕು ಅವ್ರಿಗೆ. ಅದು ಬಿಟ್ರೆ ಬೇರೆ ಯಾವುದೋ ಒಂದಷ್ಟು ಪಲ್ಸ್ ಪೋಲಿಯೋ ಹಾಕಕ್ ಬೇಕು, ಅಥವಾ ಸರ್ಕಾರದ ಯಾವುದೋ ಯೋಜನೆಗಳನ್ನ ಜಾರಿ ಮಾಡಕ್ ಬೇಕಾಗತ್ತೆ. ಆದ್ರೆ ಸರ್ಕಾರಿ ಶಾಲೆಗಳು ಅಷ್ಟು ಮಟ್ಟಕ್ಕೆ ಅಭಿವೃದ್ಧಿ ಆಗಿರಲ್ಲ. ಇದು ನಾನು ಬೆಂಗಳೂರಿನಲ್ಲಿ ನೋಡಿದಾಗ ಅನಿಸ್ತು. ಅವಾಗ ನಾನು 10ನೇ ಕ್ಲಾಸ್ ವಿದ್ಯಾರ್ಥಿ, ಏನಾದ್ರೂ ಮಾಡ್ಬೇಕಲ್ಲ, ನಾನು ಸುಮ್ಮನೆ ಹಿಂಗಿದ್ರೆ ಆಗಲ್ಲ. ಅಂದ್ರೆ ನನ್ಗೆ ಊಟದಾಗಿಂದ ಒಂದಷ್ಟು ಸಾಮಾಜಿಕ ಕಳಕಳಿಗಳು ಬೆಳ್ಕೊಂಡೇ ಬಂದಿದೆ, ಏನಾದ್ರೂ ಮಾಡ್ಬೇಕಲ್ಲ ಅಂತ ಅನಿಸ್ತು. ಆವಾಗ ನನ್ನ 10ನೇ ತರಗತಿ ಮುಗಿದ ನಂತರದಲ್ಲಿ 1 ವರ್ಷ ನಾನು ಎಜುಕೇಶನಲ್ ಗ್ಯಾಪ್ ತಗೊಂಡಿದ್ದು. ಅಂದ್ರೆ ನನಗೆ ನಮ್ಮ ಮನೇಲಿ ಪರಿಸ್ಥಿತಿ ಆ ಥರ ಮಾಡ್ತು. ಆ ಗ್ಯಾಪನ್ನ ನಾನೇನು ಮಾಡಿದೆ, ವಾಪಸ್ ಹಳ್ಳಿಗೆ ಬಂದು ನಾನು ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ 10ನೇ ಕ್ಲಾಸ್ ಆದ ತಕ್ಷಣ. 10ನೇ ಕ್ಲಾಸ್ ಆದ್ಮೇಲೆ ನಿಮ್ಮ ಪಯಣ ಶುರು? ಹೌದು. ಓಕೆ. ಅಂದ್ರೆ ನಾನು ಆಫೀಸ್ ಬಾಯ್ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ. ಅವಾಗೆಲ್ಲ ನಮ್ಗೆ ಇಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರಲಿಲ್ಲ. 18 years ಆಗಿಲ್ಲ ಅಂದ್ರೆ ನಾನು ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸ ಮಾಡುವಾಗ ಸ್ವಲ್ಪ ದುಡ್ಡನ್ನು ಸಂಗ್ರಹ ಮಾಡಿ ಒಂದಷ್ಟು ಬುಕ್ಸು, ಬ್ಯಾಗ್ಗಳನ್ನ ತಂದು ನಮ್ಮ ಶಾಲೆ ಮಕ್ಕಳಿಗೆ ಅಂತ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಸಂಬಳದಲ್ಲೇ? ಹೌದು. ಬರೋದೇ ಆಫೀಸ್ ಬಾಯ್ ಸಂಬಳ, ಅದ್ರಲ್ಲಿ ಬೇರೆ ದಾನ? 2,500 ಮ್ಯಾಕ್ಸಿಮಮ್ ಅಂದ್ರೆ 2,500 ಬರ್ತಾ ಇತ್ತು. 2,500 ದೊಡ್ಡದೇ ಆ ಕಾಲಕ್ಕೆ. ಹೌದು. ಎಷ್ಟೊಂದು 20 ವರ್ಷದಿದೆ ಸರ್? 2007-8. ಹಾ, 2007-8 ಕತೆ. 17-18 ವರ್ಷ ಆಯ್ತು. ಸೊ ಅವಾಗ ನಂಗೆ ಅನ್ನಿಸ್ತಾ ಇತ್ತು, ಆ ಥರ ಏನಾದ್ರು ಕೊಡ್ಬೇಕಲ್ಲ ಮಕ್ಕಳಿಗೆ ಅಂತ. ಯಾಕೆಂದ್ರೆ ನಾನು ಓದುವಾಗ ಯಾರಾದ್ರೂ ಬಂದು ಒಂದು ಪೆನ್ ಕೊಟ್ಬಿಟ್ರೆ ನಮ್ಗೆ ಅನಿಸ್ತಾ ಇತ್ತು, ಇವ್ರು ಯಾರೋ ದೊಡ್ಡ ಶ್ರೀಮಂತರು ಇರಬೇಕು, ಇವ್ರ ಹತ್ರ ಚೆನ್ನಾಗಿ ದುಡ್ಡು ಇರಬೇಕು, ನಮ್ಗೆಲ್ಲ ಹೆಲ್ಪ್ ಮಾಡ್ತೀಯಾರು ಇವರು ಅಂತ ಒಂದು ಫೀಲಿಂಗ್ ಬರ್ತಾಯಿತ್ತು. ಆ ಫೀಲಿಂಗ್ ಏನು ಮಾಡ್ತು, ನಾವು ಏನಾದರೂ ಕೊಡಬೇಕು, ನಮ್ಮ ಪಾಪ ಇಲ್ಲಿರೋ ಎಲ್ಲರೂ ಬಡವರೇ, ನಾವೆಲ್ಲ ಬಡವರು, ನಮ್ಗೆ ಏನಾದ್ರು ಕೊಡಬೇಕು, ನಾನು ಇವಾಗ ದುಡಿತಾ ಇದ್ದೀನಿ, ಕೊಡಬೇಕು ಅಂತ ಅವಾಗ ಶುರು ಮಾಡಿದ್ದು. ಅವಾಗ ಕೊಡೋಕೆ ಶುರು ಮಾಡಿದೆ ಅಷ್ಟೇ. ಅದಕ್ಕೆ ಹೆಸರು, ಅದಕ್ಕೆ ಒಂದು ಪ್ರತಿಷ್ಠಾನ, ಅದೊಂದು ಟ್ರಸ್ಟ್ ಏನು ಯೋಚನೆ ಇರಲಿಲ್ಲ. ಹಂಗೆ ಕೊಡ್ತಾ 2011ನೇ ಇಸ್ವಿವರೆಗೂ ನನ್ನ ಕೈಲಾದಷ್ಟು ಕೆಲಸ ಮಾಡ್ತಾ ಬರ್ತಾಯಿದ್ದೆ. ಹಿಂಗೆ ಯಾರೊಬ್ರು ಸ್ನೇಹಿತರು ಸಿಕ್ಬಿಟ್ಟು, ಇಷ್ಟೊಂದೆಲ್ಲ ಏನೇನೋ ಮಾಡ್ತೀಯಾ, ಅದಕ್ಕೇನಾದ್ರು ಒಂದು ಹೆಸರಿಡು, ಅದಕ್ಕೇನೋ ಈ ಥರ ಸಂಘ ಅಂತ ಏನಾದ್ರು ಮಾಡ್ಕೋ, ಇನ್ನೂ ತುಂಬ ಜನ ಸಹಾಯ ಮಾಡ್ತಾರೆ ಅಂದರು. ಅಯ್ಯೋ ಅದ್ರ ಸವಾಸ ಎಲ್ಲ ಬೇಡ, ಈ ಬೇರೆ ಜನಗಳ ಮನಸ್ಥಿತಿ ಬೇರೆ ಇರುತ್ತೆ, ನಮ್ಮ ಮನಸ್ಥಿತಿ ಬೇರೆ ಇರುತ್ತೆ, ಅದು ಸವಾಸ ಎಲ್ಲ ಬೇಡ ಅಂತ ಅನ್ನಿಸ್ತು. ಆದರೆ ಅವ್ರು ಹೇಳಿದ್ರು, ಇಲ್ಲ ನೀನು ಏನೋ ಒಳ್ಳೇದು ಮಾಡ್ತಿದ್ಯಾ, ಈ ವಿವೇಕಾನಂದ ಅವ್ರ ಹೆಸರು, ಕುವೆಂಪು ಅವ್ರ ಹೆಸರನ್ನೋ, ಅಥವಾ ಯಾರಾದರೂ ಒಬ್ರು ದೊಡ್ಡವ್ರ ಹೆಸರು ಇಟ್ಕೊಂಡು ಒಂದು ಸಂಘ ಮಾಡ್ಕೊಂಬಿಡು, ಆ ಸಂಘದ ಹೆಸರಲ್ಲಿ ಕೆಲಸ ಮಾಡೋದು, ಈ ಥರನೂ ಮಾಡ್ಬೋದಾ ಅಂತ ಅನ್ನಿಸ್ತು. ಆವಾಗ ನನಗೆ ನನ್ನ ಸ್ನೇಹಿತರಂತ, ಅಂದರೆ ನನ್ನ ಗುರುಗಳಿಗೆ, ಅವರು ರಾಘವೇಂದ್ರ ಪದ್ಮಶಾಲಿ ಅಂತ, ಅವರು ಹಾಡು ಬರೀತಾ ಇದ್ರು. ಮತ್ತೆ ಚಿತ್ರದುರ್ಗದ ಬಗ್ಗೆ ಒಂದು ವೆಬ್ಸೈಟ್ ಮಾಡಿದ್ರು, ಚಿತ್ತಾರದುರ್ಗ ಅಂತ. ಅವಾಗ ನಾನು ಅವ್ರ ಜೊತೆ ಒಂದು ಸ್ವಲ್ಪ ತೊಡಸ್ಕೊಂಡಿದ್ದೆ, ಅವ್ರು ಮಾಡ್ತಾ ಇರೋದನ್ನೆಲ್ಲ ನೋಡಿ. ಅವ್ರು ಅಂದರು, ನೀನು ಇದಕ್ಕೆ ಒಂದು ಹೆಸರಿಟ್ಬಿಡು ಅಂತಂದ್ರು. ಏನು ಹೆಸರಿಡೋಣ ಅಂತ ನಾನೇ ಹೂವಿನೊಳೆ ಪ್ರತಿಷ್ಠಾನ ಅಂತ ಅವ್ರಿಗೆ ಹೇಳಿದೆ. ನಾನು ಬೇರೆ ಸಂಘ ಸಂಸ್ಥೆಗಳೆಲ್ಲ ನೋಡಿದ್ನಲ್ಲ, ಹೇಳಿದೆ, ಅದಕ್ಕೆ ತುಂಬ ಚೆನ್ನಾಗಿದೆ, ಬಳಸು ಅಂತಂದ್ರು. ಸುಮ್ಮನೆ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಕೆಲಸ ಮಾಡ್ತಾ ಬೇರೆ ಸ್ನೇಹಿತರಿಗೂ ಪರಿಚಯ ಆಗ್ತಾ ಬಂತಿದ್ದು. ಆ ಪರಿಚಯ ಆಗಿ ತುಂಬ ಕೆಲಸಗಳನ್ನ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನಮ್ಮೂರಿಗೆ ಕೊಡೋದನ್ನ ಬಿಟ್ಬಿಟ್ಟು ಅಕ್ಕಪಕ್ಕದ ಊರುಗಳಿಗೆ, ಬೇರೆ ಜಿಲ್ಲೆಗಳಿಗೆ, ಬೇರೆ ಶಾಲೆಗಳಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪುಸ್ತಕಗಳನ್ನು. ಪ್ರತಿ ವರ್ಷ ಆಗಸ್ಟ್ 15 ಅಥವಾ ಜನವರಿ 26ನೇ ತಾರೀಕು ಮಕ್ಕಳಿಗೆ ಏನಾದರೂ ಕೊಡಬೇಕು. ನಮಗೆ ಹಂಗೆ ಅವಾಗಲೇ ಕೊಡ್ತಾ ಇದ್ದು. ಯಾರಾದರೂ ಇಲ್ಲಿ ಬಂದು ದಾನಿಗಳು ಕೊಟ್ಟರೆ ಅವರು ಆಗಸ್ಟ್ 15 ಕೊಡ್ತೀವಿ, ಇಲ್ಲ ಜನವರಿ 26 ಕೊಡ್ತೀವಿ. ಯಾಕಂದರೆ ಅದೆರಡು ರಾಷ್ಟ್ರೀಯ ಹಬ್ಬಗಳು. ಆ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಮಕ್ಕಳಿಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ನಾವು ಅದನ್ನೇ ಅಭ್ಯಾಸ ಮಾಡಿಕೊಂಡು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ದೊಂದಷ್ಟು ತಂಡ ಬೆಳೀತಾ ಬಂತು. ಆ ತಂಡ ಬೆಳೀತಾ ಹೂವಿನೊಳೆ ಪ್ರತಿಷ್ಠಾನ ಅನ್ನೊಂದು ಸೃಷ್ಟಿ ಆಯಿತು. ಅದಕ್ಕೆ ಒಂದು ಅಧಿಕೃತ ಮಾನ್ಯತೆ ಬೇಕು ಅಂತ 2015 ರಿಜಿಸ್ಟರ್ ಮಾಡಿದ್ವಿ. ಸೊ ಇದು 9ನೇ ವರ್ಷ ನಿಮ್ಮದು, 9th year ಜರ್ನಿ. ಹೌದು ಸರ್. ಏನೇನು ಮಾಡ್ತೀರಿ ಹೂವಿನೊಳೆ ಪ್ರತಿಷ್ಠಾನದಿಂದ? ಪ್ರಮುಖವಾಗಿ ನಾವು ಸ್ಟಾರ್ಟ್ ಆಗಿದ್ದ ಈ ಥರದ ಕೆಲಸಗಳಿಂದ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್ಕಾರಿ ಶಾಲೆ ಉನ್ನತೀಕರಣ ಅಂದ್ರೆ ಬರೀ ಪೇಂಟ್ ಹೊಡಿಯೋದಾಗ್ಲಿ, ಅಥವಾ ಒಂದೇನೋ ಬುಕ್ಸ್ ಕೊಡೋದು, ಬ್ಯಾಗ್ ಕೊಡೋದು, ಅಥವಾ ಒಂದು ಟಾಯ್ಲೆಟ್ ರೆಡಿ ಮಾಡೋದಲ್ಲ.
ಒಂದು ಶಾಲೆ ಅಂದರೆ ಆ ಶಾಲೆಗೆ ಒಂದು ಖಾಸಗಿ ಶಾಲೆ ಹೇಗೆಲ್ಲ ಕೆಲಸ ಮಾಡುತ್ತೋ ಅಷ್ಟು ಸವಲತ್ತುಗಳು ಒಂದು ಸರ್ಕಾರಿ ಶಾಲೆಯಲ್ಲಿ ಇರಬೇಕು. ಇದು ನನ್ನ ಯೋಚನೆ. ಯಾಕಂದರೆ ನಾನು ತುಂಬ ಶಾಲೆಗಳಿಗೆ ಭೇಟಿ ಕೊಟ್ಟು ಅನುಭವಿಸಿರೋದ್ರಿಂದ ನಿಮಗೆ ಯಾರೋ ಒಬ್ರು ದಾನಿಗಳು ಬರ್ತಾರೆ, ಅವರಿಗೆ ಸರ್ ಶೌಚಾಲಯ ಸರಿ ಇಲ್ಲ, ಶೌಚಾಲಯ ರೆಡಿ ಮಾಡಿಕೊಡಿ ಅಂತಾರೆ. ಅವ್ರು ಶೌಚಾಲಯ ಮಾತ್ರ ರೆಡಿ ಮಾಡಿಕೊಡ್ತಾರೆ. ಇನ್ನೊಬ್ರು ಯಾರೋ ದಾನಿಗಳು ಬರ್ತಾರೆ, ಸರ್ ಮಕ್ಳಿಗೆ ಬುಕ್ ಬೇಕಾಯಿತು, ಬುಕ್ ಕೊಡ್ತಾರೆ. ಬಟ್ ಅದು ಫುಲ್ಫಿಲ್ ಆಗಲ್ಲ. ಅವಾಗ ಏನಾಗುತ್ತೆ, ಇದರ್ಧ ಅಂತ ಅನ್ಸುತ್ತೆ. ನನ್ನ ಉದ್ದೇಶ ಅಂದರೆ ಒಂದು ಸರ್ಕಾರಿ ಶಾಲೆ ಅಂದರೆ ಆ ಶಾಲೆಗೆ ಏನೇನು ಬೇಕೋ ಅಷ್ಟನ್ನು ಒಂದೇ ಸರಿಗೆ ಮಾಡಬೇಕು, ಆ ಶಾಲೆ ಆರಾಮಾಗಿ ಚೆನ್ನಾಗಿ ನಡಿಬೇಕು. ಯಾಕೆ ಸರ್ಕಾರಿ ಶಾಲೆ ಹೆಸರು ಸರ್ಕಾರ ಮಾಡಬೇಕಲ್ವಾ? ಸರ್ಕಾರಿ ಶಾಲೆ ಸರ್ಕಾರದ ಹೆಸರಿದೆ ಸರ್, ಆದರೆ ಸರ್ಕಾರ ಆ ಪ್ರಮಾಣದಲ್ಲಿ ಅಭಿವೃದ್ಧಿಗಳ ಹೆಸರಲ್ಲಿ ಮಾಡ್ತಾ ಇಲ್ಲ. ಯಾವಾಗೋ ಶಾಲೆ ಈ ಊರಿಗೆ ಬಂತಲ್ಲ, ಈಗ ಈ ಊರಿನ ಶಾಲೆ, ನಾನು ಹೂವಿನೊಳೆ ಸರ್ಕಾರಿ ಶಾಲೆ ಹೇಳ್ತಾ ಇದ್ದೀನಲ್ಲ, 1928ನೇ ಇಸ್ವಿಯಲ್ಲಿ ಬಂದಿರೋ ಶಾಲೆ ಇದು. ಸೊ ಹತ್ತಿರ 100 ವರ್ಷದ ಶಾಲೆ ಇದು. 1928ರಲ್ಲಿ ಬಂದಾಗ ಅದೆಲ್ಲೋ ಒಂದು ಯಾರ್ದೋ ಮನೆಯಲ್ಲಿ ಒಂದು ಭಜನೆ ಮಂದಿರದಲ್ಲಿ ಆರಂಭ ಆದಂಥ ಶಾಲೆ. ನಂತರದಲ್ಲಿ ಬರ್ತಾ 1-2 ಬಿಲ್ಡಿಂಗ್ಗಳು ಬರ್ತದೆ. ಈ ಗೌರ್ಮೆಂಟ್ ಸ್ಕೀಮ್ಗಳಂದರೆ ಒಂದು 5 ವರ್ಷಕ್ಕೆ ಒಂದು ಬಿಲ್ಡಿಂಗ್ ಕೊಡ್ತಾರೆ, ಅಥವಾ ಕೊಡೋದೇ ಇಲ್ಲ ಎಷ್ಟೋ ಕಡೆ. ಅದು ಅಷ್ಟೊಂದು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಲ್ಲ. ಮತ್ತು ಸರ್ಕಾರ ಕೊಡೋ ಅನುದಾನ ಇದೆಯಲ್ಲ ಸರ್ಕಾರಿ ಶಾಲೆಗಳು ನಡೆಸೋದಕ್ಕೆ, ಅದು ಬಹಳ ಕಡಿಮೆ. ಒಂದು 100 ಜನ ಇರೋ ಮಕ್ಕಳ ಶಾಲೆಗೆ 12,000ನೋ 13,000ನೋ ಅನುದಾನ ಕೊಡ್ತಾರೆ. ಅಷ್ಟು ಸಾಕಾಗಲ್ಲ. ಏನು ಅವು ಚಾಕ್ ಪೀಸ್ ತೊಳಕ್ಕೆ ಸಾಕಾಗಲ್ಲ ಸರ್ ಅದು ಆ್ಯಕ್ಚುಲಿ. ಆದ್ದರಿಂದ ಸರ್ಕಾರಿ ಶಾಲೆಗಳಿಗೆ ನೆರವು ಬೇಕಾಗಿದೆ. ಅದೇ ಖಾಸಗಿ ಶಾಲೆಗೆ ಒಂದು 35,000ನೋ ಅಟ್ಲೀಸ್ಟ್ 1 ಲಕ್ಷನೋ ಫೀಸ್, ಒಂದು ವಿದ್ಯಾರ್ಥಿ ಹತ್ರ ಫೀಸ್ ತೊಗೊಳ್ತಾರೆ. ಅವರು ಏನಫ್ ಅವ್ರ ಹತ್ರ ಫಂಡ್ಸ್ ಇರುತ್ತೆ ಆ ಶಾಲೆಯನ್ನು ನಡೆಸೋದಕ್ಕೆ. ಆದ್ದರಿಂದ ಸರ್ಕಾರಿ ಶಾಲೆಗಳಿಗೆ ನಾವು ಪ್ರಮುಖವಾಗಿ ಹೆಲ್ಪ್ ಮಾಡಬೇಕು ಅಂತ. ಯಾಕಂದರೆ ನಾವೆಲ್ಲ ಅಲ್ಲಿ ಓದಂಥವ್ರು, ನಮ್ಮ ತಂಡದಲ್ಲಿರೋರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದೋರು. ನಮಗೇನಂದರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆದರೆ ಆ ಊರಿನಲ್ಲಿರುವಂಥ ಕಟ್ಟಕಡೆಯ ಬಡವರ ಮಕ್ಕಳಿಗೆ ಆ ಶಾಲೆ ಉಳಿಯುತ್ತೆ ಅಂತ. ಅಂದರೆ ಸರ್, ಇವತ್ತು ನೀವು ಯಾವುದೇ ಸರ್ಕಾರಿ ಶಾಲೆಗೆ ಹೋಗಿ ಸರ್, ತುಂಬ ಬಡತನದಲ್ಲಿರುವಂಥವ್ರು ಅಥವಾ ಅವ್ರ ಕೈಲೇ ಒಂದು 30,000 ಫೀಸ್ ಕಟ್ಟಕ್ಕಾಗದೇ ಇರುವಂಥವ್ರು ಮಾತ್ರ ಇವತ್ತು ಸರ್ಕಾರಿ ಶಾಲೆ ಕಳಿಸ್ತಾರೆ. 30,000 ಸಾಲ ಮಾಡಿ ಕಟ್ಟಕ್ಕಾಗುತ್ತೆ ಅಂದರೆ ಅವ್ರು ಖಾಸಗಿ ಶಾಲೆಗೆ ಕಳಿಸ್ತಾರೆ. ಅಷ್ಟೇ ಸಿಂಪಲ್ ಸರ್. ಇದು ವರ್ಷಕ್ಕೆ ಒಂದು 30,000 ಅವ್ರು ಹೆಂಗಾರ ವ್ಯವಸ್ಥೆ ಮಾಡ್ತಾರೆ ಖಾಸಗಿ ಶಾಲೆ. ಸರ್, ಇವತ್ತು ನಮ್ಮೂರಲ್ಲೂ ಇದೆ, ಬೇರೆ ಊರಲ್ಲೂ ಇದೇ ಥರದ ಸ್ಥಿತಿಗಳು ನಾನು ಕಣ್ಣಾರೆ ಕಂಡಿದ್ದೀನಿ. ಕೊನೆಗೆ 1 ವರ್ಷ ಕಟ್ತಾರೆ, 2 ವರ್ಷ ಕಟ್ತಾರೆ, 3ನೇ ವರ್ಷ ಹೊಂದ್ಸಕ್ಕಾಗಲ್ಲ. ಈ ವ್ಯಾನ್ ಫೀಸ್ ಹೊಂದಿಸ್ಬೇಕು, ಮತ್ತೆ ಅವ್ರಿಗೆ ಕಲ್ಚರಲ್ ಆಕ್ಟಿವಿಟಿ ಅದು ಇದು ಏನೇನೋ ಇರುತ್ತೆ. ಬಟ್ಟೆ ಯೂನಿಫಾರ್ಮ್ಗಳು ಒಂದಲ್ಲ ಅಂತ 3 ಜೊತೆ ಯೂನಿಫಾರ್ಮ್ ಕೊಡಿಸ್ಬೇಕು. ಈ ಇದು ಪ್ರಾಜೆಕ್ಟ್ ಫೀಸ್ ಅಂತೆಲ್ಲ ಮಾಡಬೇಕು. ವಾರಕ್ಕೊಂದು ಪ್ರಾಜೆಕ್ಟ್ ಕೊಡ್ತಾರೆ. ಇದನ್ನೆಲ್ಲ ಹೊಂದ್ಸಕ್ಕಾಗದೆ ಏನು ಮಾಡ್ತಾರೆ ಪೋಷಕರು, ವಾಪಸ್ ತಂದು ಸರ್ಕಾರಿ ಶಾಲೆಗೆ ಹಾಕ್ತಾರೆ. ಯಾರು ಸಾಲ ಮಾಡಿ ಕಟ್ಟಿರ್ತಾರಲ್ಲ ಅಥವಾ ಕಟ್ಟಕ್ಕಾಗದೇ ಇರ್ತಾರಲ್ಲ ಅಂಥವ್ರು ಬರ್ತಾರೆ ವಾಪಸ್ ಸರ್ಕಾರಿ ಶಾಲೆ ಸರ್. ಅದ್ರ ಬದಲು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸವಲತ್ತುಗಳು ಸಿಕ್ಕಿದಾಗ ಅವ್ರು ಖಾಸಗಿ ಶಾಲೆಗೆ ಹೋಗಲ್ಲ. ಮತ್ತು ಇಲ್ಲಿ ಬರುವಂಥವ್ರು ತುಂಬ ಏನು ಅಂದರೆ ಸರ್ಕಾರಿ ಶಾಲೆ ಮೇಲೆ ಒಂದು ನಂಬಿಕೆ ಇರುವಂತೆ, ಅಥವಾ ಅವ್ರ ಹತ್ರ ತುಂಬ ಇವತ್ತಿಗೆ ಜೀವನ ನಡೆಸೋಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ದುಡಿತಾ ಇರ್ತಾರೆ, ಅಂಥವ್ರು ಸರ್ಕಾರಿ ಶಾಲೆಗೆ ಬರ್ತಾರೆ. ಆದ್ದರಿಂದ ನಾವು ಸರ್ಕಾರಿ ಶಾಲೆನ ಪ್ರಮುಖವಾಗಿ ಇಟ್ಕೊಂಡ್ವಿ. ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡುವಂಥದ್ದು ಒಂದು ಅಜೆಂಡಾ ಆದರೆ, ಸರ್ಕಾರಿ ಶಾಲೆಗಳ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಹೊರತುಪಡಿಸಿ ಆ ಮಕ್ಕಳಿಗೆ ಶಾಲೆಯಲ್ಲಿ ಶಿಕ್ಷಣ ಸಿಗೋದ್ರ ಜೊತೆಗೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಸಿಗಬೇಕು. ಇವತ್ತು ಮಕ್ಕಳಿಗೆ ಕಂಪ್ಯೂಟರ್ಗಳನ್ನು ಎಲ್ಲ ಸರ್ಕಾರಿ ಶಾಲೆ ಹೇಳ್ಕೊಡ್ತಾ ಇಲ್ಲ. ಸರ್ಕಾರಿ ಕರಿಕ್ಯುಲರಮ್ಮಲ್ಲಿ ಕಂಪ್ಯೂಟರ್ ಇಲ್ಲ. ಕಂಪ್ಯೂಟರ್ ಕೆಲವು ಶಾಲೆಗಳಲ್ಲಿ ಸರ್ಕಾರದ್ದು ಏನು ಪಠ್ಯಕ್ರಮ ಇದೆಯಲ್ಲ ಸರ್, ಆ ಪಠ್ಯಕ್ರಮದಲ್ಲೇ ಕಂಪ್ಯೂಟರ್ ಇಲ್ಲ ಇವತ್ತಿಗೂ. SSLC ಇಲ್ಲ. ಆದರೆ ಹೌದು, ಪಠ್ಯಕ್ರಮದಲ್ಲಿ ಇಲ್ಲ. ಯಾವ್ದಾದ್ರು ಶಾಲೆಯಲ್ಲಿ ಇದೆ ಅಂದರೆ ಅದು ಯಾವ್ದಾದ್ರು ದಾನಿಗಳು ಕೊಟ್ಟಿರ್ತಾರೆ, ಇಲ್ಲ ಯಾವುದೋ ಒಂದು ಗೌರ್ಮೆಂಟ್ ಸ್ಕೀಮಲ್ಲಿ ಒಂದು 100 ಶಾಲೆಗಳಿಗೆ, ಒಂದು 150 ಶಾಲೆಗಳಿಗೆ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ಎಲ್ಲ ಶಾಲೆಗಳಲ್ಲಿ ಕಂಪ್ಯೂಟರ್ ಸಿಲೆಬಸ್ ಇಲ್ಲ, ಮ್ಯಾಂಡೇಟರಿ ಸಿಲೆಬಸ್ ಇಲ್ಲ. ಇವತ್ತಿಗೆ ಬೇಕಾಗಿರೋದು ಕಂಪ್ಯೂಟರ್ ಎಜುಕೇಷನ್ ಸರ್. ನಾವು ಇನ್ನೂ ಎಷ್ಟು ವರ್ಷಕ್ಕೆ ಹೋಗ್ಬೇಕು? ಈಗ ಹೊಸದಾಗಿ ಒಂದು ಪಾಲಿಸಿ ಬಂದಿದೆ, NEP ಅಂತ. ಆ NEP ಅಂಡರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಪಾಲಿಸಿ ತಂದಿದೆ ಅದರ ಅಂಡರಲ್ಲಿ ಕಂಪ್ಯೂಟರ್ ಎಜುಕೇಷನ್ ಬೇಕು ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಫೋಕಸನ್ನು ಮಾಡ್ತಿದ್ದಾರೆ. ಬಟ್ ಇವತ್ತು ನನಗೆ 2024ವರೆಗೂ ಸರ್ಕಾರದ ಕರಿಕ್ಯುಲರಮ್ಮಲ್ಲಿ ಕಂಪ್ಯೂಟರ್ ಕಲಿಸ್ಬೇಕು ಅಂತಿಲ್ಲ. ಕಂಪ್ಯೂಟರ್ ಇಲ್ಲ ಸರ್ ಇವತ್ತು ಮಕ್ಕಳಿಗೆ. SSLC ಪಾಸ್ ಆಗಿರ್ತಾರೆ, ಕಂಪ್ಯೂಟರ್ ಬರಲ್ಲ ಸರ್. ಡಿಗ್ರಿ ಪಾಸ್ ಆಗಿರ್ತಾರೆ, ಡಿಗ್ರಿ ಪಾಸ್ ಆದರೂ ಬರಲ್ಲ. ಅದಕ್ಕೆ ನಾವು ಏನಂದರೆ ಸ್ಕಿಲ್ ಬೇಸ್ ಎಜುಕೇಷನ್ ಕೊಡಬೇಕು ಅಂತ, ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ಬೇಕು. ಮತ್ತು ಸರ್ಕಾರಿ ಶಾಲೆ ಆಗಲಿ ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಬರಬೇಕು, ಮತ್ತು ಇಂಗ್ಲೀಷ್ ಬರಬೇಕು ಸರ್. ಇವತ್ತಿನ ಜೀವನ ಮಾಡೋದಕ್ಕೆ ಇಂಗ್ಲೀಷ್ ಬರಬೇಕು. ನಾವು ಕನ್ನಡ ಮಾಧ್ಯಮದವರು, ಕನ್ನಡ ತುಂಬ ಪ್ರೀತಿ, ಕನ್ನಡ ಹೋರಾಟಗಾರರು, ಇದೆಲ್ಲ ನಿಜ ಸರ್. ಆದರೆ ಇಂಗ್ಲೀಷ್ ಇಲ್ಲ ಅಂದರೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ಗೆ ತುಂಬ ಕಷ್ಟ ಇದೆ. ಇದನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿಸ್ಕೊಡ್ಬೇಕು. ಈ ಟೈಮು ಮಕ್ಕಳಿಗೆ ಕಲಿಸೋದಕ್ಕೆ ಒಂಥರ ಇದು ಅವ್ರನ್ನ ಅದ ಮಾಡೋದಕ್ಕೆ ರೈಟ್ ಟೈಮ್. ಒಳ್ಳೆ ಜಡಿ ಮಣ್ಣಿದಂಗೆ ಇರ್ತಾರೆ. ಹೌದು, ಏನು ಬೇಕು ಮೂರ್ತಿ ಮಾಡ್ಬೋದು, ಅವ್ರನ್ನ ಕಲಿಸ್ಬೋದು ಈ ಟೈಮಲ್ಲಿ. ಅದಕ್ಕೆ ನಾವೇನು ಮಾಡ್ತೀವಿ, ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಕಲಿಸ್ತೇವೆ. ಅದು ಒಂದು ಸ್ಕಿಲ್ ಬೇಸ್ ಇಂಟರ್ವೆನ್ಷನ್. ಅಂದರೆ ಸ್ಕೂಲ್ ಡೆವಲಪ್ ಮಾಡೋದನ್ನ ಹೊರತುಪಡಿಸಿ ಸ್ಕಿಲ್ ಅವ್ರಿಗೆ ಕಲಿಸ್ಕೊಡ್ಬೇಕು ಅಂತ. ಅದ್ರ ಜೊತೆಗೆ ಹೈಸ್ಕೂಲ್ ಮಕ್ಕಳಿಗೆ ಲೈಫ್ ಸ್ಕಿಲ್ಲನ್ನು ಕಲಿಸ್ಕೊಡ್ತೀವಿ. ಇವತ್ತು ನೀವು ಅವರು ಹೈಸ್ಕೂಲ್ ಮುಗಿಸಿ, PUC ಮುಗಿಸಿ ಅಥವಾ ಡಿಗ್ರಿ ಮುಗಿಸಿ ಹೊರಗಡೆ ಹೋದರೆ
ಹೆಂಗೆ ಬಿಹೇವ್ ಮಾಡ್ಬೇಕಂತಾನೆ ಗೊತ್ತಿರಲ್ಲ. ಎಷ್ಟೋ ಸರಿ ಹೈಸ್ಕೂಲ್ ಮಕ್ಕಳನ್ನ ನೋಡಿ ದೊಡ್ಡವ್ರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕಂತ ಗೊತ್ತಿರಲ್ಲ. ಬಟ್ ಇದು ಕರಿಕ್ಯುಲರಮಲ್ಲಿ ಬರಬೇಕು. ಆ್ಯಕ್ಚುಲಿ ನಿಮಗೆ ಬೇರೆ ದೇಶದ ಶಿಕ್ಷಣ ವ್ಯವಸ್ಥೆಗಳನ್ನು ನೋಡಿದ್ರೆ ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಹೌ ಟು ರೆಸ್ಪೆಕ್ಟ್ ಅದರ್ಸ್, ಹೌ ಟು ಬಿಹೇವ್ ವಿತ್ ಅದರ್ಸ್, ಈ ಪ್ರತಿಯೊಂದೂ ಇದೆ ಸರ್ ಇದೆಲ್ಲನ. ಬಟ್ ಇವೆಲ್ಲ ನಮ್ಮ ಸ್ಕೂಲಲ್ಲಿ ಕಲಿಸ್ಬೇಕಾಗಿರೋದು. ಇವೆಲ್ಲ ಸಬ್ಜೆಕ್ಟ್ ಆಗಬೇಕು, ಇವೆಲ್ಲ ಇಲ್ಲ ಅದರಲ್ಲಿ, ಇವೆಲ್ಲ ಕರಿಕ್ಯುಲಮ್ ಇಲ್ಲ. ನನಗೆ ಇವನ್ನ ಏನಾದ್ರು ಸರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇವನ್ನ ಅಂದರೆ ಎಲ್ಲ ಇಡೀ ದೇಶ ಸರಿ ಮಾಡ್ತೀವಿ, ರಾಜ್ಯ ಸರಿ ಮಾಡ್ತೀವಿ ಅನ್ನೋದು ಆಸೆ ನಮಗಿಲ್ಲ. ನಾವು ಎಲ್ಲೆಲ್ಲಿ ಶಾಲೆಗಳಿಗೆ ಸಪೋರ್ಟ್ ಮಾಡ್ತೀವೋ ಆ ಶಾಲೆಗಳಲ್ಲಿ ಇದೆಲ್ಲ ಸಿಗಬೇಕು. ಆ ಥರದ್ದು ಒಂದು ಕೆಲಸ ಮಾಡ್ತೇವೆ. ಅದ್ರ ಜೊತೆಗೆ ಪರಿಸರದ ಕಾಳಜಿಯನ್ನು ಮಕ್ಕಳಲ್ಲಿ ಇರಬೇಕು, ಜೊತೆಗೆ ದೊಡ್ಡವರಲ್ಲೂ ಕೂಡ ಇರಬೇಕು. ಸೊ ಸಸಿ ನೆಡ್ತೇವೆ, ಮತ್ತು ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ರಿಸರ್ಚ್ಗಳನ್ನು ಮಾಡ್ತೇವೆ. ಅದು ಮೂರನೇ ಕೆಲಸ ನಾವು ಮಾಡುವಂಥದ್ದು. ಅದ್ರ ಜೊತೆಗೆ ಈ ಹೆಣ್ಣುಮಕ್ಕಳು, ಹಳ್ಳಿ ಭಾಗದಲ್ಲಿ ಹೆಣ್ಣುಮಕ್ಕಳಿಗೆ ಈ ಉದ್ಯೋಗ ಅವಕಾಶಗಳನ್ನು, ಅಂದರೆ ಅವರು ಮನೆಯಲ್ಲೇ ಇದ್ದುಕೊಂಡು ಅಥವಾ ಊರಿನಲ್ಲೇ ಇದ್ದುಕೊಂಡು ಅವರು ಟೈಲರಿಂಗ್ ಮಾಡುವಂಥದ್ದು, ಅಥವಾ ಈಗ ನಾವು ಯಾವುದೋ ಶಾಲೆ ಅಭಿವೃದ್ಧಿ ಮಾಡಿರೋ ಶಾಲೆಗಳಲ್ಲಿ ಗೆಸ್ಟ್ ಟೀಚರಾಗಿ ಕೆಲಸ ಮಾಡುವಂಥದ್ದು, ಅಥವಾ ಅಲ್ಲಿ ಉದಾಹರಣೆಗೆ ಕ್ಲೀನಿಂಗ್ ಸ್ಟಾಫ್ ಕೆಲಸ ಬೇಕು ಸರ್ಕಾರಿ ಶಾಲೆಗಳಿಗೆ, ಅಂಥ ಕಡೆ ನಾವು ಅವ್ರಿಗೆ ಉದ್ಯೋಗ ಅವಕಾಶ ಕೊಡುವಂಥದ್ದು. ಅಥವಾ ಅವರಲ್ಲಿ ಏನೋ ಒಂದು ಸ್ಕಿಲ್ ಇರುತ್ತೆ, ಆ ಸ್ಕಿಲ್ಗೆ ನಾವು ಜಾಸ್ತಿ ಪ್ರೋತ್ಸಾಹನ ಕೊಟ್ಟು ಅವ್ರು ಇನ್ನೂ ಕಲಿಯೋದಕ್ಕೆ ಅವಕಾಶ ಕೊಟ್ಟು ಅವರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು. ಇದು ಒನ್ ಆಫ್ ದಿ ಆಸ್ಪೆಕ್ಟ್ಸಲ್ಲಿ ಕೆಲಸ ಮಾಡ್ತೇವೆ. ಜೊತೆಗೆ ಈ ಕೆರೆ ಕಟ್ಟೆಗಳಿರ್ತದೆ ಅಂಥವನ್ನು ಅಭಿವೃದ್ಧಿ ಮಾಡುವಂಥದ್ದು. ಅದ್ರ ಜೊತೆಗೆ ಊರಿನಲ್ಲಿ ಯುವಕರದ್ದು ಒಂದು ತಂಡ ಇರುತ್ತೆ. ಆ ತಂಡಕ್ಕೆ ಏನಾದರೂ ಒಂದಷ್ಟು ಆತ್ಮಬಲವನ್ನು, ಅಂದರೆ ನಾವು ಅವ್ರನ್ನ ಮೋಟಿವೇಟ್ ಮಾಡಿ ಅವರೇನೆ ಆ ಊರಿನ ಶಾಲೆ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ಆ ಊರಿನಲ್ಲಿ ನಡೆಯುವಂಥ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಓನರ್ಶಿಪ್ನ ಬಿಲ್ಡ್ ಮಾಡುವಂಥದ್ದು. ಇದನ್ನು ಹೆಚ್ಚಿನಾಗಿ ಮಾಡ್ತಾರೆ ಸರ್. ಗ್ರೇಟ್. ಸೊ ಇಲ್ಲಿ ನೋಡೋಣ ಡೆಮೋ ಏನೇನು ಮಾಡಿದ್ರಿ ಇಲ್ಲಿ? ಇದು ನಮ್ಮ ಊರಿನ ಶಾಲೆ, ನೀವು ಹೇಳ್ತಿಂತ ಶಾಲೆ. ಹೌದು. ನಮಗೆ ಜಯಣ್ಣ ಅಂತ ಅವ್ರು ಮೇಷ್ಟ್ರಿದ್ರು. ಹೆಂಗ್ ಹೊಡಿತಾ ಇದ್ರು ಅಂದ್ರೆ ಬೆಳ್ಳು ಗೆಣ್ಣುಗಳಿಗೆ ಹೊಡಿತಾ ಇದ್ರು. ಇದ್ರ ಮೇಲೆ ಬೆಂಚ್ ಮೇಲೆ ಇಡೋ ಅನ್ನೋರು, ಇಟ್ಬಿಟ್ಟು ಹೊಡಿಯೋರು, ಮತ್ತೆ ಹಿಂಗೆ ಮಲಗಿಸ್ಬಿಟ್ಟು ಹಿಂಗ್ ಕೆಳಗಡೆಯಿಂದ ಹೊಡಿಯೋರು. ಬೆಲೆ ಅಂದ್ರೆ ಕಲಿಸ್ತಾ ಇದ್ ಸರ್, ಅದೆಲ್ಲ ಕಠಿಣ ಶಿಕ್ಷಣ. ಶಿಕ್ಷೆ ಕೊಟ್ರೆ ಝೂಮ್ ಹಾಕಿ ನೋಡಿದ್ರ ಈ ಮೇಷ್ಟ್ರು ಏನ್ ಮಾಡ್ತಾವನೆ ಸರ್. ಇಲ್ಲೇ ನಮ್ಮ ಶಾಲೆಯಲ್ಲೇ ನಡೀತದೆ ಎಷ್ಟೋ ಸರಿ ಅದು. ಹೌದಾ? ಅಂದ್ರೆ ಪೋಷಕರಿಗೆ ಇವತ್ತು ಅವ್ರ ಮಕ್ಕಳನ್ನ ಯಾರು ಟಚ್ಚು ಮಾಡಬಾರ್ದು, ಹಂಗೆ ಕಲಿಸ್ಬೇಕು ಅಂತ ಆಸೆ ಪಡ್ತಾರೆ. ಒಂದು ರೀತಿಯಲ್ಲಿ ಅದು ಒಳ್ಳೇದೇ ಅನ್ಸುತ್ತೆ. ಕೆಲವೊಂದು ಸರಿ ಶಿಕ್ಷಣದ ಹಿತದೃಷ್ಟಿಯಲ್ಲಿ ನೋಡಿದ್ರೆ ನಮ್ಮ ಕಾಲದ ನಾವು ನೆನೆಸ್ಕೊಂಡ್ರೆ, ನಮ್ದು ಒಂದು 10 ವರ್ಷದ ಹಿಂದೆ ನೆನೆಸ್ಕೊಂಡ್ರೆ, ಹೊಡಿಬೇಕು ಮಕ್ಕಳನ್ನ, ಬಡಿಬೇಕು, ಅವ್ರನ್ನ ತಿದ್ದಬೇಕು. ನಮ್ಮ ಮೇಷಗಳು ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ಸಾರ್ ಮಗುಗೆ ಏನೋ ಒಂದು ಚೂರು ಹಿಂಗೆ ಒಂದು ಕೋಲಲ್ಲಿ ಹಿಂಗೆ ಅಂದೆ ಸರ್, ನೆನ್ನೆ ಬೆಳಗ್ಗೆ ಅಲ್ಲೇ ಹುಡ್ಕೊಂಬಂದ್ಬಿಟ್ಟಿದೆ ಸರ್ ಅಂತಾರೆ. ಅದಲ್ಲೋಗಿ ರಿಪೋರ್ಟ್ ಮಾಡ್ಬಿಡುತ್ತೆ ಆಲ್ರೆಡಿ. ಅದು ಇವತ್ತಿನ ಇದು ಸರ್ ವ್ಯವಸ್ಥೆ. ಆದರೆ ನಮ್ಗಿದ್ದಿದ್ದ ಮೇಷ್ಟ್ರುಗಳು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ರು. ಭಯಂಕರ ಕೊಡೋರು ಜಯಣ್ಣ ಸರು ಮತ್ತೆ ಶ್ರೀನಿವಾಸ್ ಸರು, ಈ ಥರ ತುಂಬಾ ಜನ ಇದ್ರು ಸರ್. ಇಲ್ಲಿ ನೋಡಿ ಈ ಶಾಲೆ ಆಕ್ಚುಲಿ ದತ್ತು ತಗೊಂಡು ಏನ್ ಮಾಡಿದ್ರಿ ಸರ್? ಈ ಶಾಲೆಯಲ್ಲಿ ಇವತ್ತು ಏನೇನು ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅದೆಲ್ಲವೂ ನಾವು ದತ್ತು ತಗೊಂಡ ನಂತರದಲ್ಲಿ ಆಗಿರುವಂಥ ಬದಲಾವಣೆ ಅಂತ ಹೂವಿನೊಳೆ ಪ್ರತಿಷ್ಠಾನದ್ದು. ಹೌದು, ಶುರು ಮಾಡಲಿ. ಸೊ ಇದರಲ್ಲಿ ನಮ್ದು ಅಲ್ಲದೆ ಇರೋದು ಅದನ್ನ ನಾವು ಇದನ್ನ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದೇವೆ. ಇದು ನೋಡಿ, ಯಾವುದೇ ಸರ್ಕಾರಿ ಶಾಲೆ ಅಂದ್ರೆ ಅಲ್ಲೊಂದು ಸಂಘ ರಂಗಮಂದಿರ ಇರಬೇಕು ಅಂತ. ಅಂದ್ರೆ ಮಕ್ಕಳಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತೆ, ಅದನ್ನ ವ್ಯಕ್ತಪಡಿಸೋದಕ್ಕೆ ಅವ್ರಿಗೊಂದು ವೇದಿಕೆ ಬೇಕು. ಪ್ರತಿ ಕಾರ್ಯಕ್ರಮಗಳು ನಡ್ಬೇಕಂದ್ರೆ ಇದೊಂದು ರಂಗಮಂದಿರ ಮಾಡಿದ್ವಿ. ಇದಕ್ಕೆ ತಾರಾಸು ರಂಗಮಂದಿರ ಅಂತ ಹೆಸರಿಟ್ಟಿದ್ದೇವೆ. ದುರ್ಗಾಸ್ತಮಾನ. ಹೌದು. ನಮಸ್ತೆ. ಆನಂದ್ ಅಂತ ನಮ್ಮ ಹೂವಿನೊಳೆ ಪ್ರತಿಷ್ಠಾನ ವಾಲಂಟಿಯರ್. ಸೊ ತಾರಾಸು ಅವ್ರ ಹೆಸರು, ಅಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಒಂದು ರಂಗಮಂದಿರ ಇದೆ, ತಾರಾಸು ರಂಗಮಂದಿರ ಅಂತ. ನಮ್ಮ ಜಿಲ್ಲೆಗೆ ಅದೇ ದೊಡ್ಡ ಮಂದಿರ, ಅದೇ ದೊಡ್ಡ ಹೈಯೆಸ್ಟ್ ಸ್ಟೇಜ್. ನಮ್ಮ ಮಕ್ಕಳು ಅಥವಾ ಯಾರ ದೊಡ್ಡವ್ರು ಹತ್ಬೇಕಂದ್ರೆ ಅದನ್ನ ಯಾಕೆ ಅವ್ರು ನಮ್ಮ ಸ್ಕೂಲಲ್ಲೇ ಹತ್ಬಾರ್ದು? ಚಿತ್ರದುರ್ಗದಿಲ್ಲ ತರಾಸು ರಂಗಮಂದಿರ, ಮೇನ್ ರೋಡ್ ಇದೆ, ಅದು ಸರ್ಕಾರದ್ದು ರಂಗಮಂದಿರ. ನಾವು ಅಲ್ಲಿಗೆ ಮಕ್ಕಳು ಹೋಗೋರು ಕಾಯೋದಕ್ಕಿಂತ ಅವ್ರನ್ನ ಇಲ್ಲೇ ಹತ್ತಿಸ್ಬೇಕು ಅಂತ ಈ ಸ್ಟೇಜ್ ಅನ್ನ ಈ ಹಿಂದಿನ ಶಾಸಕರಂತ ಪೂರ್ಣಿಮಾ ಶ್ರೀನಿವಾಸ್ ಅವರ ಅನುದಾನದಲ್ಲಿ ನಮ್ಮೂರಿನ ಗೆಳೆಯರೆಲ್ಲ ಸೇರಿ ಒತ್ತಡ ಹಾಕಿ, ಅಂದ್ರೆ ನಾನು ಒಂದು 5 ವರ್ಷ ಟ್ರೈ ಮಾಡಿದೆ. ಅದನ್ನ ಯಾರ್ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸಿದ್ದಕ್ಕೆ ನಮ್ಮ ಸ್ನೇಹಿತರೆಲ್ಲ ಒತ್ತಡ ಹಾಕಿ ತಂದು 5 ಲಕ್ಷ ರೂಪಾಯಲ್ಲಿ ಮಾಡಿಕೊಟ್ರು, ಸಭಾಂಗಣ ಮಾಡಿಕೊಟ್ರು. ಅದರ ನಂತರ ಉದ್ಘಾಟನೆ ನಾವು ಮಾಡ್ಕೊಂಡ್ವಿ, ಅದಕ್ಕೆ ಬಣ್ಣ ನಾವು ಹೊಡ್ಕೊಂಡ್ವಿ, ಅದ್ಭುತವಾಗಿ ಇದನ್ನು ಮಾಡಿದ್ವಿ. ಈ ಚಿತ್ರಕಲೆಯನ್ನು ಇತ್ತೀಚೆಗಷ್ಟೇ ನಮ್ಮ ಹೂವಿನೊಳೆ ಪ್ರತಿಷ್ಠಾನದಿಂದ ನಾವು ಮಾಡಿದ್ದೇವೆ. ಸೊ ಮಕ್ಕಳಿಗೆ ಪ್ರತಿನಿತ್ಯ ಇಲ್ಲೇ ಪ್ರೇಯರ್ ಆಗುತ್ತೆ. ಆ ಮಕ್ಕಳು ಇದು ಸ್ಟೇಜನ್ನು ಡೈಲಿ ಬಳಸ್ಕೊಳ್ತಾರೆ, ಡೈಲಿ ಮೈಕಲ್ ಮಾತಾಡ್ತಾರೆ, ಪೇಪರ್ ಓದ್ತಾರೆ, ಎಲ್ಲರೂ ಮಾಡ್ತಾರೆ ಡೈಲಿ. ಜೊತೆಗೆ ಕಲ್ಚರಲ್ ಆಕ್ಟಿವಿಟಿ. ಹೌದು, ಪ್ರತಿ ಕಲ್ಚರಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಇನ್ನೊಂದು ಏನಂದ್ರೆ ನಮ್ಮೂರಲ್ಲಿ ಇದೇ ತರದ ಸಭಾಂಗಣವನ್ನ ಇನ್ನೂ ನಮ್ಮೂರಲ್ಲಿ ಒಟ್ಟು 4 ಶಾಲೆ ಇದೆ, ಸರ್ಕಾರಿ ಶಾಲೆ. ಹೌದು, ಹೂವಿನೊಳೆ 4. ಹೌದು. ಎಷ್ಟು ದೊಡ್ಡ ಊರಿದ್ದು? ಮತ್ತೆ ಈಗಿನ ಜನಸಂಖ್ಯೆ ಆಧಾರದ ಲೆಕ್ಕದ ಒಂದು 5,000 ಜನ ಇಲ್ಲಿದ್ದಾರೆ. ನಮ್ಮ ತುಂಬಾ ದೊಡ್ಡ ಊರಿದ್ದು. ಹೌದು, ಬಹಳ ದೊಡ್ಡ ಊರು.
3 ಸರ್ಕಾರಿ ಶಾಲೆ, 2 ಕಿರಿಯ ಪ್ರಾಥಮಿಕ ಶಾಲೆಗಳು, 1 ಹಿರಿಯ ಪ್ರಾಥಮಿಕ ಶಾಲೆ, ಇನ್ನೊಂದು ಹೈಸ್ಕೂಲ್ ಇದೆ. ಇದು ಹಿರಿಯ ಪ್ರಾಥಮಿಕ ಶಾಲೆ. ಇದು ಹಿರಿಯ ಪ್ರಾಥಮಿಕ ಶಾಲೆ. ಸೊ ಇದು ಈಗ ನಿಮ್ಗೆ ಏನ್ ಕಾಣಿಸ್ತದೆ ಕಲರ್ಫುಲ್, ಇದು ಹೂವಿನೊಳೆ ಪ್ರತಿಷ್ಠಾನದ ಕೊಡುಗೆ. ಈ ಕಟ್ಟಡನ ನಮ್ಮ ಶಾಸಕರ ಅನುದಾನದಲ್ಲಿ ಮಾಡಿಸಿದ್ದು. ಇಲ್ಲಿ ಒಂದು ಕೊಬ್ಬರಿ ಖಾಲಿ ಇದ್ದಿತ್ತು, ಒಂದು ಟೇಬಲ್ ತರ ಇತ್ತಷ್ಟೇ, ಅದನ್ನ ಹಾಗೆ ಇದ್ದದನ್ನ ಬಳಸ್ಕೊಂಡು ಮಾಡಿದ್ದೇವೆ. ಈ ರೂಮು ಒಂದು ನಲಿಕಲಿ ಕೊಠಡಿ. ಸೊ ಇಲ್ಲಿ ಈ ಶೀಟನ್ನು ಕೂಡ ನಮ್ಮ ಹೂವಿನೊಳೆ ಪ್ರತಿಷ್ಠಾನದ ಹಾಕ್ಸಿರುವಂತದ್ದು. ಮುಂಚೆ ಇದಕ್ಕೆ ಈ ಸಿಮೆಂಟ್ ಶೀಟ್ ಇತ್ತು. ಈ ಮಕ್ಕಳು ಕ್ರಿಕೆಟ್ ಆಡಿ ಆಡಿ ಬಾಲ್ ಬಿದ್ದು ಒಡೆದೋಗಿ ಸೋರ್ತಾ ಇತ್ತು. ಪಾಪ ಅದು ಕಂಪ್ಲೇಂಟ್, ಟೀಚರ್ಗಳು ಸೋರನ್ನ ಹೆಂಗ್ ಕ್ಲಾಸ್ ಯೂಸ್ ಮಾಡ್ತಾರೆ, ಅದಕ್ಕೆ ನಾವು ತೆಗೆಸ್ಬಿಟ್ಟು ಈ ಶೀಟ್ ವ್ಯವಸ್ಥೆಯನ್ನ ಲಾಸ್ಟ್ ಇಯರ್ ಮಾಡಿಸ್ಕೊಟ್ಟಿದ್ದೆ. ಸೊ ಇದು ನಲಿಕಲಿ ಕೊಠಡಿ. ಈ ನಲಿಕಲಿ ಕೊಠಡಿಯಲ್ಲಿ ಇಲ್ಲಿರುವಂತಹ ಈ ಬೆಂಚು ಟೇಬಲ್ ಏನು ಕಾಣಿಸ್ತಾ ಇದೆ, ಇದೆಲ್ಲನೂ ನಾನು ದಾನಿಗಳಿಂದ ತಂದಿರುವಂಥದ್ದು. ಆ ದಾನಿಗಳು ನಮ್ಮ ಶಾಲೆ ನೋಡಿಲ್ಲ, ಆದ್ರೆ ನಾನು ನಮ್ಮ ಶಾಲೆಗೆ ಅವಶ್ಯಕತೆ ಇರೋದನ್ನ ಅವ್ರಿಗೆ ಮನವರಿಕೆ ಮಾಡಿಸಿ ಇಲ್ಲಿಗೆ ತರಿಸಿರುವಂಥದ್ದು. ಇದೆಲ್ಲ ನಿಮಗೆ ಈ ಕಿಡ್ಜಿ ಅಥವಾ ಖಾಸಗಿ ಅಲ್ಲಿರುತ್ತೆ. ಇದು ಸರ್ಕಾರಿ ಶಾಲೆಯಲ್ಲಿ ಬಹುತೇಕ ಕಡಿಮೆ. ಇಲ್ಲಿಗೆ ಅದನ್ನ ತರಿಸಿ ನಾವು ಅಂಗನವಾಡಿ, ಇಲ್ಲಿಗೆ ಈ ಶಾಲೆ ಅಂಗನವಾಡಿ ಇದು ಇಲ್ಲ. ಇದು 1 ರಿಂದ 3ನೇ ತರಗತಿ ಇದು. ಓಕೆ, 1ನೇ ಕ್ಲಾಸ್ 3ನೇ ಕ್ಲಾಸ್ ಇಲ್ಲಿ ನಡೆಯುತ್ತೆ. ನಲಿಕಲಿ. ಸೊ ನಲಿಕಲಿ ಮಕ್ಕಳಿಗೆ ಇದನ್ನ ವ್ಯವಸ್ಥೆ ಹೇಳ್ತಾರೆ. 1ನೇ ಕ್ಲಾಸಿಂದ 3ನೇ ಕ್ಲಾಸ್ವರೆಗೂ ಇಲ್ಲೇ ಇದೆ, 1ನೇ ಕ್ಲಾಸ್ ರೂಮ್. ಇದು ಒಂದೇ ರೂಮ್. ಹಿಂಗೆ ಒಂದರಲ್ಲಿ ಆಗುತ್ತಾ? ಆಗುತ್ತೆ. ಇಲ್ಲಿ ನಮ್ಮಲ್ಲಿ 30 ಮಕ್ಕಳಿದ್ದಾರೆ, 1 ರಿಂದ 30 1 ರಿಂದ 3 ಸೊ ಆ ಮಕ್ಕಳಿಗೆ ಇದು ಸಫಿಶಿಯೆಂಟ್ ಆಗುತ್ತೆ. ಅದಕ್ಕೆ ಒಬ್ಬರು ನಲಿಕಲಿ ಟೀಚರ್ ಅಂತಾನೆ ಇರ್ತಾರೆ, ಸರ್ಕಾರಿ ಟೀಚರ್ ಅವರು. ಅವ್ರಿಗೆ ಏನು ಸವಲತ್ತುಗಳು ಬೇಕು, ಆ ಮಕ್ಕಳನ್ನ ನೆಲದಲ್ಲಿ ಕೂರ್ತಾ ಇದ್ದ ಮಕ್ಕಳನ್ನ ಚೇರಲ್ಲಿ ಕೂತ್ಕೊಂಡು ರೌಂಡ್ ಆಕ್ಟಿವಿಟೀಸ್ಗಳಲ್ಲಿ ಮಾಡ್ಕೊಂಡು, ಅವ್ರಿಗೆ ಗ್ರೂಪ್ ಆಕ್ಟಿವಿಟೀಸ್ ಇರುತ್ತೆ ಚಿಕ್ಕ ಮಕ್ಕಳಿಗೆ, ಅದರಿಂದ ಅವ್ರಿಗೆಲ್ಲ ಈ ರೌಂಡಲ್ಲಿ ಇರೋ ಥರ ವ್ಯವಸ್ಥೆ ಮಾಡ್ತೀವಿ. ಸೊ ಈ ದಾನಿಗಳಿಂದ ತಂದೆ ಅಂದ್ರಲ್ಲ, ಸೊ ಹೇಗೆ ಅಪ್ರೋಚ್ ಮಾಡ್ತೀರಿ, ಸೊ ಹೇಗೆ ತಲುಪಿಸ್ತಾ ಇದ್ದೀರಿ ನಿಮ್ಮ ವಿಷಯನ? ಈಗ ನೋಡಿ ಸರ್, ನಮ್ಮಲ್ಲಿ ಮಕ್ಕಳಿದ್ದಾರೆ, ನೆಲದಲ್ಲಿ ಕೂರ್ತಿದ್ದಾರೆ. ನಾನು ಯಾವುದೋ ಒಂದು ಶಾಲೆಗೆ ಹೋದಾಗ ಆ ಮಕ್ಕಳು ಒಳ್ಳೆ ಹೈಫೈ ವ್ಯವಸ್ಥೆಗಳಲ್ಲಿ ಇರೋದು ನೋಡಿ ಇದು ನಮ್ಮೂರಲ್ಲಿ ಇರ್ಬೇಕಲ್ವಾ ಅಂತ ಅನಿಸುತ್ತೆ ನನಗೆ. ಕರೆಕ್ಟ್. ಅದಕ್ಕೆ ನಾನು ಮಾಡೋದು ಇದ್ದೇ ಅದೇ ಒಂದು ಫೋಟೋ ತಂದ್ಬಿಟ್ಟು ನನಗೆ ಯಾರಾದರೂ ಸಪೋರ್ಟ್ ಮಾಡ್ತಾರೆ ಅಂತ ಏನಿರ್ತಾರಲ್ಲ ಅಂಥವ್ರಿಗೆ ಅಪ್ರೋಚ್ ಮಾಡೋಂಥದ್ದು. ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹುಡುಕ್ಬಿಟ್ಟು, ಸರ್ ಇಷ್ಟು ಖರ್ಚಾಗುತ್ತೆ ನಮ್ಮ ಶಾಲೆಗೆ ಬೇಕು ಅಂತ ಕೇಳಿದ್ದಕ್ಕೆ ಅವರು ಈ ನಮ್ಮ ಒಂದು ಶಾಲೆಗೆ ಜೊತೆಗೆ ನಾನು ಮಾಡೋದು 3 ಶಾಲೆಗೂ ಕೊಡಿಸ್ಬಿಟ್ಟೆ. ಸೊ ಈಗ ಇರೋ 3 ಪ್ರಾಥಮಿಕ ಶಾಲೆಗಳಲ್ಲಿ ಇದಾವೆ. ಹೌದು, 3 ಪ್ರಾಥಮಿಕ ಶಾಲೆಯಲ್ಲಿ ಈ ಥರದ್ದು ರೌಂಡ್ ಟೇಬಲ್ಸ್ ಇದಾವೆ. ಓಕೆ, 30 ಜನಕ್ಕೆ ಆಗುತ್ತದ. ಹಾಂ, ಮತ್ತು ಇಲ್ಲೇ ಅಂತಲ್ಲ, ನಾವು ಎಲ್ಲೇ ಶಾಲೆ ಡೆವಲಪ್ ಮಾಡಿದ್ರು ಇದನ್ನ ಕಂಪಲ್ಸರಿ ಹಾಕ್ಕೊಡ್ತೀವಿ. ಮಕ್ಕಳು ನೆಲದಲ್ಲಿ ಕೂತ್ಕೊಂಡು ಕಲಿಯೋದಕ್ಕಿಂತ ಅವ್ರಿಗೆ ಅವರು ಆರಾಮಾಗಿ ಕೂತ್ಕೊಂಡು ಈ ಚೇರ್ಗಳಲ್ಲಿ ಕೂತ್ಕೊಂಡು ಕಲಿಬಹುದು. ಸೊ 1 ರಿಂದ 3ನೇ ತರಗತಿ ಮಕ್ಕಳಿಗೆ ಒಳ್ಳೆ ಹೈ ಕ್ವಾಲಿಟಿ, ಇವೆಲ್ಲ ಸುಪ್ರೀಂ ಕಂಪನಿ ಅಂದ್ರೆ ಒಂದು ಚೆನ್ನಾಗಿರೋ ಕ್ವಾಲಿಟಿ. ಇದು ಪ್ಲಾಸ್ಟಿಕ್, ಒಳ್ಳೆ ಗಟ್ಟಿ ಪ್ಲಾಸ್ಟಿಕ್ಗಳು ಇರುವಂತದ್ದ ಇಲ್ಲಿ ಹಾಕ್ತಿದ್ದೀವಿ. ಈ ಟೇಬಲ್ಗಳನ್ನ ಮಾಡಿಸಿರುವಂತ ಆರ್ಡರ್ ಕೊಟ್ಟು ಮಾಡಿಸಿರುವಂಥದ್ದು, ಒಳ್ಳೆ ಗಟ್ಟಿ ಇದೆ. ಇದಕ್ಕೆ ಟೆಕ್ ಸಿಸ್ಟಮ್ ಗ್ಲೋಬಲ್ ಸರ್ವಿಸಸ್ ಅನ್ನೋ ಒಂದು ಕಂಪನಿ, ಒಂದು ಖಾಸಗಿ ಕಂಪನಿ, ಆ ಕಂಪನಿಗೂ ಈ ಊರಿಗೂ ಸಂಬಂಧ ಇಲ್ಲ. ಆ ಕಂಪನಿಯವ್ರು ಯಾರು ಈ ಕಡೆಯವ್ರು ಇಲ್ವೇ ಇಲ್ಲ. ಅಲ್ಲಿ ನನಗೆ ಪರಿಚಯದವರೊಬ್ರು ಇದ್ರು. ಅವರಿಗೆ ಸರ್ ಈ ಥರ ನಮ್ಮ ಶಾಲೆಗೆ ಒಂದಷ್ಟು ಸಹಾಯ ಬೇಕು ಅಂತ ಕೇಳಿದ್ದಕ್ಕೆ ಏನು ಅಂತ ಕೇಳಿದ್ರು. ಸರಿ ಈ ಥರ ನಲಿಕಲಿ ಟೇಬಲ್ ಬೇಕು ನಮ್ಮ ಮಕ್ಕಳಿಗೆ. ಸರಿ ಆಯಿತು, ಒಂದು ಕೊಟೇಶನ್ ಕೊಡಿ, ಒಂದು ಪ್ರಪೋಸಲ್ ಕೊಡಿ ಅಂದರು. ಎಲ್ಲ ಲಿಸ್ಟ್ ಮಾಡಿ ಕೊಟ್ಟೆ. 3 ಶಾಲೆಯಿಂದ ಒಂದು ಲೆಟರ್ ಇಸ್ಕೊಂಡು ನಮ್ಮ ಪ್ರತಿಷ್ಠಾನದ ಪ್ರಪೋಸಲ್ ಕೊಟ್ಟೆ. ಪಾಸ್ ಅಂದರೆ ಅವರು ನನ್ನ ಮೇಲೆ ನಾನು ಮಾಡೋ ಕೆಲಸಗಳ ಮೇಲೆ ತುಂಬ ನಿರಂತರವಾಗಿ ನೋಡಿದ್ರಿಂದ ನೀವು ಕೇಳೋದು ಜೆನ್ಯೂನ್ ಇದೆ ಅಂತ ಹೇಳಿ ಪಾಸ್ ಮಾಡಿದ್ರು. ಇದನ್ನ ಕೊಟ್ಟು 1 ವರ್ಷ ಆಯ್ತು ಅಲ್ಲಿಂದ. ಸೂಪರ್. ಮಕ್ಕಳು ಬಹಳ ಖುಷಿಯಿಂದ ಸುಮಾರು 5 ವರ್ಷ ಬರ್ತವೆ. ಹಾಂ ಸರ್, ಖಂಡಿತವಾಗ್ಲೂ ಬರುತ್ತೆ. 5 ಬ್ಯಾಚ್ ಮಕ್ಕಳು ಪಾಸ್ ಆಗ್ತಾರೆ. ಹಾಂ, ಇದುವರೆಗೂ ಯಾವ ಚೇರು ಹಾಳಾಗಿಲ್ಲ, ಯಾವ ಟೇಬಲ್ ಹಾಳಾಗಿಲ್ಲ. 1 ವರ್ಷ ಆಯ್ತು ಆಲ್ರೆಡಿ. ಸೂಪರ್. ಹಂಗೆ ಮಕ್ಕಳು ನೋಡಿ ಅವಾಗ ಹಾಕಿರೋ ಇನ್ಕ್ಲೂಡಿಂಗ್ ಸ್ಟಿಕ್ಕರ್ಗಳು ಕೂಡ ಇನ್ನೂ ಹಂಗೆ ಇದೆ ಅಷ್ಟು. ಅಲ್ಲಿ ನೋಡಿ ಗ್ಲೋಬಲ್ ಸರ್ವಿಸಸ್. ಹೌದು, ಟೆಕ್ ಸಿಸ್ಟಮ್ಸ್ ಗ್ಲೋಬಲ್ ಸರ್ವಿಸಸ್ ಅಂತ. CSR ಇನಿಷಿಯೇಟಿವ್ ಆಫ್ ಟೆಕ್ ಸಿಸ್ಟಮ್ಸ್ ಗ್ಲೋಬಲ್ ಸರ್ವಿಸಸ್. ಥ್ಯಾಂಕ್ ಯು ಟೆಕ್ ಸಿಸ್ಟಮ್ಸ್ನವ್ರಿಗೆ. ಸೊ ಇದು ನೋಡಿ, ಇನ್ಕ್ಲೂಡಿಂಗ್ ಇದು ಸ್ಕೂಲಲ್ಲಿ ಟೀಚರ್ ಚೇರ್, ಇದು ಟೇಬಲ್, ಇದು ಚೆನ್ನಾಗಿರ್ಬೇಕು ಅಂತ. ಹೌದು, ಇದನ್ನು ಹೇಳಿ ಆರ್ಡರ್ ಕೊಟ್ಟು ಮಾಡಿಸಿರೋದು. ಇದು ನನಗೆ ನಮ್ಮಲ್ಲಿ ಯಾವುದೋ ಒಂದು ಕೆಲಸ ಮಾಡುವಾಗ ಒಂದು ಸ್ವಲ್ಪ ಹಣ ಮಿಕ್ಕಿತ್ತು, ಅದನ್ನ ವೇಸ್ಟ್ ಮಾಡೋ ಬದಲು ನಮ್ಮ ಶಾಲೆಗೆ ಕೊಡಿಸೋಣ ಅಂತೇಳಿ ಒಂದು 6 ಟೇಬಲ್ನ ಈ ಥರದ್ದು ಮಾಡಿಸ್ಕೊಟ್ಟು ಇಲ್ಲಿ ಕೊಟ್ಟು. ಇದು ಒಂದು ಟೇಬಲ್ ಒಂದು 8,000 ರೂಪಾಯಿ ಬೆಲೆ ಬಾಳುತ್ತೆ. ವೆರಿ ನೈಸ್. ತುಂಬ ವೆಯ್ಟು, ಕನಿಷ್ಠ ಅಂದ್ರೆ ಒಂದು 20 ವರ್ಷ ಬಾಳುತ್ತೆ. ಓಕೆ. ಇದು ಹಾಗಾದ್ರೆ ತಾವು ಫುಲ್ ಟೈಮ್ ಏನು ಮಾಡ್ತೀರಿ? ನಾನು ಒಂದು ಕಡೆ ಕೆಲಸ ಮಾಡ್ತೀನಿ ಸರ್. ನನಗೆ ಹೊಟ್ಟೆಪಾಡಿಗೆ ಅಂತ ಒಂದು ಉದ್ಯೋಗ ಮಾಡ್ತೀನಿ. ಸೊ ಅದು ನನ್ನ ಕನ್ಸಲ್ಟೆಂಟ್ ಥರ ಕೆಲಸ ಮಾಡುವಂಥದ್ದು. ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡ್ಬೇಕಂತ ಇಲ್ಲ, ನನ್ನ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ನನಗೆ ಏನು ಕೆಲಸ ಯಾವ ಟೈಮಲ್ಲಿ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ನನಗೆ ಬಿಡುವಿನ ಟೈಮ್ ಎಷ್ಟು ಸಿಗುತ್ತೋ ಅಷ್ಟು ಟೈಮನ್ನು ಈ ಹೂವಿನೊಳೆ ಪ್ರತಿಷ್ಠಾನ ಚಟುವಟಿಕೆಗಳಿಗೆ ಬಳಸ್ತೀನಿ. ವೆರಿ ನೈಸ್. ಸೊ ಇದರಿಂದ ಈ ಟ್ರಸ್ಟಿಂದ ನೀವೇನಾದ್ರು ಬೆನಿಫಿಟ್
ಸರ್ ನಮಗೆ ಅಂತ ಬೆನಿಫಿಟ್ ಅಂತ ಇಲ್ಲ. ಇದನ್ನ ಇನ್ನೂ ಒಂದು 100 ಶಾಲೆಗಳಿಗೆ ಮಾಡಬೇಕು ಅಂತ. ಈಗ ಯಾರೆಲ್ಲ ಸಹಾಯ ಮಾಡ್ತಾರೆ ಆ ಸಹಾಯವನ್ನು ಪಡೆದುಕೊಂಡು ಒಂದು 100 ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು. ಅಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಿದ್ದಾವೆ. ಆ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಸರ್. ಎಷ್ಟೋ ಶಾಲೆಗಳಲ್ಲಿ ಟಾಯ್ಲೆಟ್ಗಳಂತೂ ದುರ್ನಾತ ಹೊಡಿತಾ ಇರ್ತವೆ. ಅಂಥ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ. ಈ ರೂಮಲ್ಲಿ ನೋಡಿ, ಇದು ಈ ಗ್ರೀನ್ ಬೋರ್ಡ್ ಇದೆಯಲ್ಲ, ಈ ಗ್ರೀನ್ ಬೋರ್ಡ್ ಕೂಡ ನಾವೇ ಕೊಟ್ಟರು ಅಂತ. ಇದು ಒಂದು ಗ್ರೀನ್ ಬೋರ್ಡು ಕನಿಷ್ಠ ಅಂದ್ರೆ ಒಂದು 6,000 ರೂಪಾಯಿ ಬೆಲೆ ಬಾಳುತ್ತೆ. ಇದು ಸಿರಮಿಕ್, ತುಂಬಾ ವೆಯ್ಟ್ ಇದೆ ಮತ್ತೆ ತುಂಬಾ ಬಾಳಿಕೆ ಬರುವಂತದ್ದು. ಇದನ್ನ ರೀಸೆಂಟ್ ಆಗಿ ಒಂದು ಮೋಟೋ ಕೇರ್ ಇಂಡಿಯಾ ಅನ್ನೋ ಅಂತ ಒಂದು ಕಂಪನಿ, ಹರಿಯಾಣದ್ದು, ನಮ್ಮ ಕರ್ನಾಟಕದ್ದು ಅಲ್ಲ, ಬೆಂಗಳೂರದ್ದು ಅಲ್ಲ, ಹರಿಯಾಣದಲ್ಲಿರುವಂಥ ಒಂದು ಕಂಪನಿಯವ್ರಿಗೆ ಅಪ್ರೋಚ್ ಮಾಡಿ ಈ ಶಾಲೆಗೆ ಬೇಕು ಅಂತ ಈ ಥರದನ್ನ ಎಲ್ಲ ಕ್ಲಾಸ್ ರೂಮ್ಗಳಲ್ಲಿ ಹಾಕ್ಸಿದ್ವಿ. ಪ್ರತಿ ಕ್ಲಾಸ್ ರೂಮ್ಗೆ ಈ ಥರ ಗ್ರೀನ್ ಬೋರ್ಡ್ ಹಾಕಿದ್ವಿ, ಪ್ರತಿ ಕ್ಲಾಸ್ ರೂಮ್ಗೆ ಈ ಥರ ಟೇಬಲ್ ಹಾಕಿದ್ದೀವಿ. ಈ ರೂಮಲ್ಲಿ ಇದು ಫ್ಲೋರಿಂಗ್ ಚೆನ್ನಾಗಿದ್ದರಿಂದ ಇಲ್ಲಿ ಫ್ಲೋರಿಂಗ್ ಹಾಕ್ಸಿಲ್ಲ. ಇಲ್ಲಿರುವಂತ ಈಗ ಏನು ರೂಫಿಂಗ್ ಇದೆ ಆ ರೂಫಿಂಗ್ ನ ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಬೇರೆ ಎಲ್ಲಾ ರೂಮ್ಗಳಿಗೆ ಫ್ಲೋರಿಂಗ್ ಅಲ್ಲಿ ವೆಟ್ರಿಫೈಡ್ ಟೈಲ್ಸ್ ಅನ್ನು ಹಾಕ್ಸಿದ್ವಿ. ವೆಟ್ರಿಫೈಡ್, ಓಕೆ. ಮೊದಲು ಗಾರೆ ಇತ್ತು. ಹೌದು, ಗಾರೆ ಅಲ್ಲ, ಈ ಕಡಪಕಲ್ಲು ಅಂತ. ಕಡಪಕಲ್ಲು, ಕರೆಕ್ಟ್. ಕಡಪಕಲ್ಲು, ಕಪ್ಪಕಲ್ಲು ಹಾಕ್ತಿದ್ರು ಸರ್ಕಾರಿ ಇದಕ್ಕೆ, ಕರೆಕ್ಟ್. ಕಡಪಕಲ್ಲಿತ್ತು. ಈಗ ಪ್ರತಿ ಶಾಲೆ, ಪ್ರತಿ ರೂಮ್ಗೆ ನಾವು ಇದನ್ನ ಹಾಕ್ಸಿದ್ದೀವಿ. ಬನ್ನಿ ಸರ್ ಹೋಗೋಣ. ಸೊ ಇದು ನಲಿಕಲಿ ಕೊಠಡಿ. ಹೌದು ಸರ್. ಓಕೆ. ಹಾಂ ಸರ್, ತುಂಬ ಚೆನ್ನಾಗಿದೆ ಸರ್ ಇದು ಕ್ಲಾಸ್ ರೂಮು. ಹಾಂ ಸರ್, ನಲಿಕಲಿ ಕಟ್ಟಡ. ಹೌದು, ಇದನ್ನ ಇನ್ನೂ ಬ್ಯೂಟಿಫೈ ಮಾಡ್ಬೇಕು ಅನ್ನೋದು ಆಸೆ ಸರ್. ಈ ಹೆಂಗೆ ಖಾಸಗಿ ಇದಿರ್ತಾವಲ್ಲ, ಇದು ಮಾಂಟೆಸರಿ, ಕಿಂಡರ್ಗಾರ್ಟನ್, ಮಾಂಟೆಸರಿ, ಅವ್ನು ನೋಡಿದ್ರೆ ಇದೊಂದು ಗೌರ್ಮೆಂಟ್ ಸ್ಕೂಲ್ ಅನ್ಸ್ಬೇಕು. ಅದ್ರ ತಲೆ ಮೇಲೆ ಹೊಡೆದಂಗೆ ಇರಬೇಕು ಇದು. ಆ ಥರ ಮಾಡ್ಬೇಕಂತ ಈ ವರ್ಷದಲ್ಲಿ ಮಾಡಿಸ್ಬಿಡ್ತೀನಿ. ಖಂಡಿತ ಮಾಡಲಿ. ಸೊ ಆಸಕ್ತರು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಮನಸ್ಸಿರುತ್ತೆ. ನಿಮ್ಮಲ್ಲಿ ಜಿನ್ಯೂನಾಗೆ ನಾನು ಏನಾದ್ರು ಮಾಡಬೇಕು ಅಂತ ಸರ್ಕಾರಿ ಶಾಲೆಗೆ ಎಜುಕೇಷನ್ ಸಂಬಂಧಪಟ್ಟ ಸಹಾಯ ಮಾಡೋರು ಇವ್ರ ನಂಬರ್ ಹಾಕಿರ್ತೀನಿ, ಯು ಕ್ಯಾನ್ ಕಾಂಟ್ಯಾಕ್ಟ್. ಮುಂದೆ ಹೋಗೋಣ ಸರ್. ಹಾಂ ಸರ್. ಸರ್ ಇಲ್ಲಿ ಇದು ಒಂದು ನಮ್ಮ ಮುಖ್ಯೋಪಾಧ್ಯಾಯರ ಕೊಠಡಿ. ಇದು ಮುಂಚೆ ಮುಖ್ಯೋಪಾಧ್ಯಾಯರ ಕೊಠಡಿ ಅಂದರೆ ನಮ್ಗೊಂಥರ ಬೇಜಾರಾಗೋದು. ಹೆಡ್ ಮಾಸ್ಟರ್ ರೂಮು. ಹಾಂ, ಒಂದು ಶಿಕ್ಷೆ ಕೊಡ್ತಾರೆ ಅಂತ ಕಾರಣಕ್ಕೆ ಆವಾಗಿನ ಕಾಲಕ್ಕೆ R.N. ಹನುಮಂತಪ್ಪ ಅಂತ ಒಬ್ಬರಿಲ್ಲ ಹೆಡ್ ಮಾಸ್ಟರ್ ಇದ್ರು ಈ ಊರಿನಲ್ಲಿ. R.N. ಹನುಮಂತಪ್ಪ ಅಂದ್ರೆ ನೀವು ಎಂಥವ್ರನ್ನ ಕೇಳಿದ್ರು ಹೇಳ್ತಾರೆ. ಈಗಿಲ್ಲ ಅವರು. ಈ ಶಾಲೆಯಲ್ಲಿ ಅವ್ರು ಇದ್ದಂಥ ಹೆಡ್ ಮಾಸ್ಟ್ರು, ಅದ್ಭುತವಾದ ಹೆಡ್ ಮಾಸ್ಟ್ರು. ಅವ್ರು ಈ ರೂಮಲ್ಲಿ ಇದ್ದಾರೆ ಅಂದರೆ ನಮಗೆ ಭಯ ನಡ್ಕ ಹುಟ್ಟದ. ಏನಾದ್ರು ಹೆಡ್ ಮಾಸ್ಟರ್ ಕರೀತಾವ್ರೆ ನಾವು ಇಲ್ಲಿಗೆ ಬರಬೇಕು ಅಂದ್ರೆ ಭಯ ನಮಗೆ. ಅಂಥ ಶಕ್ತಿ ಕೇಂದ್ರ ಇದು. ಈ ಶಾಲೆಗೆ ಇದು ಶಕ್ತಿ ಕೇಂದ್ರ. ಈ ಶಕ್ತಿ ಕೇಂದ್ರನ ಈಗ ನಾವು ಹೊಸ ರೂಪ ಕೊಟ್ಟಿದ್ದೇವೆ. ಓಕೆ. ಈಗಿರುವಂತವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟಿದ್ದೇವೆ ನಾವು. ನೋಡೋಣ ಬನ್ನಿ. ಹಾಂ ಸರ್. ಸೊ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ. ಈ ಶಿಕ್ಷಣ ಪರಂಪರೆಗೆ ಇವರು ಪ್ರೇರಣೆ ಇರಬೇಕು ಅನ್ನೋದು, ಅದು ಮೊದಲನೇದಾಗಿ ಹೆಡ್ ಮಾಸ್ಟರ್ ರೂಮಿಂದಾನೇ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವರನ್ನ ಹಾಕಿದ್ದೇವೆ. ಸೊ ಇವರು ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕರು, ದ ಫಸ್ಟ್ ಲೇಡಿ ಟೀಚರ್ ಇನ್ ಇಂಡಿಯಾ. ಹೌದು, ಶಿ ವಾಸ್ ದ ರೆವಲ್ಯೂಷನರಿ ಒನ್. ಇವರು ಮತ್ತು ಇವರ ಪತಿ ಫುಲೆ ಅವರು ನಮ್ಮ ಭಾರತದಲ್ಲಿ ಈ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅನ್ನೋದ್ರ ಬಗ್ಗೆ ತುಂಬ ಕೆಲಸ ಮಾಡಿದ್ರು. ಮತ್ತು ಇವತ್ತು ನಾವೇನು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೀವಿ, ಮೊದಲು ಇವ್ರಿಗೆ ಪೂಜೆ ಮಾಡಬೇಕು, ನಂತರದಲ್ಲಿ ಬೇರೆಯವ್ರಿಗೆ ಮಾಡಬೇಕು ಅನ್ನೋದು ನನ್ನ ಇವತ್ತಿನ ಕೂಡ ವಾದ. ಗ್ರೇಟ್. ಹಾಗೆಯೇ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆಯನ್ನು ಬರೆದಿದ್ದೇವೆ. ಇದು ಇತ್ತೀಚೆಗೆ ಅಷ್ಟೇ ಬರ್ಸಿದ್ದು. ಅದು ಕಂಪಲ್ಸರಿ, ಸರ್ಕಾರದೊಂದು ಆದೇಶ. ಹೌದು. ಸೊ ಇದೆಲ್ಲ ನೀವೇ ಮಾಡಿಸಿರೋದು, ಈ ಪೇಂಟಿಂಗ್, ಈ ಡ್ರಾಯಿಂಗ್ ಎಲ್ಲ? ಹೌದು ಸರ್, ಈ ಡ್ರಾಯಿಂಗು ಈಗ ಇದು. ಹೌದು, ರವಿಕುಮಾರ್ ಅಂತ ಚಿಕ್ಕಬಳ್ಳಾಪುರದವ್ರ ಆರ್ಟಿಸ್ಟು. ಅಲ್ಲಿಂದ ನನ್ನ ಮೇಲಿನ ಪ್ರೀತಿಗೆ ಇಡೀ ಶಾಲೆಗೆ ಚಿತ್ರ ಏನು ಕಾಣಿಸ್ತಾ ಇದೆ ಇದಿಷ್ಟು ಫ್ರೀಯಾಗಿ ಮಾಡ್ಕೊಟ್ಟಿದ್ದಾರೆ. ಓ, ಅಲ್ಲಿ ಕಾಣೋದಲ್ಲ? ಹೌದು, ಹನುಮಾನೋದಲ್ಲ. ಹೌದು, ಅಂದ್ರೆ ನಾನು ಬೇರೆ ಶಾಲೆಗಳಿಗೆ ಅವ್ರನ್ನ ಕರೆದು ಕೆಲವೊಂದು ಗೌರವಧನ ಕೊಟ್ಟು ಕೆಲಸ ಮಾಡಿಸಿದ್ದೆ. ಆ ಖುಷಿಗೆ ಸರ್ ನಿಮ್ಮೂರಿಗಾಗಿ ನಾನು ಬರ್ತೀನಿ, ಫ್ರೀಯಾಗಿ ಮಾಡ್ಕೊಡ್ತೀನಿ, ಕಾಂಪ್ಲಿಮೆಂಟರಿ ಮಾಡಿದ್ದಾರೆ. ಇಲ್ಲಿ ಒಂದು 3 ದಿವಸ ಇಲ್ಲೇ ಇದ್ದು ಮಾಡ್ಕೊಟ್ಟಿದ್ದು. ಬಹಳ ಅದ್ಭುತವಾಗಿ ಪೇಂಟಿಂಗ್ ಮಾಡ್ತಾರೆ. ವೆರಿ ನೈಸ್, ಚೆನ್ನಾಗಿದೆ. ಸೊ ಈಗ ಈ ಹೌದು ಸರ್, ಶಕ್ತಿ ಕೇಂದ್ರ. ಸೊ ಈ ಫ್ಲೋರಿಂಗ್ ಎಲ್ಲ ಏನಿದೆ ಇದೆಲ್ಲ ಹೊಸದಾಗಿ ವೆಟ್ರಿಫೈಡ್ ಫ್ಲೋರಿಂಗ್ ಹಾಕಿರುವಂತ. ಹೌದು, ನಮ್ಮ ಕಡಪಕಲ್ಲಿತ್ತು. ತುಂಬಾ ಸರಿ ಯಾವಾಗ್ಲೂ ಕಂಪ್ಲೇಂಟು, ಹೆಡ್ ಮಾಸ್ಟರ್ ರೂಮ್ ಕ್ಲೀನ್ ಆಗಿರಲ್ಲ ಅಂತ. ಮೊದಲು ಹೆಡ್ ಮಾಸ್ಟರ್ ರೂಮ್ ಅಂದ್ರೆ ಹೆದರ್ತಾ ಇದ್ವಿ. ಈಗ ಹೆಡ್ ಮಾಸ್ಟರ್ ರೂಮ್ ನಾವೇ ಅಂದ ಚಂದಗೊಳಿಸಿ ಅದನ್ನ ಅದ್ಭುತವಾಗಿ ಮಾಡ್ಕೊಂಡು ಇಲ್ಲಿರುವಂತ ಹೆಡ್ ಮಾಸ್ಟರ್ಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದೇವೆ. ಅಂದ್ರೆ ಸರ್, ಹೆಡ್ ಮಾಸ್ಟ್ರು ಇಡೀ ಶಾಲೆಯ ಜವಾಬ್ದಾರಿ. ಇಲ್ಲಿ 120 ಮಕ್ಕಳಿರ್ತಾರೆ, 120 ಮಕ್ಕಳಿಗೂ ಪೋಷಕರು ಸಮಾನ. ಅವ್ರಿಗೆ ಏನು ಕುಂದುಕೊರತೆಗಳಿರ್ತಾವ ಅವ್ನು ಹೇಳಲ್ಲ ಎಷ್ಟೋ ಸರಿ, ಆದ್ರೆ ಅವ್ರಿಗೆ ಏನು ಬೇಕು ಅನ್ನೋ ನೋಡಿ ಅದನ್ನ ನಾವು ಹೆಲ್ಪ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಅವ್ರಿಗೆ ನಾನೇ ವಾರಕ್ಕೊಂದ್ಸರಿ ಅವ್ರಿಗೆ ಕೇಳ್ತೀನಿ, ಮೇಡಮ್ ಈ ವಾರಕ್ಕೆ ಏನಾದರೂ ಬೇಕಾ ನಿಮ್ಮ ಶಾಲೆಗೆ? ನೀವು ಪೋಷಕರ ಮೇಲೆ, ದಾನಿಗೆ ಯಾರೋ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಡಿ, ನನ್ನನ್ನು ಕೇಳಿ, ನಾನು ಎಲ್ಲಿಂದಾದ್ರೂ ಹೊಂದಿಸ್ಕೊಡ್ತೀನಿ ಅಂತ. ನಾನೇನು ಮಾಡ್ತೀನಿ, ನನ್ನ ಸಂಪರ್ಕದಲ್ಲಿರುವಂಥ ದಾನಿಗಳನ್ನ ಕೇಳ್ತೀನಿ, ನಮ್ಮ ಶಾಲೆಗೆ ಈ ಥರದ ಅವಶ್ಯಕತೆ ಇದೆ ಅಂದರೆ. ಸರ್ಕಾರಿ ಶಾಲೆಯಲ್ಲಿ ಪೋಷಕರು ಪಾಪ ಅವ್ರ ಮಕ್ಕಳನ್ನ ಕಳಿಸೋದು ದೊಡ್ಡ ವಿಷಯ ಇರುವಾಗ ನಾವು ಅವ್ರಿಗೇನೋ ಹೊರೆ ಆಗಬಾರ್ದು ಅಂತ. ಅದರಿಂದ ಇಲ್ಲಿಗೆ
ತುಂಬಾ ಚೆನ್ನಾಗಿ ನಡೆಸುವಂಥದ್ದು. ಈ ಟೇಬಲ್ ಏನಿದೆ ಇದು ಮುಂಚೆ ಹಳೆಯ ಟೇಬಲ್, ಇದು ಹೊಸದಾಗಿ ನಾವು ಹಾಕಿರುವಂತಹ ಟೇಬಲ್. ಇದೊಂದು ಕಾರ್ಪೊರೇಟ್ ಕಂಪನಿ ಇದೇನೆ, ನಾವು ಅದನ್ನ ತಂದು ನಮ್ಮ ಶಾಲೆಗೆ ಬಳಸ್ಕೊಳ್ಳೋಣ ಅಂತ ಹೇಳಿ. ಕಂಪನಿ ಇದೆ, ಸಾಫ್ಟ್ವೇರ್ ಕಂಪನಿ ಇದೆ. ಹೌದು, ಕರೆಕ್ಟ್. ಇಲ್ಲಿ ಕುತ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ಸ್ ವರ್ಕ್ ಮಾಡ್ತಿರ್ತಾರಲ್ಲ. ಹೌದು, ಹಿಂಗೆ. ಸೊ ಅದಕ್ಕೆ ನಮ್ಮ ಟೀಚರ್ಗೆ ಸ್ವಲ್ಪ ಹೈಟೆಕ್ ಮಾಡೋಣ ಅಂತ ಆಸೆ. ಅವ್ರಿಗೆ ಹೈಟೆಕ್ ಟೇಬಲ್ ಕೊಟ್ಟಿದ್ದೀರಾ? ಹೌದು, ವೆರಿ ನೈಸ್. ಸೊ 4 ಜನ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ. ಕುಸುಮ ಅವರು, ಸುನಂದಮ್ನವರು, ಆ ಕಡೆ ಯಾರಿಬ್ರು? ಆ ಕಡೆ ಪರಶುರಾಮ್ ಮತ್ತೆ ದಿವ್ಯನಾಥ್ ಅಂತ. ಓಕೆ, ಇಬ್ರು ಹೆಣ್ಮಕ್ಳು, ಇಬ್ರು ಗಂಡು ಮಕ್ಳು. ಹೌದು, ಒಬ್ರು ಹೆಡ್ ಮಾಸ್ಟರ್, ಅವ್ರ ಲೇಡಿ. ಮತ್ತೆ ಇಲ್ಲಿ ಗೆಸ್ಟ್ ಟೀಚರ್ ಕೂಡ ಇದ್ದಾರೆ. ಸೊ ಇವ್ರುಗಳಿಗೆ ಈ ರೂಮ್ ನ ಪೂರ್ತಿ ರಿನೋವೇಟ್ ಮಾಡಿ, ಇದೆಲ್ಲ ಫುಲ್ ಚುರುಕೆ ಬೀಳ್ತಾ ಇತ್ತು. ತುಂಬಾ ಹಳೆ ಬಿಲ್ಡಿಂಗ್ ಇದು. ಸೊ ಅವಾಗ ಆರ್ ಎನ್ ಹನುಮಂತಪ್ಪ ಸರ್ ಇದ್ದ ಕಾಲದಲ್ಲೇ ಇದು ಹಳೆ ಬಿಲ್ಡಿಂಗು. ಹನುಮಂತಪ್ಪನವರು. ಹೌದು, ಆ ಕಾಲಕ್ಕೆ ಇದು ಹಳೆ ಬಿಲ್ಡಿಂಗ್. ಅದನ್ನ ಫುಲ್ ರಿನೋವೇಟ್ ಮಾಡಿ ಎಲ್ಲೂ ಸೋರ್ದೇ ಇರೋ ತರ ಮಾಡಿ ಇದನ್ನ ಪೂರ್ತಿಯಾಗಿ ನವೀಕರಣ ಮಾಡಿದ್ದೇವೆ. ಈ ಪೇಂಟಿಂಗ್ ಏನ್ ಕಾಣಿಸ್ತದೆ, ಈ ಪೂರ್ತಿ ವ್ಯವಸ್ಥೆ ಇಲ್ಲಿ ಏನ್ ಕಾಣಿಸ್ತದೆ, ಇದೆಲ್ಲವೂ ಹೊಸದಾಗಿ ಮಾಡಿರೋದು. ಪೋಷಕರು ಯಾರೇ ಬಂದ್ರು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿ ಅವರು ಹೆಡ್ ಮಾಸ್ಟರ್ ನ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು. ಮತ್ತೆ ಎಲ್ಲಾ ರೂಮ್ಗೂ ಲೈಟು, ಫ್ಯಾನು, ಪ್ರತಿಯೊಂದು ವ್ಯವಸ್ಥೆನೂ ಇದೆ ಸರ್. ಸರ್ಕಾರ ಏನ್ ಕೊಡುತ್ತೆ ಮತ್ತೆ? ಅದೇ ಸರ್, ಇದು ಅವಾಗ ಕಟ್ಟಿರೋ ಬಿಲ್ಡಿಂಗ್ ಇದಾವೆ. 4 ಗೋಡೆ ಕೊಡುತ್ತೆ. 4 ಗೋಡೆ ಕೊಡುತ್ತೆ, ಮತ್ತೆ ಶಿಕ್ಷಕರ ಕೊಡುತ್ತೆ. ಸರ್ಕಾರ ಸಂಬಳ ಬರುತ್ತೆ. ಎಷ್ಟೋ ಶಾಲೆಗಳು ಶಿಕ್ಷಕರೇ ಇಲ್ಲ, ನಮ್ಮ ಶಾಲೆಗೆ ಸಫಿಶಿಯಂಟ್ ಶಿಕ್ಷಕರಿದ್ದಾರೆ. ಜೊತೆಗೆ ನಾವು ಕೂಡ 3 ಜನ ಶಿಕ್ಷಕರನ್ನ ಕೊಟ್ಟಿದ್ದೀವಿ ಈ ಶಾಲೆಗೆ. ಅಲ್ಲ ಸರ್, ನಾನು ಕೇಳೋದು ಆಯ್ತು, ಹಂಗಾರೆ ಸರ್ಕಾರಿ ಶಾಲೆ ಇವ್ರಿಗೊಂದು ಸರಿಗಿರೋ ಒಂದು ಫ್ಯಾನು, ಟೇಬಲ್ಲು, ಲೈಟು ಇತ್ಯಾದಿ ವ್ಯವಸ್ಥೆ ಮಾಡಿದ್ಮೇಲೆ ದೆನ್ ವಾಟ್ ಇಸ್ ಹ್ಯಾಪನಿಂಗ್ ಟು ಅವರ್ ಟ್ಯಾಕ್ಸ್ ಮನಿ? ಸರ್, ಅದನ್ನ ಕೇಳುವಂಥವ್ರು ಯಾರು? ನಾವು, ನೀವು, ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಇವ್ರು ಯಾರು ಅದನ್ನ ಪ್ರಶ್ನೆನೇ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದು ಆ ವ್ಯವಸ್ಥೆನ ಪೂರ್ತಿಯಾಗಿ ಬದಲಾಯಿಸ್ಬಿಟ್ಟಿದ್ದಾರೆ. ನಮ್ಮ ಪರ್ಟಿಕ್ಯುಲರ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಬಹಳ ಇಂಪ್ರೂವ್ ಆಗ್ಬೇಕು ಸರ್. ತುಂಬಾ ಲೂಪ್ ಹೋಲ್ಸ್ಗಳಿದಾವೆ. ಸರ್ಕಾರದ್ದು ಅನುದಾನಗಳು ಬರುತ್ತೆ ಸರ್, 10 ಲಕ್ಷ ಬರುತ್ತೆ ಒಂದು ಬಿಲ್ಡಿಂಗ್ ಅಂದ್ರೆ, ಅದು ಒಂದು 5 ಲಕ್ಷದಲ್ಲಿ 5 ಲಕ್ಷನೂ ಖರ್ಚಾಗಿರಲ್ಲ. ಒಂದು ಬಿಲ್ಡಿಂಗ್ಗೆ ಕಟ್ತಾರೆ, ಮೋಲ್ಡ್ ಹಾಕ್ತಾರೆ, ಕೀ ಕೊಡ್ತಾರೆ, ಹೋಗ್ಬಿಡ್ತಾರೆ. ಅದು ಹೆಂಗೆ ಗುಣಮಟ್ಟ ಇದೆ, ಇದು ಪರಿಶೀಲನೆ ಆಗೋದಿದೆಯಲ್ಲ, ಅದು ಸ್ವಲ್ಪ ಚೆನ್ನಾಗಿ ಆಗ್ಬೇಕಾಗಿದೆ. ಅಂದ್ರೆ ಇದನ್ನ ನಾವು ಸರಿ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯತೆ ಇಲ್ಲ ಸರ್. ಯಾಕಂದ್ರೆ ಅದು ಎಲ್ಲವೂ ಒಂದು ಕಾಂಟ್ರಾಕ್ಟರ್ಗಳಿರ್ತಾರೆ. ಆ ಕಾಂಟ್ರಾಕ್ಟರ್ ಯಾರಿರ್ತಾರೆ, ಯಾರೋ MLA ಪರಿಚಯ ಇರ್ತಾರೆ. ಆ MLA ಕಡೆಯಿಂದ ಬಂದಿರ್ತಾರೆ. ನಾವು ಹೋಗಿ ಕೇಳಕ್ ಹೋದ್ರೆ MLA ಅವ್ರನ್ನ ಕೇಳಿದ್, ಅಂದ್ರೆ ನಮ್ಮ MLA ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲೇ ಆಗ್ಲಿ ಸರ್ಕಾರದಲ್ಲಿ ನಡೆಯೋದು ಇದೇ ತರ. ಅದರಿಂದ ಅದು ಗುಣಮಟ್ಟ ಕಳ್ಕೊಳುತ್ತೆ. ಈ ಬಿಲ್ಡಿಂಗ್ಗಳೆಲ್ಲ ಸರ್ ಒಂದು 20-30 ವರ್ಷ ಬರಬೇಕು, ಆದ್ರೆ ಇವತ್ತು 10 ವರ್ಷನೂ ಬರ್ತಾ ಇಲ್ಲ. ಯಾವ ಬಿಲ್ಡಿಂಗ್ಗಳು ತುಂಬಾ ಹಾಳಾಗ್ತಿದ್ದಾವೆ ನೋಡಿ. ನಮ್ಮ ರೂಮ್ಗಳು ಎಲ್ಲ ಶೀಟ್ ರೂಮ್ಗಳು. ಈ ರೂಮಲ್ಲಿ ಮಕ್ಕಳು ಬೇಸಿಗೆ ಕಾಲದಲ್ಲಿ ಹೆಂಗ್ ಕೂತ್ಕೊಳ್ತಾರೆ ಶೀಟಲ್ಲಿ? ಹೌದು, ಎಷ್ಟು ಬಿಸಿ ಇರುತ್ತೆ ಅಂದ್ರೆ ಆದ್ರೂ ಕೂತ್ಕೋತಾರೆ. ವಿಧಿ ಇಲ್ಲ ಸರ್ ಇವತ್ತು. ಅದೇ ನೀವು ದೆಹಲಿ ಅಂತ ರಾಜ್ಯದಲ್ಲಿ ಅಲ್ಲಿನ ಸರ್ಕಾರಿ ಶಾಲೆಗಳು ನೋಡಿ, ಹೈಟೆಕ್, ಸಖತ್ ಒಳ್ಳೆ ಮಾಡರ್ನ್ ಕಂಪನಿಗಳ ತರ ಕಾಣಿಸ್ತವೆ. ನಮ್ಮಲ್ಲಿ ಆ ಥರದ್ದಿಲ್ಲ. ನಮ್ಮಲ್ಲಿ ಇದಾವೆ ಅಂದ್ರೂ ಸರ್ಕಾರ ಕಟ್ಟಿರೋ ಶಾಲೆಗಳಿಲ್ಲ. ಖಾಸಗಿಯವರು ಯಾರಾದ್ರೂ ದತ್ತು ತಗೊಂಡು ಈ ಬಿಲ್ಡಿಂಗ್ ನ ಪೂರ್ತಿ ಕಟ್ಸ್ಕೊಡ್ಬೇಕು. ಕಾರ್ಪೊರೇಟ್ ಸಂಸ್ಥೆ ಅನುದಾನ, ಸರ್ಕಾರನೇ ಕಟ್ಟಿರುವಂತ ಉದಾಹರಣೆಗಳು ಬಹಳ ಕಡಿಮೆ. ಸರ್ಕಾರ ಕಟ್ಟಿದೆ ಯಾವ್ದಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಕಟ್ಟತ್ತೆ. ಮೊರಾರ್ಜಿ ದೇಸಾಯಿ, ವಾಲ್ಮೀಕಿ, ಕಿತ್ತೂರಾಣಿ ಚೆನ್ನಮ್ಮ, ವಾಲ್ಮೀಕಿ ಶಾಲೆ, ಇವನ್ನೆಲ್ಲ ಕಟ್ಟತ್ತೆ. ರೆಸಿಡೆನ್ಷಿಯಲ್ ಅಲ್ಲೇ ಎಲ್ಲ ಫೆಸಿಲಿಟಿಗಳು ಕೊಡುತ್ತೆ. ಆದ್ರೆ ಸರ್ ಆ ಶಾಲೆಗಳು ಮಕ್ಕಳನ್ನ, ಅವು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಮಕ್ಕಳನ್ನ, ಪೋಷಕರನ್ನ ಒಂದಷ್ಟು ಡಿವೈಡ್ ಮಾಡುತ್ತೆ. ಯಾರಿಗೆ ಅವಶ್ಯಕತೆ ಇದೆ ಅದು ಖಂಡಿತ ಒಳ್ಳೇದೇನೆ. ಆದ್ರೆ ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆಗಳೇನಿದೆ ಸರ್, ಇವು ನೀಟಾಗಿರ್ಬೇಕು ಮೊದಲು ಸರ್. ಯಾವತ್ತಿಗೂ ಈ ಶಾಲೆಗಳು ಈ ಊರಿನ ನಾಗರಿಕತೆಯನ್ನು ಹೇಳುತ್ತೆ. ಶಾಲೆ ಚೆನ್ನಾಗಿದ್ರೆ ನಾಗರಿಕತೆ ಚೆನ್ನಾಗಿ ಬೆಳೆಯುತ್ತೆ. ಶಾಲೆನೇ ಫಸ್ಟ್ ಆಫ್ ಆಲ್ ಹಾಳಾಗಿದ್ರೆ ಜನ ಏನ್ ಮಾತಾಡ್ತಾರೆ ಅಂದ್ರೆ, ಅಯ್ಯೋ ಗೌರ್ಮೆಂಟ್ ಸ್ಕೂಲಾ, ನನ್ನ ಮಕ್ಳನ್ನ ಅಲ್ಲಿಗೆ ಸೇರಿಸ್ತೀನಿ ತೊಗೊಳಂಗ, ನಾನು ಇಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಲ್ಲ ಅಂತಾರೆ. ಮತ್ತೆ ತುಂಬಾ ಕೀಳರಿಮೆ ಇದೆ ಸರ್. ಸರ್ಕಾರಿ ಶಾಲೆ ಇವತ್ತು ಆ ಪರಿಸ್ಥಿತಿಗೆ ಹೋಗಿದೆ. ನೀವು ಬೆಂಗಳೂರಿನಂತ ನಗರದಲ್ಲಿ, ಇಡೀ ಬೆಂಗಳೂರಿನಲ್ಲಿ ನೋಡಿ, ಎಲ್ಲಾದ್ರೂ ಸರ್ಕಾರ ಕಟ್ಟಿರುವಂತಹ ಒಂದು ಒಳ್ಳೆ ಶಾಲೆ ಇದ್ರೆ ಅದು ಉದಾಹರಣೆಗೆ ಎಲ್ಲೂ ಸಿಗಲ್ಲ. ಖಾಸಗಿಯವರಿಂದನೇ ಕಟ್ಟಿರ್ತಾರೆ. ನಿಮಗೆ BTM ಲೇಔಟ್ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಜಯನಗರ ಬರುತ್ತೆ, ಮಲ್ಲೇಶ್ವರ, ಅಲ್ಲೆಲ್ಲ ಖಾಸಗಿ ಕಂಪನಿಗಳ CSR ಅನುದಾನದಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ನನಗೆ ಅದ್ರ ಅರಿವಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಅದೇ CSR ನ ನಮ್ಮ ಹಳ್ಳಿಗಳಿಗೆ ತರೋಣ ಅಂತ. ಬೆಂಗಳೂರಿನಲ್ಲಾದ್ರೆ ಬಹಳ ಸುಲಭವಾಗಿ ಕೊಟ್ಬಿಡ್ತಾರೆ, ಆದ್ರೆ ಹಳ್ಳಿಗಳಿಗೆ CSR ಸಿಗಲ್ಲ ಅಷ್ಟು ಸುಲಭವಾಗಿ. ಆ CSR ಅನುದಾನನ ಸರ್ಕಾರಿ ಶಾಲೆಗಳಿಗಾಗಿ ಹಳ್ಳಿಗಳಿಗೆ ತಂದ್ರೆ, ಹಳ್ಳಿಗಳಲ್ಲಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ತುಂಬಾ ಚೆನ್ನಾಗಿ ಮಾಡ್ಬೋದು ಸರ್. ನೋಡಿ, ಇಷ್ಟು ದೊಡ್ಡ ಗ್ರೌಂಡ್ ಇದೆ ಸರ್ ಇಲ್ಲಿ. ಈ ಗ್ರೌಂಡ್ ಎಷ್ಟು ಆಟ ಆಡಿಸ್ಬೋದು ಮಕ್ಕಳನ್ನ. ಆದ್ರೆ ಇಲ್ಲಿ ಅಷ್ಟೊಂದು ಆಟ ಸಾಮಾನ್ಯ ಇರಲ್ಲ ಸರ್. ಸರ್ಕಾರ ಯಾವಾಗೋ ಒಂದ್ಸರಿ ಕೊಡುತ್ತೆ. ಒಂದು ಫುಟ್ಬಾಲ್, ವಾಲಿಬಾಲ್ ಕೊಟ್ಟಿರ್ತದೆ, ಗಾಳಿನೂ ಇರಲ್ಲ ಅದರಲ್ಲಿ, ಅದೇ ಚಚ್ತಿರ್ತಾರೆ ಹಾಕೊಂಡು. ಹೌದು. ಆದ್ರೆ ಸರ್ ನಾನು ಪ್ರತಿ ವರ್ಷ ಮಕ್ಕಳಿಗೆ ಇಲ್ಲಿ ಸ್ಪೋರ್ಟ್ಸ್ ಐಟಮ್ ಕೊಡಿಸ್ತೀನಿ. ಕನಿಷ್ಠ ಅಂದ್ರೆ 25,000 ರೂಪಾಯಿ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ನಾವು ಶಾಲೆಗೆ ಕೊಡಿಸ್ತೀವಿ. ಎಲ್ಲ ಶಾಲೆ ಎಲ್ಲೆಲ್ಲ ಅಭಿವೃದ್ಧಿ ಮಾಡ್ತೀವೋ ಎಲ್ಲ ಶಾಲೆಗೂ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಕೊಡಿಸಿ ಅದನ್ನ ನಮ್ಮ ಟೀಚರ್ಗಳು, ನಮ್ಮ ವಾಲಂಟಿಯರ್ಸ್ ಕಡೆಯಿಂದ ಮಾನಿಟರ್ ಮಾಡಿಸ್ತೀವಿ. ಇದನ್ನ ಆಡಿಸಿದ್ರಾ ಇಲ್ವಾ, ಇದು ಯೂಸ್ ಆಗ್ತಾ ಇಲ್ವಾ, ಯೂಸ್ ಆಗಿಲ್ಲ ಅಂದ್ರೆ ವಾಪಸ್ ಕೊಡಿ ಅಂತೀವಿ.
ಈ ಥರದ್ದು ಒಂದು ಕಂಟ್ರೋಲಿಂಗ್ ಸಿಸ್ಟಮ್ ಬೇಕು ಸರ್. ಸೊ ಈ ಸಿಸ್ಟಮ್ನ ಡೆವಲಪ್ ಮಾಡೋದಕ್ಕೆ ಸರ್ಕಾರಿ ವ್ಯವಸ್ಥೆಯಲ್ಲಿ ತುಂಬ ಅವಕಾಶಗಳಿದೆ, ಆ ಸರ್ಕಾರ ಮಾಡ್ತಾ ಇಲ್ಲ ಅದನ್ನ. ಈಗ ನಾವು ಹೇಳ್ತಾ ಹೋಗ್ಬಿಟ್ರೆ ಲೂಪಸ್ ತುಂಬ ಇದೆ. ಅದಕ್ಕೆ ಸರಿ ಬರೀ ಸಮಸ್ಯೆಗಳನ್ನ ಹೇಳೋ ಬದಲು ಪರಿಹಾರ ಏನಾದರೂ ಮಾಡೋಣ ಅಂತ. ನಾನು ಸರ್ಕಾರನ ಬೈತಾ ಇರ್ತೇನೆ ಅನ್ಕೊಳ್ಳಿ, ಜನ ಏನಂತಾರೆ ಇವ್ನಿಗೆ ಮಾಡೋ ಕೆಲಸ ಎಲ್ಲ ಸರ್ಕಾರ ಬೈತಾವನೆ ಅಂತಾರೆ. ಅದೇ ನಾವು ಮಾಡ್ತಾ ಇದ್ದೀವಿ, ಇಲ್ಲಿ ಇದನ್ನ ಕೆಲಸ ಮಾಡ್ಬಿಡೋಣ ಅಂತ. ಯಾಕಂದರೆ ಇಲ್ಲಿ ಯಾರಿಗೂ ಬಂದು ನಾನು ಯಾವುದೇ ಉದ್ಘಾಟನೆಗೆ MLA MP ಕರೆಯೋದೇ ಇಲ್ಲ ಸರ್. ಯಾಕಂದರೆ ಯಾರೋ ಖಾಸಗಿಯವರು ಸಹಾಯ ಮಾಡಿರ್ತಾರೆ, ಬರ್ತಾರೆ, ಅದಕ್ಕೆ ಉದ್ಘಾಟನೆ ಮಾಡ್ತಾರೆ. ಅದೇ ನಾವು ಯಾವ್ದು ಸರ್ಕಾರಿ ಅನುದಾನದಲ್ಲಿ ಮಾಡಿದ್ದೀವಿ ಅಂದರೆ ಸರ್ಕಾರದ ಇವ್ರನ್ನ ಕರೆದು ಅವ್ರನ್ನ ಮಾಡಿಸ್ತೀವಿ. ಮತ್ತು ನಾನು ಮಾಡಿದೆ ಅಂತ ಸುಮ್ಮನೆ ಆಗಲ್ಲ ಸರ್, ಸರ್ಕಾರಕ್ಕೂ ಮನವಿ ಕೊಡ್ತಾ ಇರ್ತೀವಿ, ನೋಡಿ ನಮ್ಮ ರೂಮ್ಗಳು ನಾವು ಇಷ್ಟು ಮಾಡಿದ್ದೀವಿ, ಆದರೂ ಇನ್ನೂ ಅವಶ್ಯಕತೆ ಇದೆ, ರಿಪೇರಿ ಮಾಡ್ಕೊಡಿ ಅಂತ ವರ್ಷ ಮನವಿ ಕೊಡ್ತೀವಿ, ವರ್ಷ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀವಿ. ಅಂದರೆ ಖಾಸಗಿಯವರು ಯಾರೋ ಕೊಡ್ತಾರೆ ಅಂತ ತಂದ್ಬಿಟ್ಟು ಹಾಕ್ಬಿಡೋದಲ್ಲ, ಸರ್ಕಾರದಿಂದ ಬರಬೇಕಾಗಿರೋದನ್ನ ಬರ್ಸ್ಕೋಬೇಕು ಅಂತ. ಅದೇ ರೀತಿಯಲ್ಲಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಬನ್ನಿ ಸರ್, ನಾನು ತೋರಿಸ್ತೀನಿ. ನಮ್ಮ ಶಾಲೆ ಆವರಣದಲ್ಲಿ ಕಳೆದ 2-3 ವರ್ಷದಲ್ಲಿ ರಿಕ್ವೆಸ್ಟ್ ಮಾಡಿ ಒಂದು ಅದ್ಭುತವಂತ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಅದೇನ್ ಕಾಣಿಸ್ತದೆ ನಿಮ್ಗೆ, ಅದು ಪಾರ್ಕ್ ಆಕ್ಚುಲಿ. ಒಳಗಡೆ ಅದಿನ್ನು ಉದ್ಯಾನವನ ಅಂತ ಮಾಡಿದ್ದಾರೆ, ನೀವು ಕೆಲಸ ಬಾಕಿ ಇದೆ ಅನ್ಸುತ್ತೆ. ಅದು ಸರ್ಕಾರದ ನರೇಗಾ ಅನುದಾನದಲ್ಲಿ ಆಗಿರುವಂತದ್ದು. ಹೌದು, ಅದರಲ್ಲಿ. ಮತ್ತೆ ಈ ವಾಕಿಂಗ್ ಪಾತ್ ಏನ್ ಕಾಣಿಸ್ತಿದೆ ನೋಡಿ ಇಲ್ಲಿ, ಅದು ಕೂಡ ಸರ್ಕಾರದ ಅನುದಾನದಲ್ಲಿ ಮಾಡಿರುವಂತದ್ದು. ಹೌದು, ಫಾರ್ ಮಕ್ಕಳಿಗೆ. ಹೌದು, ಈ ಶಾಲೆಗೆ. ಅಂದ್ರೆ ನಾವು ಮಾಡ್ತಾ ಇದೀವಿ ಅಂತ ನಾವೇ ಸುಮ್ಮನಾಗೋ ಬದಲು ಸರ್ಕಾರದಲ್ಲಿ ಇದೆ ದುಡ್ಡು, ಶಾಲೆಗೆ ಕೊಡಿ ಅದನ್ನ. ಮತ್ತೆ ಇನ್ನೂ ಒಂದು ಮನವಿಯನ್ನು ಕೊಟ್ಟು ಅಂದ್ರೆ ಒಂದು ಎಲ್ಲ ನಾನೇ ಮಾಡಿದ್ದೀನಿ ಅಂತ ಖಂಡಿತ ಹೇಳಲ್ಲ, ಬೇರೆ ಮೂಲಗಳಿಂದ ಪ್ರಯತ್ನ ಮಾಡಿ ಈ ಶಾಲೆಗೆ ಒಂದು ಅಡುಗೆ ಮನೆಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಕೂಡ ಅಡುಗೆ ಮನೆ ಆಗ್ಬೇಕು ಅಂತ. ಮತ್ತೆ ಶೌಚಾಲಯ ಕಟ್ಟಿದ್ವಿ ನಾವು ನಮ್ಮ CSR ಅನ್ನೋದಲ್ಲಿ. ಒಂದು ಒಳ್ಳೆ ಶೌಚಾಲಯನ ಪೂರ್ತಿ ನವೀಕರಣ ಮಾಡಿದ್ವಿ. ಮುಂಚೆ ಹೆಂಗಿತ್ತು ಅಂದ್ರೆ ಓಪನ್ ಟಾಯ್ಲೆಟ್, ಈ ಮಕ್ಕಳು ಯೂರಿನ್ಗೆ ಹೋಗೋದು ಒಂದು ಕಟ್ಟೆ ಇರುತ್ತೆ, ಆ ಕಟ್ಟೆಯಲ್ಲಿ ಅವರು ಯೂರಿನ್ ಮಾಡಿದ್ರೆ ಹೋಗುತ್ತೆ, ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೋದು, ಆ ತರದ ವ್ಯವಸ್ಥೆ ಇತ್ತು. ಇವೆಲ್ಲ ಇವನ್ನ ಪೂರ್ತಿ ಹೈಟ್ ಮಾಡಿ ಮೇಲ್ಗಡೆ ಶೀಟ್ ಹಾಕಿ ಕ್ಲೋಸ್ ಮಾಡಿ ಅದಕ್ಕೆ ಒಳ್ಳೆ ಡೋರ್ಗಳನ್ನ ಹಾಕಿ ನೀಟಾಗಿ ಇವತ್ತಿನ ಬೆಂಗಳೂರಿನ ಖಾಸಗಿ ಶಾಲೆಗಳಲ್ಲಿ ಹೆಂಗೆ ಯೂರಿನಲ್ಸ್ ಗಳಿರುತ್ತೆ ಆ ತರದ ವ್ಯವಸ್ಥೆನ ಇಲ್ಲೂ ಮಾಡಿದ್ವಿ. ಮಕ್ಕಳ ಹೈಟಿಗೆ ಬರೋ ಯೂರಿನಲ್ಸ್. ಹೌದು, ಬೇಬಿ ದೊಡ್ಡವ್ರದ ಮಕ್ಕಳ ಹೈಟ್ಗೆ ನೋಡ್ಕೊಂಡು ಹಾಕಿರುವಂತದ್ದು. ಮಕ್ಕಳ ಹೈಟ್. ಓಕೆ. ಗಂಡು ಮಕ್ಕಳಿಗೆ ಸಪರೇಟು, ಹೆಣ್ಮಕ್ಳಿಗೆ ಸಪರೇಟು. ಈ ಕಡೆ ವೆಸ್ಟರ್ನ್ ಕೂಡ ಲಾಕ್ ಮಾಡಿದ್ದಾರೆ, ಒಂದು ವೆಸ್ಟರ್ನ್ ಟಾಯ್ಲೆಟ್ ಕೂಡ ಮಾಡಿದ್ದೇವೆ. ಈ ಕಡೆ ಹೆಣ್ಮಕ್ಳದ ಯೂರಿನಲ್ಸ್ ಅಂತಾನೆ ಬರುತ್ತೆ, ಆ ಹೆಣ್ಮಕ್ಳ ಯೂರಿನಲ್ಸ್ ಗಳನ್ನೇ ಹಾಕಿ ಮಾಡಿದ್ದೇವೆ. ಮುಂಚೆ ಅದ್ ಹೆಂಗಿತ್ತು ಅಂದ್ರೆ ಒಂದು ಕಟ್ಟೆ, ಆ ಕಟ್ಟೆ ಮೇಲೆ ಕುತ್ಕೊಂಡು ಹೆಣ್ಮಕ್ಳು ಯೂರಿನಲ್ ಮಾಡೋದು, ಒಂದು ಜಾಡ್ ತರ ಮಾಡಿರ್ತಾರೆ. ಹೌದು, ಅದು ಆರೋಗ್ಯಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ. ಅದಕ್ಕೆ ಅಲ್ಲಿ ನೀಟಾಗಿರ್ಬೇಕು ಅಂತ ಹೇಳಿ ಇದನ್ನ, ಇದು ಕೂಡ ಹರಿಯಾಣ ಮೂಲದ ಒಂದು ಕಂಪನಿ ನೋಡಿ ಅಲ್ಲಿ ಹಾಕಿದೀನಿ, ಗುರ್ಗಾಂವ್ ಇದ್ರದ್ದು. ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದಷ್ಟು ಆ ಕಂಪನಿ ಹೆಸರು ಮೋಟೋಕೇರ್ ಅಂತ, ಅದ್ರ ಬ್ರ್ಯಾಂಡು ಡ್ರೈವ್ ಅಂತ ಮೋಟೋಕೇರ್ ಇಂಡಿಯಾ ಮೋಟರ್ ಪಾರ್ಟ್ಸ್ ಗಳದ್ದು, ಗಾಡಿಗಳ ಪಾರ್ಟ್ಸ್ ಗಳದ್ದು ಕಂಪನಿ. ಅವರಿಗೆ ಮನವಿ ಕೊಟ್ಟು ಅವ್ರ ಸಹಾಯ ತಗೊಂಡು ಇದನ್ನ ಮತ್ತೆ ಈ ರೂಮ್ ಗಳನ್ನ ನವೀಕರಣ ಮಾಡಿದ್ದು. ವೆರಿ ನೈಸ್. ಸೊ ಇದು ಲಾಸ್ಟ್ ಇಯರ್ ಮಾಡ್ಕೊಟ್ಟಿದ್ದು, ತುಂಬಾ ನೀಟಾಗಿ ಬಳಸ್ತಾರೆ. ಇದನ್ನು ಕೂಡ ಪ್ರತಿ ಮಾನಿಟರಿಂಗ್ ಮಾಡೋದು, ಮಕ್ಕಳು ಕ್ಲೀನ್ ಮಾಡೋದು ಮುಂಚೆ ಮಕ್ಕಳು ಕ್ಲೀನ್ ಮಾಡ್ತಾ ಇದ್ರು, ಈಗ ಮಕ್ಕಳು ಮಾಡಲ್ಲ. ಅದನ್ನ ಮಾಡಬಾರ್ದಂತ ಸರ್ಕಾರದ ಒಂದು ಇಶ್ಯೂ ಆಗ್ಬಿಟ್ಟಿತ್ತಲ್ಲ. ಹೌದು, ಅದು ಆಕ್ಚುಲಿ ಸರ್ ನಾವೆಲ್ಲ ಓದುವಾಗ ನಮ್ಗದು ಮೂಲಭೂತ ಕರ್ತವ್ಯ. ಅದು ನಮ್ ಕ್ಲಾಸ್ ರೂಮ್ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಸರ್? ನಾನು ಗೌರ್ಮೆಂಟ್ ಸ್ಕೂಲ್ ಓದ್ಬೇಕಾದ್ರೆ ನಮ್ಮಷ್ಟು ನಮ್ಗೆ ಕೂತ್ಕೋತಾ ಇದ್ದ ಬೆಂಚ್ ಮನೆ ಅಂತ ಬಂತು, ಆ ಮನೆಗಳನ್ನ ಇಳಿಸ್ರೋ ಅನ್ನೋರು, ನಾವೆಲ್ಲ ಆಯ್ತು ಸ್ವಾಮಿ ಅಂತ ಹೋಗ್ಬಿಟ್ಟೆಲ್ಲ ಇಳಿಸ್ಕೊಂಡ್ ಬರ್ತಿದ್ವಿ. ಶ್ರಮ ಕಂಡ್ರೆ ಕಲ್ತ್ಕೋಬೇಕು ಅಂತ ಶ್ರಮದಾನ ಮಾಡ್ತಾ ಇದ್ವಿ ಫಾರ್ ಅಸ್, ನಮಗೋಸ್ಕರ ಅಂತ. ಈಗ ಅದು ಕ್ರೈಮ್, ಈಗ ಅದು ಅದೇ ಸಮಸ್ಯೆ ಸರ್. ಅದು ತಪ್ಪು. ಆಕ್ಚುಲಿ ಮಕ್ಕಳಿಗೆ ಕಲಿಸ್ಬೇಕು ಸರ್, ಅವರು ಅವರು ಮೈ ಬಗ್ಗಿಸ್ಬೇಕು. ಅದನ್ನೇ ಮಾಡಕ್ ಬಿಡ್ತಾ ಇಲ್ಲ ಇವತ್ತು. ಅದು ಶಿಕ್ಷಣ ವ್ಯವಸ್ಥೆನೋ ಹಂಗ ಇದಾಗ್ತಿದ್ಯೋ, ಅಥವಾ ಪಾಲಿಸಿಗಳು ಮೇಕಿಂಗ್ ಮಾಡ್ತಿದಾರಲ್ಲ, ಈ ಪಾಲಿಸಿಗಳು ಮಾಡೋರು AC ರೂಮಲ್ಲಿ ಕುತ್ಕೊಂಡು ಪಾಲಿಸಿಗಳು ಮಾಡ್ತಿದ್ದಾರೆ. ಆ ಥರದಿಂದ ಮಕ್ಕಳಿಗೆ ಶ್ರಮದಾನ ಮಾಡೋದು ಕಷ್ಟ ಆಗ್ತಿದೆ. ಮತ್ತೆ ಈಗ ನಾವು ಮಕ್ಕಳ ಹತ್ರ ಮಾಡಿಸಲ್ಲ ನಮ್ಮ ಶಾಲೆಯಲ್ಲಿ. ಅದನ್ನ ನಮ್ಮಲ್ಲಿ ಯಾರು ಒಂದಷ್ಟು ಜನ ಇದ್ದಾರೆ, ಅವ್ರಿಗೊಂದಷ್ಟು ಬೇಕಾದ್ರೆ ಹಣ ಕೊಟ್ಬಿಟ್ಟು ಆದ್ರೂ ಮಾಡಿಸಿ. ಸರ್ಕಾರದ ಅನುದಾನ ಕೂಡ ಈಗೇನೋ ಬರ್ತದೆ ಅಂತ ಹೇಳ್ತಿದ್ದಾರೆ, ಇನ್ನೂವರೆಗೂ ಬಂದಿರೋ ಸಾಧ್ಯತೆಗಳು ಕಡಿಮೆ. ಬಟ್ ಅದನ್ನ ಕ್ಲೀನಾಗಿ ಇಟ್ಕೋಬೇಕು. ಅದಕ್ಕೆ ಕೋಲಿನ್ ಬೇಕು, ಏನಾದ್ರು ಆರ್ಪಿಕ್ ಬೇಕು ಅಂತ ಅದನ್ನು ಕೂಡ ವ್ಯವಸ್ಥೆನ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಮತ್ತು ಅದಕ್ಕೆ ಇನ್ಕ್ಲೂಡಿಂಗ್ ನೀರು ತಳ್ಳೋದಕ್ಕೆ ಮಾಪನ್ನು ಕೂಡ ನಾನೇ ಕೊಡಿಸ್ಬಿಡ್ತೀನಿ. ಪೊರ್ಕೆ, ಮಾಪು, ನೀರು ತಳ್ಳೋದಕ್ಕೆ ಮಾಪು, ಪ್ರತಿಯೊಂದನ್ನು ಕೊಡಿಸ್ತೀನಿ. ನನಗೆ ಅಂದರೆ ಈ ಟೀಚರ್ಗಳು ಸರ್ ಇದಿಲ್ಲ ಅದರಿಂದ ಈ ಕೆಲಸ ಆಗ್ತಾಯಿಲ್ಲ ಅಂತ ಹೇಳ್ಬಾರ್ದು. ಅವ್ರು ಪಾಠ ಮಾಡೋದಕ್ಕೆ, ಅವ್ರು ಸ್ಕೂಲ್ ನಡೆಸೋದಕ್ಕೆ ಏನೂ ಸಮಸ್ಯೆ ಇರಲೇಬಾರ್ದು. ಆ ಥರದ ವ್ಯವಸ್ಥೆನ ಒಂದು ಬಿಲ್ಡ್ ಮಾಡಬೇಕಂತ. ಇನ್ನು ನಮ್ಮೂರಲ್ಲಿ ಮಾತ್ರ ಅಲ್ಲ ಸರ್,
ಹೂವಿನೊಳೆ ಪ್ರತಿಷ್ಠಾನ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡುತ್ತೋ 42 ಶಾಲೆಗಳ ದೇವರಿಗೂ ಇದೆ, ಈಗ 43ನೇ ಶಾಲೆ ಮಾಡ್ತಾ ಇದೀವಿ. ಅಷ್ಟೂ ಶಾಲೆಗಳಲ್ಲಿ ಇದನ್ನ ಪರಿಪಾಲನೆ ಮಾಡ್ತೀವಿ. ವೆರಿ ನೈಸ್. ಟಾಯ್ಲೆಟಲ್ಲಿ ಎಷ್ಟು ವಿಷಯ ಇದೆ ನೋಡಿ ಬಹಳ ಸರ್, ಟಾಯ್ಲೆಟಲ್ಲಿ ಇರೋದೆಲ್ಲ ಅಲ್ಲೇ ಇರೋದು. ಸೊ ನೋಡಿ ಈ ಕಡೆ ಈ ರೂಮ್ಗಳಿದೆ ಇದು. ಸೊ ಒಂದೊಂದು ರೂಮ್ಗೂ ಒಬ್ಬೊಬ್ರು ಹೆಸರಿಟ್ಟಿದ್ದೀವಿ. ನಮ್ಮ ಯುವರ ಅಂತಮೂರ್ತಿ ಅವರು, ಆ ಕಡೆ ವಿಕು ಗೋಗಾಕ್ ಅವರು, ಈ ಕಡೆ ಇದಕ್ಕೆ ವಿಜ್ಞಾನ ಮತ್ತು ಕ್ರೀಡಾ ಪ್ರಯೋಗಾಲಯ ಅಂತ ಲಾಕ್ ಮಾಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಮಕ್ಕಳಿಗೆ ಅವ್ರದ್ದು ಎಕ್ವಿಪ್ಮೆಂಟ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮತ್ತೆ ಯೂಸ್ ಮಾಡೋದಕ್ಕೆ ಅಂತ ಈ ರೂಮ್ ಅಂದ್ರೆ ಸದ್ಯಕ್ಕೆ ಎಕ್ಸ್ಟ್ರಾ ರೂಮ್ ಇದು, ಅದನ್ನ ಈಗ ಬಳಸ್ಕೊಳ್ತಾ ಇದೀವಿ. ಇಲ್ಲೆಲ್ಲ ಮುಂಚೆ ತುಂಬಾ ಹಾಳಾಗಿತ್ತು ಫ್ಲೋರಿಂಗ್, ಅದನ್ನ ಪೂರ್ತಿಯಾಗಿ ವೆಟ್ರಿಫೈಡ್ ಮಾಡ್ಬಿಟ್ಟಿದ್ದೀವಿ. ಬಟ್ ಜಾರಲ್ಬೋದು ಸರ್ ಮಕ್ಳಿಗೆ ಹಚ್ಚಿ ಒಂದನಿ ಮಳೆಗೆ ಬಂದ್ರೆ? ಇಲ್ಲ ಸರ್, ಅಂತದ್ದು ಇದು ಮ್ಯಾಟ್ ಫಿನಿಶಿಂಗ್ ಅಂತ ಬರುತ್ತೆ. ಓಕೆ. ಸೊ ಅದರಿಂದ ತುಂಬಾ ಮೊದಲು ಈ ಕಲ್ಲಿತ್ತು ಮೊದಲು ಅಲ್ವಾ? ಹೌದು. ಈ ಕಡಪ ಕಲ್ಲು ತೆಗೆದು ಅದನ್ನ ಹಾಕಿದ್ದಾರೆ. ಓಕೆ. ಸೊ ಈ ಕಡೆ ಮಕ್ಕಳಿಗೆ ಆಕರ್ಷಣೆ ತರ ಚಿತ್ರಗಳನ್ನ ರವಿರಾಜ್ ಅವರು ಬರ್ದಿರುವಂತದ್ದೆಲ್ಲ ಪ್ರತಿ ರೂಮಲ್ಲೂ ಇಲ್ಲೂ ಕೂಡ ವೆಟ್ರಿಫೈಡ್ ಆಗ್ತಿದ್ವಿ. ಈ ರೂಮ್ಗಳು ಕೂಡ, ಈ ರೂಮ್ಗಳದ ಸೋರ್ತಾ ಇತ್ತು ತುಂಬಾ, ಅದನ್ನ ಪೂರ್ತಿ ಚುರ್ಕೆ ಹಾಕಿ ರಿಪೇರಿ ಮಾಡಿದ್ದೇವೆ. ಮತ್ತೆ ಅದು ಹಾಳಾಗಬಾರ್ದು ಯಾವುದೇ ಕಾರಣಕ್ಕೂ. ಅದು ಹಾಳಾದ್ರೆ ಅದನ್ನ ಬೇಕಾದ್ರೆ ಒಂದ್ ಪಕ್ಷ ಇನ್ನೊಂದ್ಸರಿ ರಿಪೇರಿ ಮಾಡಿಸ್ಬಿಡ್ತೀನಿ. ಆದ್ರೆ ಮಕ್ಕಳಿಗೆ ಮಳೆ ಬಂತು, ಸೋರ್ತು, ಕ್ಲಾಸ್ ನಡೀಲಿಲ್ಲ, ಆ ತರ ಯಾವುದು ಬರಬಾರ್ದು, ಕಂಪ್ಲೇಂಟ್ಸ್ ಬರಬಾರ್ದು. ಓಕೆ. ಸೊ ಅಲ್ಲಿ ಒಂದು ಕ್ಲಾಸ್ ರೂಮ್ ಇದೆ, ಅದ್ರ ಹಿಂದೆಗಡೆ ವಿಜ್ಞಾನ ಪ್ರಯೋಗಾಲಯ, ಇದೊಂದು ಕ್ಲಾಸ್ ರೂಮು, ಅದು HM ರೂಮು. ಈ ಕಡೆ ಇನ್ನು 3 ಕ್ಲಾಸ್ ರೂಮ್ಗಳಿದಾವೆ. ಇದು ಒಂದು ಹಳೇ ಕೊಠಡಿ ಸರ್ ಇದು. ಸೊ ಈ ಪರಿಸ್ಥಿತಿ ಆಕ್ಚುಲಿ ಸ್ಕೂಲ್ ಇದಕ್ಕಿಂತ ವರ್ಷ ಆಗಿತ್ತು ಆಕ್ಚುಲಿ. ಸೊ ಅದು ಇವತ್ತು ಹಿಂಗಿದೆ. ಹೌದು. ವಾವ್, ಸೂಪರ್. ನೋಡಿ ಆಕ್ಚುಲಿ ಒಂದು ಹಳೇದು ಉಳಿಸಿದ್ದಾರೆ. ಆಕ್ಚುಲಿ ಹೇಗಿತ್ತು ಇದು ಶಾಲೆನಕ್ಕೆ, ಇದಕ್ಕಿಂತ ವರ್ಷ ಆಗಿತ್ತಂತೆ. ಈಗ ನೋಡಿ ಎಷ್ಟು ಸುಂದರವಾಗಿ, ಎಷ್ಟು ಬ್ಯೂಟಿಫುಲ್ ಆಗಿ, ಸ್ಟ್ರಾಂಗ್ ಆಗಿದೆ ಇದು. ಮತ್ತೆ ಇದಕ್ಕೆ ನೀವು ಸಾಕ್ಷಿಗಳು ಸರ್, ನಮ್ಮ ಊರಿನಲ್ಲಿ ನೀವು ಯಾರನ್ನಾದ್ರೂ ಕೇಳಿ, ಇದನ್ನ ಹೂವಿನೊಳೆ ಪ್ರತಿಷ್ಠಾನದವ್ರು ಮಾಡಿದ್ರಿಂದ ಹಿಂಗಿದೆ ಅಂತ ಒಪ್ಕೊಳ್ತಾರೆ ಎಲ್ಲರೂ. ಓಕೆ. ಅದೊಂದು ಹೆಮ್ಮೆ ಅಂದ್ರೆ ಖುಷಿ ಇದೆ. ತುಂಬಾ ಪೋಷಕರು ಖುಷಿಯಿಂದ ಹೇಳ್ತಾರೆ, ನೀನ್ ಇರೋದ್ರಿಂದ ನಮ್ಮ ಶಾಲೆ ಹಿಂಗಿದ್ಯಪ್ಪ ಅಂತಾರೆ. ಇದು ಒಂದು ಹಳೆ ಕೊಠಡಿ. ಇದು ಮುಂಚೆ ಅಂಬೇಡ್ಕರ್ ಭವನ ಆಗಿತ್ತು, ಪ್ರಾಥಮಿಕ ಚಿಕಿತ್ಸಾಲಯ ಆಗಿತ್ತು. ಶಾಲೆ ಆವರಣದಲ್ಲಿರುವಂತಹ ಒಂದು ಗ್ರಾಮ ಪಂಚಾಯತಿ ಕಟ್ಟಡ. ಅದನ್ನ ನಾವೀಗ ಕೆಡವಕ್ಕೂ ಆಗ್ತಾ ಇಲ್ಲ, ಅದನ್ನ ಉಳಿಸ್ಕೊಳಕ್ಕೂ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ. ಯಾಕಂದ್ರೆ ಅದು ಸರ್ಕಾರದ ಇನ್ನೊಂದು ಇಲಾಖೆಗೆ ಸಂಬಂಧಪಟ್ಟಿದ್ರಿಂದ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ವಿ, ಇದನ್ನ ಡೆಮಾಲಿಷ್ ಮಾಡ್ಕೊಡಿ, ಇಲ್ಲೊಂದು ಒಳ್ಳೆ ರೂಮ್ ಕಟ್ಕೊಡ್ತೀನಿ ನಾನು, ಯಾವ್ದಾದ್ರು ದಾನಿಗಳ ಸಹಾಯ ಇದ್ದಂತ. ನನಗೆ ಈ ಶಾಲೆಯಲ್ಲಿ ಸರ್ ಅದು ತೋರಿಸ್ತೀನಿ ನಿಮ್ಗೆ ಹೋಗ್ತಾ ಹೋಗ್ತಾ, ಒಂದು ಕಂಪ್ಯೂಟರ್ ಸ್ಕಿಲ್ ಸೆಂಟರ್ನ ಮಾಡಿದೆ. ಅದು ಸೋರ್ತಾ ಇದೆ, ಮಳೆ ಬಂದ್ರೆ ಈಗ ಸೋರ್ತಾ ಇದೆ. ನಾವು ಎಷ್ಟೇ ರೆಡಿ ಮಾಡಕ್ ಹೋದ್ರು ಅದು ತುಂಬಾ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಸೋರ್ತಾ ಇದೆ. ಸೊ ಬಿಲ್ಡಿಂಗ್ ತೆಗೆದು ಹೊಸದು ಕಟ್ಬೇಕು. ಹೌದು. ಎಷ್ಟು ಬೇಕಾದ ದುಡ್ಡು ಸರ್? ಕನಿಷ್ಠ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಒಂದು 10 ಲಕ್ಷ ಆದ್ರೂ ಬೇಕು. ಆದ್ರೆ ನಾವು ಅದನ್ನ ತೋರಿಸ್ತೀನಿ ನಿಮ್ಗೆ. ಅದನ್ನ ರೂಮ್ ನೋಡ್ಬಿಟ್ರೆ ನೀವು ಖಂಡಿತವಾಗ್ಲೂ ಇದಕ್ಕೆ ಬೇಕೇ ಬೇಕು ಅನ್ಸುತ್ತೆ. ಆ ಥರದೊಂದು ಈ ರೂಮ್ನ ಈ ಜಾಗ ಖಾಲಿ ಮಾಡಿ ಇಲ್ಲಿ ಒಂದು ಒಳ್ಳೆ ರೂಮನ್ನು ದೊಡ್ಡದಾಗಿ ವಿಸ್ತಾರವಾಗಿ ಕಟ್ಟಬೇಕು ಅನ್ನೋದು ಆಸೆ ಇದೆ. ಅದನ್ನ ಮಾಡ್ತೀನಿ. ಯಾಕಂದ್ರೆ ನಮ್ಮ ಊರಿನ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ. ತಮ್ಗೆ ಎಷ್ಟು ಏಜು? ಈಗ ನಂಗೆ 32 ಸರ್. 32ಕ್ಕೆ ಇಷ್ಟು ಜ್ಞಾನ ಸರ್? ಇನ್ನೊಂದು ಹೇಳಿದ್ರೆ ಇಲ್ಲಿ 120 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಯಾರೂ ನನ್ನ ಬ್ಲಡ್ ರಿಲೇಷನ್ಸ್ ಇಲ್ಲ, ನನ್ನ ನೇರ ಸಂಬಂಧಿಗಳು ಯಾರೂ ಇಲ್ಲ. ಎಲ್ಲ ತುಂಬ 3ನೇ 4ನೇ ಸಂಬಂಧದಿಂದ ಇರ್ಬೋದು ಅಷ್ಟೇ ಹೊರತಾಗಿ ನೇರವಾಗಿ ನನ್ನ ಸ್ವಂತ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಅಥವಾ ನಮ್ಮ ಸ್ವಂತ ಮಕ್ಕಳು ಯಾರೂ ಇಲ್ಲಿ ಓದ್ತಾ ಇಲ್ಲ. ಎಲ್ಲರೂ ನಮ್ಮೂರು, ನಮ್ಮ ಹೂವಿನೊಳೆ ಪ್ರತಿಷ್ಠಾನದ ಮಕ್ಕಳು ಅಂತ ಟ್ರೀಟ್ ಮಾಡ್ತೀನಿ. ಇಲ್ಲಿ ಯಾವ ಜಾತಿ ನೋಡಲ್ಲ, ಯಾವ ಧರ್ಮ ನೋಡಲ್ಲ, ಯಾರನ್ನೂ ಇವತ್ತರೆಗೂ ಯಾವ ಮಕ್ಳಿಗೆ ಹೇಳ್ತೀನಿ, ಯಾರು ನನ್ನ ಬೈ ಮಿಸ್ಟೇಕಾಗಿ ನಿಮ್ಮ ಚಿಕ್ಕಪ್ಪ ಆಗಿದ್ರು ನನ್ನ ಚಿಕ್ಕಪ್ಪ ಅಂತ ಕರಿಬೇಡ್ರಿ, ನಂದಿ ಸರ್ ಅಂತಾನೆ ಕರೀರಿ ಅಂತ. ಯಾಕೆ ಈ ಸಂಬಂಧ ಬೆಳೆಸ್ಕೊಂಡಿದ್ದೀವಿ ಸರ್? ಈ ಮಕ್ಕಳೆಲ್ಲರೂ ಒಂದೇ ಅಂತ. ನಾವು ಸರ್ಕಾರಿ ಶಾಲೆಗೆ ಬಂದುವಾಗ ನಮ್ಗೆ ಸಮವಸ್ತ್ರ ಹಾಕಿದಾಗ ನಾವೆಲ್ಲ ಒಂದೇ. ಅದರಿಂದ ಈ ಮಕ್ಕಳೆಲ್ಲ ಒಂದೇ ಥರ ಕಾಣಿಸ್ಬೇಕು, ಒಂದೇ ಥರ ಇರಬೇಕು ಅಂತ. ತುಂಬ ಜನ ಹೇಳ್ತಾರೆ, ಇಲ್ಲಿ ಯಾರು ಇಲ್ವಲ್ಲ, ಯಾಕೆ ಇಷ್ಟೊಂದು ಮಾಡ್ತೀಯ ನೀನು, ಏನು ಗುಚ್ಚಿ ಹಿಡಿದಿದ್ಯಾ ನಿನಗೆ ಅಂತಾರೆ. ಅವ್ರು ಯಾರೋ ಇರಬೇಕು, ಇರಬಾರ್ದು ಅಥವಾ ನಮ್ಮವರೇ ಆಗಿರಬೇಕು ಅನ್ನೋ ಯಾವುದೇ ಮಾನದಂಡಗಳಿಲ್ಲ. ನಮ್ಮವರೆಲ್ಲರೂ, ನಮ್ಮೂರು ಇದು ನಮ್ಮೂರು. ಆ ಮಕ್ಕಳೆಲ್ಲರೂ ಸರ್ಕಾರಿ ಶಾಲೆ ಮಕ್ಕಳು, ಸರ್ಕಾರದ ಮಕ್ಕಳು ಇದ್ದಂಗೆ ಅವರೆಲ್ಲ. ಅವ್ರ ಪೋಷಕರು ಅವ್ರಿಗೆ ಸಾಧ್ಯವಷ್ಟು ಅವ್ರ ಪೋಷಣೆ ಮಾಡಿರ್ತಾರೆ. ಆದರೆ ಶಾಲೆಗೆ ಬಂದರೆ ಆ ಶಾಲೆ ಎಲ್ಲ ಒಂದೇನೆ, ಎಲ್ರಿಗೂ ಅದು ಬಳಕೆ ಆಗಬೇಕು ಅನ್ನೋದು. ಅದಕ್ಕೆ ಈ ರೂಮ್ಗಳು ನೋಡಿ ಸರ್, ಎಲ್ಲ ಭಾಳ ಅದ್ಭುತವಾಗಿ ನಿಮಗೆ ನೋಡೋಕ್ಕೆ ದೂರದಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿದೆ. ಒಳಗಡೆನೂ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ದೇವೆ. ಇಲ್ಲಿ ಈ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸರ್. ನೋಡಿ ತುಂಬಾ ಶಾಲೆಗಳಲ್ಲಿ ಒಂದು ಮ್ಯಾಟ್ ಇರಲ್ಲ ಸರ್, ಒಂದು ಗೋಣಿ ಚೀಲ ಹಾಕಿರ್ತಾರೆ. ಕರೆಕ್ಟ್. ಈ ಮ್ಯಾಟ್ ನಾನು ಡಿಮಾರ್ಟ್ ಇಂದ ನನ್ನ ಕೈಯಾರೆ ನನ್ನ ಹಣ ಕೊಟ್ಟು ತಂದು ಹಾಕಿದೆ. ಓಕೆ. ಪ್ರತಿ ರೂಮ್ಗೂ ಹಾಕಿದ್ದೀನಿ. ಓಕೆ, ನೈಸ್. ಮಳೆ ಗಿಳೆ ಬಂದ್ರೆ ಜಾರ್ ಬಿಡ್ತಾವ, ಇದ್ರ ಗಟ್ಟಿ ಕೂತ್ಕೊಳ್ಳುತ್ತೆ ಫಿಕ್ಸ್ ಆಗಿ. ಮಣ್ಣು ತುಂಬಾ ನಮ್ಮಲ್ಲಿ, ಮಣ್ಣು ಒಳಗಡೆ ಹೋಗ್ಬಾರ್ದು ಅಂತ, ಧೂಳು ಮಣ್ಣು ಜಾಸ್ತಿ. ಸೊ ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹೆಸರಿಟ್ಟಿದ್ದೀವಿ ಇದಕ್ಕೆ. ಓಕೆ. ಸಣ್ಣ ಕಥೆಗಳ ಜನಕ. ಹೌದು. ಸೊ ಇಲ್ಲಿ ಕೂಡ ಇಷ್ಟು ದೊಡ್ಡ ಬೋರ್ಡ್ ಹಾಕಿದ್ವಿ ನೋಡಿ, ಒಂದು ಗ್ರೀನ್ ಬೋರ್ಡು. ಇಲ್ಲಿ ಮುಂಚೆ ಬ್ಲ್ಯಾಕ್ ಬೋರ್ಡ್ ಇತ್ತು, ಬಹುಶಃ ಇಷ್ಟೇ ಅನಿಸುತ್ತೆ ಸರ್, ಇಷ್ಟಿತ್ತದು. ಓಕೆ. ಇಷ್ಟಿದ್ದಿದ್ದ ಬೋರ್ಡು ಇಷ್ಟು ದೊಡ್ಡ ಬೋರ್ಡ್ ಹಾಕಿದೀವಿ. ವಾವ್.
ಸರ್ಕಾರ ಬ್ಲ್ಯಾಕ್ ಬೋರ್ಡು ಕೊಡಲ್ಲ, ಅದಕ್ಕೆ ಪೇಂಟ್ ಕೊಡೋದು ಸರ್. ಅವ್ರು ಬ್ಲ್ಯಾಕ್ ಕೊಡೋದು ಬೋರ್ಡ್ ಕೊಡೋದಿಲ್ಲ ಬಂತು, ಅದಕ್ಕೆ ಪೇಂಟ್ ಹೊಡ್ಸಕ್ಕೆ ಪೇಂಟ್ ಕೊಡಲ್ಲ ಅವರು. ಯಾವಾಗೂ 3 ವರ್ಷಕ್ಕೊಂದ್ಸರಿ 10 ವರ್ಷಕ್ಕೊಂದ್ಸರಿ ಕೊಡ್ತಾರೆ. ಅದನ್ನೆಲ್ಲ ನಂಬ್ಕೊಂಡು ಸರ್ಕಾರಿ ಶಾಲೆ ಮೇನ್ ನೀವು ಡೆವಲಪ್ ಮಾಡ್ಬೇಕಾದ್ರೆ ಹೆಲ್ತ್ ಅಂಡ್ ಎಜುಕೇಶನ್ ತಾನೆ. ಹೌದು ಸರ್. ಅದ್ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾರೆ. ಅಂದ್ರೆ ಅವ್ರೇನು ಸರ್ ಹೇಳೋದಕ್ಕೆ ಎಜುಕೇಶನ್ಗೆ ಇಷ್ಟು ಮಾಡ್ತೇವೆ ಅಷ್ಟು ಮಾಡ್ತೀವಿ ಅಂತಾರೆ, ಆದ್ರೆ ಮಾಡ್ತಾ ಇಲ್ಲ ಆಕ್ಚುಲಿ. ಅದು ಪ್ರಾಕ್ಟಿಕಲಿ ನಡೀತಾ ಇಲ್ಲ, ಬರೀ ಇದು ಥಿಯರಿ. ಹೌದು, ಘೋಷಣೆ. ಯಾಕಂದ್ರೆ ಅದು ಸೋರ್ಸು ನಿಮ್ಗೆ ವೋಟ್ ಪುಲ್ಲಿಂಗ್ ಫೋರ್ಸ್, ಆ ಫೋರ್ಸ್ ಅನ್ನು ಯೂಸ್ ಮಾಡ್ತಾರೆ. ಸೊ ಇದು ಜನಸಾಮಾನ್ಯಕ್ಕೆ ಗೊತ್ತಾಗ್ತಿಲ್ಲ. ಇದು ಜನಸಾಮಾನ್ಯಗೆ ಇದು ಅರಿವಾಗ್ಬಿಟ್ರೆ ನಮ್ಮ ದೇಶ ಎಲ್ಲೋ ಹೋಗ್ಬಿಡುತ್ತೆ. ಎಜುಕೇಶನ್ ಕಾನ್ಸಂಟ್ರೇಟ್ ಮಾಡಬೇಕು, ಸರ್ಕಾರಗಳು ಅದನ್ನ ಗಮನಿಸ್ತಿಲ್ಲ ಅಂತ ಗೊತ್ತಾಗಬೇಕು. ಮತ್ತೆ ಹೆಲ್ತ್ನು ಸರ್ ಇವತ್ತು ಮೂಲೆಯಲ್ಲೂ ಕ್ಲಿನಿಕ್ ಆಗುತ್ತೆ, ಹೌದು, ಮೆಡಿಕಲ್ ಸಿಗುತ್ತೆ, ಹೋಗ್ತಾರೆ, ಒಂದು ಮಾತ್ರೆ ತಗೊಳ್ತಾರೆ, ತಿಂತಾರೆ. ಅದೇ ಸರ್ಕಾರಿ ಶಾಲೆ ಸರ್ಕಾರಿ ಹಾಸ್ಪಿಟ್ಲು ತುಂಬಾ ಚೆನ್ನಾಗಿದ್ರೆ ಅವರ ಪಕ್ಕದಲ್ಲಿ ಕ್ಲಿನಿಕ್ ಹೋಗಲ್ಲ, ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲ ಸರ್, ಸರ್ಕಾರಗಳು ಈಗ ಉದಾಹರಣೆ ಬೆಂಗಳೂರಿಗೆ ಬನ್ನಿ, BBMP ಕ್ಲಿನಿಕ್ ಅಂತೆ, ಆ ಕ್ಲಿನಿಕ್ ಅಂತೆ, ಇನ್ನೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಎಲ್ಲನೂ ಮಾಡಿದೆ. ಆದರೆ ಕಟ್ಟಡಗಳು ಕಟ್ತಾರೆ, ಬೀಗ ಹಾಕಿರುತ್ತೆ ಯಾವಾಗಲೂ. ನಮ್ಮ ರೋಡಲ್ಲೇ ಒಂದು BBMP ಒಂದು ಕ್ಲಿನಿಕ್ ಮಾಡಿದ್ದಾರೆ. ಅದೇನು ತೆಗೆದಿದ್ರೆ ಅದು ಅದೃಷ್ಟ. ಹೌದು, ಅವತ್ತೇನೋ ಸಮಸ್ಯೆ, ಆ ಡಾಕ್ಟರ್ ಏನೋ ಸಮಸ್ಯೆ ಇದೆ ಮನೇಲಿ, ಅದಕ್ಕೆ ಬಂದು ಕೂತವನೆ ಅಂತ ತೆಗಿಯೋದೇ ಇಲ್ಲ. ಅದು ಅಲ್ಲೇ ಬೋರ್ಡ್ ಹಾಕಿರ್ತಾರೆ, 10 ರಿಂದ 1 ಗಂಟೆ ಅಂತ, 11 ಗಂಟೆ ಹೋಗಿ ತೆಗೆದಿರಲ್ಲ ಅದು. ಸರ್ ಅದನ್ನು ಮಾನಿಟರ್ ಮಾಡೋ ಸಿಸ್ಟಮ್ ಇದೆಯಲ್ಲ ಸರ್, ಆ ಪಾಲಿಸಿಯಲ್ಲಿ ಅದನ್ನು ಸರಿಯಾಗಿ ಡಿಸೈನ್ ಮಾಡಿಲ್ಲ ಅನ್ಸುತ್ತೇನೆ ಸರ್ ನನಗೆಲ್ಲನೂ. ಯಾವುದೇ ಸರ್ ಈಗ ನೋಡಿ PWD ಕೆಲಸ ನಡೆಯುತ್ತೆ ಅಂದರೆ ಒಂದು ಕಾಂಟ್ರಾಕ್ಟ್ ತೊಗೊಳ್ಳೋ ಕೆಲಸ ಸರ್, ಅದು ಮಾನಿಟರ್ ಮಾಡಲಿ ಬಿಡಲಿ, ದುಡ್ಡು ರಿಲೀಸ್ ಆಗಬೇಕು ಅಂದರೆ ಎಲ್ಲ ಹೋಗಿ ಏನೇನು ಕೆಲಸಗಳು ಬೇಕು ಅವನ್ನೆಲ್ಲ ಮಾಡಿಸ್ಕೊಂಡು ದುಡ್ಡು ರಿಲೀಸ್ ಮಾಡಿಸ್ಕೊಳ್ತಾರೆ, ಬಿಲ್ಲು. ಅದೇ ಎಜುಕೇಶನ್ ಹಂಗಿಲ್ಲ ಸರ್. ಯಾಕೆ ಈ ಟೀಚರ್ಗಳಿಗೆ ಸರ್ಕಾರ ಸಂಬಳ ಕೊಡುತ್ತೆ, ಬಂದ್ಬಿಡುತ್ತೆ, ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗ್ಬಿಡುತ್ತೆ. ಅಕೌಂಟ್ ಕ್ರೆಡಿಟ್ ಅಲ್ಲಿ ಇವ್ರಿಗೇನು ಬರಲ್ಲ, ಅವ್ರು ಯಾರ ಮನೆ ಬಾಗಿಲಿಗೆ ಹೋಗಲ್ಲ ಈಗ. ಮತ್ತೆ ಈ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಸಣ್ಣ ಪುಟ್ಟ 30,000 40,000 ಅನುದಾನ ಅನ್ಕೊಳ್ಳಿ, ಆ 30,000 40,000ಕ್ಕೆ ಈ ಟೀಚರ್ಗಳು ಹೋಗಿ ಮನೆ ಅದು ಬಾಗ್ಲು ಆಫೀಸ್ನು ಅಲ್ಲಿ ಅವಶ್ಯಕತೆ ಬಹಳ ಕಡಿಮೆ. ಅದ್ರಲ್ಲಿ ನಿಮ್ಗೇನು ಸಿಗಲ್ವಲ್ಲ. ರೆಗ್ಯುಲರ್ ಆಗಿ ಇನ್ಕಮ್ ಯಾವ್ದು ಬರುತ್ತೆ, ದೊಡ್ಡ ಇಲಾಖೆಗಳಲ್ಲಿ ದೊಡ್ಡ ಕೆಲಸಗಳನ್ನ, ಯಾವುದೋ ಡ್ಯಾಮು, ರೋಡು, ಚರಂಡಿನೋ ಇದರಲ್ಲಿ ದುಡ್ಡು ಬರುತ್ತೆ. ಅದಕ್ಕೆ ಸರ್ಕಾರ ಅದಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ. ಯಾಕೆ ಹೇಳಿ, ಕಬ್ಬಣ ಸಿಮೆಂಟ್ ಜಲ್ಲಿಲಿ ಬರ್ತದೆ ಇವ್ರಿಗೆ, ಅದ್ರಲ್ಲಿ ಬರುತ್ತೆ. ಟೀಚರ್ಗೆ ಸಂಬಳ ಕೊಟ್ರೆ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹೋಗುತ್ತೆ, ಏನು ಬರಲ್ಲ. ಎಲ್ಲಿ ಬರುತ್ತೆ? ಆ ಟೀಚರ್ಗಳೆಲ್ಲ ಲಂಚ ಕೊಡ್ತಾರ ಪಾಪ, ಅವ್ರಿಗೆ ಬರೋ ಸಂಬಳದಲ್ಲೇನೆ ಜೀವನ ನಡೆಸೋದು ಕಷ್ಟ. ಅವ್ರು ಎಷ್ಟು ದೂರ ಹಾಕಿರ್ತಾರೆ, ಇಲ್ಲಿಂದ ರಾಯಚೂರಿಗೆ ಹಾಕಿರ್ತಾರೆ, ಬೆಳಗಾವಿಗೆ ಹಾಕಿರ್ತಾರೆ, ಅವ್ರ ಜೀವನ ಕಷ್ಟ ಇರುತ್ತೆ. ಮತ್ತೆ ಎಲ್ಲಾ ಟೀಚರ್ಗಳು ಸರ್, ಕೆಲವು ಟೀಚರ್ಗಳು ಅದ್ಭುತವಾಗಿರ್ತಾರೆ ಸರ್, ಅವ್ರಿಗೆ 50,000 ಸಂಬಳ ಬರುತ್ತೆ ಅಂದ್ರೆ 50,000ದಲ್ಲಿ 25,000 ಮಕ್ಳಿಗೆ ಖರ್ಚು ಮಾಡ್ತಾರೆ. ಕರೆಕ್ಟ್. ಆ ಥರ ಶಿಕ್ಷಕರು ನಾನು ಹತ್ರದಲ್ಲಿ ನೋಡಿದ್ದೀನಿ. ಸೊ ಇವ್ರಿಗೆ ಸರ್ಕಾರಕ್ಕೆ ಇದರಿಂದ ಏನು ಕಮಾಯಿ ಇಲ್ಲ, ಇವ್ರು ಖರ್ಚು ಮಾಡಲ್ಲ ಅಷ್ಟೇ. ಉಳಿದು PWD ವರ್ಕು, ರೋಡ್ ವರ್ಕು, ಮೋರಿ ವರ್ಕು, ಕನ್ಸ್ಟ್ರಕ್ಷನ್ ವರ್ಕು, ಬಿಲ್ಡಿಂಗ್ ಕಟ್ಟು, ಇನ್ನೊಂದು ಬ್ರ್ಯಾಂಡ್ ನ್ಯೂ ಬೆಂಗಳೂರು ಕಟ್ತೀನಿ ಇಂಥವೆಲ್ಲ ಮಾಡ್ತಾರೆ. ಎಲ್ಲದೂ ನಾವು ಮಾಡ್ತಾ ಹೋಗ್ಬಿಟ್ರೆ ಬ್ರ್ಯಾಂಡ್ ನ್ಯೂ ಬೆಂಗಳೂರು ಕಟ್ತಿರ್ಬೇಕಾದ್ರೆ ಸರ್ಕಾರಿ ಶಾಲೆ ಬ್ಲ್ಯಾಕ್ ಬೋರ್ಡ್ ಪೇಂಟ್ ಕೊಡ್ಸಲ್ಲ. ಅದರಿಂದ ಹೊಸ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಗುತ್ತಲ್ಲ ಸರ್, ರಿಯಲ್ ಎಸ್ಟೇಟ್. ಅದರಿಂದ ಅವ್ರಿಗೆ ಇನ್ಕಮ್ ಇದೆ. ಇದರಿಂದ ಏನು ಇನ್ಕಮ್ ಇದೆ ಹೇಳಿ? ಇದರಿಂದ ಏನು ಅಲ್ಲ ಸರ್, ಮತ್ತೆ ಮಕ್ಕಳ ಅಸೆಟ್ ಅಲ್ಲೇನು ಸರ್? ದೇಶದ ಪ್ರಜೆಗಳು ಏನ್ ಮಾಡಿದಾರು ಅವ್ರು ನೆಕ್ಸ್ಟ್ ಅವ್ರು ಬಂದಾಗ ಅವ್ರು ಓಟ್ ಹಾಕ್ತಾರೆ, ಅವ್ರಿಗೆ ದುಡ್ಡು ಕೊಡ್ತಾರೆ ಓಟ್ ಹಾಕ್ಸ್ಕೊಳಕ್ಕೆ. ನೀವು ಓದಿಲ್ದೇ ಇರಲಿ, ಅವ್ನು ದುಡ್ಡು ಕೊಟ್ಟರೆ ಓಟ್ ಹಾಕ್ತಾನೆ ಅವಾಗ. ಇದು ನಮ್ಮ ಜನ ಯೋಚನೆ ಮಾಡ್ಬೇಕು. ಆ್ಯಕ್ಚುಲಿ ಬಹಳ ಸರ್ ಯೋಚನೆ ಮಾಡಲೇಬೇಕು. ಎಜುಕೇಷನ್ಗೆ ಹೆಲ್ತ್ ಎಷ್ಟು ದರಿದ್ರವಾಗಿ ಹಾಳು ಮಾಡಿ ಸರ್ಕಾರಗಳು ಹೆಂಗೆ ದುಡ್ಡು ಹೊಡಿತಾರೆ ಅಂತ ಯೋಚನೆ ಮಾಡ್ಬೇಕು ಅವರು. ಸೊ ನೋಡಿ, ಈ ಟೇಬಲ್ ಇದೆಯಲ್ಲ, ನೋಡಿ ಅವಾಗಲೂ ತೋರಿಸಿದೆ, ಪ್ರತಿ ರೂಮ್ನು ಈ ಥರ ಟೇಬಲ್, ಒಂದು ಒಳ್ಳೆ ಕ್ವಾಲಿಟಿ ಚೇರು, ಈ ಥರದ ವ್ಯವಸ್ಥೆ, ಎಲ್ಲ ರೂಮ್ಗೂ ಲೈಟು, ಫ್ಯಾನ್ ವ್ಯವಸ್ಥೆಗಳು. ಸರ್ ನನಗೇನಂದ್ರೆ ಸರ್, ನಾವು ಯಾರಿಗೆ ಯೂಸ್ ಆಗ್ತಿಲ್ಲ ಗೊತ್ತು, ಟೀಚರ್ಗಳು ಮಕ್ಕಳಿಗೆ ಮೋಸ ಮಾಡಬಾರ್ದು, ಅವರು ಕ್ವಾಲಿಟಿ ಕೊಡಬೇಕು ಔಟ್ಪುಟ್ ಅನ್ನ. ಆ ಕ್ವಾಲಿಟಿಗೋಸ್ಕರನಾದ್ರೂ ನಾವು ಅವ್ರಿಗೆ ಬೇಕಾಗಿರೋ ಸವಲತ್ತುಗಳು ಕೊಡಬೇಕು ಅಷ್ಟೇ. ನೋಡಿ ಸರ್, ಇಲ್ಲೆಲ್ಲೋ ಬೋರ್ಡ್ ಕಾಣಿಸ್ತೇನೆ ನೋಡಿ ಸರ್, ಎಕ್ಸಾಕ್ಟ್ಲಿ ನಿಮಗೆ ಇದು ಬೋರ್ಡ್ ನೋಡಿ, ಇಷ್ಟು ನಿಮ್ಗೆ ಅಂಗೈ ಎಷ್ಟಾಗಲ್ಲ? ಅಂಗೈ ಅಂದ್ರೆ 5 ಅಡಿನೂ ಇಲ್ಲ, ಅದು 3 ಅಡಿ. ಇದು ಯಾರಿಗೆ? 6ನೇ ತರಗತಿ ಮಕ್ಕಳದ ರೂಮ್ ಇದು. 6ನೇ ತರಗತಿವರೆಗೆ 3 ಅಡಿ ಬೋರ್ಡ್. ಏನ್ ಪಾಠ ಮಾಡ್ತಾರೆ ಆ ಬೋರ್ಡ್ ಅಲ್ಲಿ? ಕಾಣಿಸೋದು ಇಲ್ಲ ಸರ್ ಅದು. ಯಾಕಂದ್ರೆ ಎಲ್ಲ ಬಿಳಿ ಎಲ್ಲ ಆಗ್ಬಿಟ್ಟಿರ್ತದೆ. ಅದ್ ಏನ್ ಪಾಠ ಮಾಡಕ್ಕಾಗುತ್ತೆ ಹೇಳಿ? ನೋಡಿ, ಈ ಬೋರ್ಡ್ ಅಲ್ಲಿ ಕ್ಲಿಯರ್ ಒಂದು ಬುಕ್ ಅಲ್ಲಿರೋ ಒಂದು ಲೆಸನ್ ಇಲ್ಲಿಂದ ಅಲ್ಲಿವರೆಗೂ ಬೇಕಾದ್ರೆ ಫುಲ್ ಪಾಠ ಮಾಡ್ತಾರೆ. ಸೂಪರ್, ವೆರಿ ನೈಸ್. ಸೊ ಹಿಂಗೆ ಇರಬೇಕು ಸವಲತ್ತು. ಸ್ವಲ್ಪ ಹೀಟ್ ನೋಡಿ, ಎಷ್ಟೊಂದು ಹೀಟು ಸರ್. ಇದು ಇನ್ನೊಂದು ಸ್ವಲ್ಪ ಹೈಟ್ ಮಾಡ್ಬೇಕಾಗಿತ್ತು ಅವಾಗ. ಇದು ಪಂಚಾಯತಿಯವ್ರು ಮಾಡಿಸ್ಕೊಟ್ಟಿದ್ದು. ಹೆವಿ ಹೀಟು ಸರ್. ಇಷ್ಟೊತ್ತಿಗೆ ಇಷ್ಟು ಹೀಟು, ಇನ್ನು ಹೋಗ್ತಾ ಅಯ್ಯಪ್ಪ. ಇನ್ನು ಇದನ್ನು ಮಾರ್ಚ್ ಏಪ್ರಿಲ್, ಅದಕ್ಕೆ ಫ್ಯಾನ್ ಒಂದು ಮಳೆ ಬಂದ್ರೆ ಸೌಂಡು ಕೇಳಿಸುತ್ತೆ, ಕಲ್ಸೋದಾಗ ಆಗದ ಮೇಲೆ. ಅದಕ್ಕೆ ಸರ್ ಒಂದು ಸುಸಜ್ಜಿತವಾದ ಶಾಲೆ ಇರಬೇಕು ಅನ್ನೋದು ಅದಕ್ಕೇನೆ. ಅಯ್ಯೋ ದೇವ್ರೆ. ಇದು ಸರ್ ಮುಂಚೆ ಶೀಟ್ ಇತ್ತು, ಕಮ್ಮಿ ಇದ್ರದು ಸಿಮೆಂಟ್ ಶೀಟು, ಅದು ಇನ್ನೂ ಹೀಟು ಸರ್. ನಾವು ಒಂದು 10 ನಿಮಿಷನೇ ಇರೋಕ್ಕಾಗಲ್ಲ ಇಲ್ಲಿ. ಮಕ್ಳು ಹೆಂಗಿರ್ತಾರೆ ಹೇಳಿ? ಸೊ ಹೀಗೆ ಪ್ರತಿಯೊಂದು ರೂಮ್ಗೂ ವ್ಯವಸ್ಥೆ ಮಾಡಿದ್ದೇವೆ ಈಗ. ಅಂದ್ರೆ
ನಮ್ಮ ಕೈಲಿ ಎಷ್ಟು, ನನ್ನ ಕೈಗೆ ದಾನಿಗಳು ಎಷ್ಟು ಸಹಾಯ ಮಾಡಿದ್ರು, ನಮ್ಮ ಹತ್ರ ಎಷ್ಟು ಸಾಧ್ಯ ಮಾಡೋಕ್ಕಾಯ್ತು ಅಷ್ಟನ್ನ ಬಳಸ್ಕೊಂಡಿದೀವಿ ಸರ್. ಅಷ್ಟನ್ನ ಬಳಸ್ಕೊಂಡು ಪ್ರತಿ ಕೊಠಡಿಗೂ ಏನೇನು ಸೌಲಭ್ಯಗಳು ಬೇಕೋ ಅದನ್ನ ಮಾಡಿಕೊಟ್ಟಿದ್ದೇವೆ. ವೆರಿ ನೈಸ್. ಸೊ ಅಂದರೆ ಈಗೇನು ಒಂದು ರಂಗಮಂದಿರ, ಟಾಯ್ಲೆಟ್ಸು, ಹೆಡ್ ಮಾಸ್ಟರ್ ರೂಮು, ಕ್ಲಾಸ್ ರೂಮ್ಸು, ಎಲ್ಲ ಕ್ಲಾಸ್ ರೂಮ್, ಪಾರ್ಕು, ವಾಕಿಂಗ್ ಟ್ರ್ಯಾಕ್, ಆಟ ಆಡೋ ಜಾಗ ಇದೆ ಮಕ್ಕಳಿಗೆ, ಇದಿದೆ. ಇದು ಫಿಸಿಕಲ್ ಡೆವಲಪ್ಮೆಂಟ್ ಅಂದ್ರೆ ಇದು ಒಂದಷ್ಟು ಕಾಮಗಾರಿಗಳು ನಾವು ಒಂದಷ್ಟು ಮಾಡ್ತಾ ಇದೀವಿ, ಏನು ಸಪೋರ್ಟ್ ಮಾಡಿದೀವಿ ಅಂತ. ಇದಲ್ಲದೆ ಸರ್ ಬೀಳ್ತಾರೆ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿವಿ ಸರ್. ಎಲ್ಲ ಮಕ್ಕಳಿಗೆ 2 ಜೊತೆ ಯೂನಿಫಾರ್ಮ್ ಕೊಟ್ಟಿದ್ವಿ. ಅದೇ ನೀಲಿ ಕಲರು ಸರ್ಕಾರಿ ಅಲ್ಲ, ಅದಲ್ಲ ಪ್ರಿಸ್ಕ್ರೈಬ್. ನಾವು ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟ್ ಕೊಟ್ಟಿದ್ವಿ. ಸೊ ಹಂಗೆ ಕೊಡ್ಬೋದಾ? ಹೌದು, ಕೊಡ್ಬೋದು. ಈ ಗೌರ್ಮೆಂಟ್ ಕೊಡ್ಬೇಕು ಅಂತಿಲ್ಲ. ಇಲ್ಲ, ಗೌರ್ಮೆಂಟ್ ಒಂದು ಸೆಟ್ ಕೊಡುತ್ತೆ, ಇಲ್ಲ ಮ್ಯಾಕ್ಸಿಮಮ್ ಕೆಲವು ವರ್ಷ 2 ಸೆಟ್ ಕೊಡುತ್ತೆ. ಇನ್ನು ಮಿಕ್ಕಿದ್ದನ್ನ ಖಾಸಗಿಯವರೇ ಕೊಡೋದು, ಕೊಟ್ಟರೆ ಖಾಸಗಿಯವ್ರು ಕೊಡ್ಬೇಕು, ಇಲ್ಲಾಂದ್ರೆ ಅದೇನೆ. ಸೊ ನಾವು ಇಲ್ಲಿರೋಂಥ ಮಕ್ಕಳಿಗೆ 2 ಸೆಟ್ ಕೊಡ್ಸಿದೀವಿ. ಅದು ನನಗೆ ದಾನಿಗಳ ಸಹಾಯದಿಂದಾನೆ. ಒಂದ್ ಜೊತೆ ಒಂದು ಕಲರ್, ಒಂದು ಗ್ರೀನ್ ಕಲರ್ ಒಂದು ಮಕ್ಳು ಹಾಕೊಂಡಿದ್ರು, ಅದು ಒಂದು ಸೆಟ್ಟು, ಮತ್ತೆ ಇನ್ನೊಂದು ಸೆಟ್ ಅದಕ್ಕೆ ಮುಂಚೆ ಕೊಡ್ಸಿದ್ದೆ. ಸೊ ಹಂಗೆ ಕೊಡೋಕ್ಕೆ ಅವಕಾಶ ಇದೆ. ಹೌದು. ಓಕೆ. ಅದ್ರ ಮೇಲೆ ಏನು ತುಂಬಾ ಬ್ರ್ಯಾಂಡಿಂಗ್ ಏನು ಅಂದ್ರೆ ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಮಾಡಬಾರ್ದು ಅಷ್ಟೇ. ಈ ಉದಾಹರಣೆ ಯಾರು ದಾನಿಗಳು ಮಾಡ್ತಾರೆ, ಹೆಸರು ಹಾಕೋಬಹುದು. ಹೌದು, ಹಾಕೋಬಹುದು. ಸೊ ಆ ಥರ ನಾವು ನಮ್ಮ ಹೂವಿನೊಳ ಪ್ರತಿಷ್ಠಾನದ ಹೆಸರು ಹಾಕಿ ಕೊಟ್ಟಿದ್ದೇವೆ. ಮತ್ತೆ ಮಕ್ಳಿಗೆ ಶೂ ಕೊಟ್ಟಿದ್ದೇವೆ. ಬ್ಲ್ಯಾಕ್ ಶೂ ಗೌರ್ಮೆಂಟ್ ಕೊಡುತ್ತೆ, ವೈಟ್ ಶೂ ನಾವು ಕೊಟ್ಟಿದ್ದೇವೆ. 2 ಜೊತೆ ಎಕ್ಸ್ಟ್ರಾ ಸಾಕ್ಸ್ ಕೊಟ್ಟಿದ್ದೇವೆ. ಮತ್ತೆ ಮಕ್ಕಳಿಗೆ ಅವರು ಏನೇನು ಡೆವಲಪ್ಮೆಂಟ್ಸ್ಗೆ ಏನೇನು ಹಾಕಬೇಕೋ ಅವೆಲ್ಲ ಕೆಲಸ ಇಲ್ಲಿ ಮಾಡ್ತೀವಿ. ಸೊ ಈಗ ನಾವು ಇಲ್ಲಿ ನಿಮ್ಗೆ ಕಂಪ್ಯೂಟರ್ ಲ್ಯಾಬ್ ತೋರಿಸ್ತೀನಿ, ಅಲ್ಲಿ ವಿಶೇಷವಾದ ಚಟುವಟಿಕೆಗಳು ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ ನಿಮಗೆ. ಇಷ್ಟು ಶಾಲೆಗಳದ್ದು. ಮತ್ತು ಈ ಶಾಲೆಯಲ್ಲಿ ಶಿಕ್ಷಕರಿಗೆ ಯಾವುದೇ ರೀತಿಯದ್ದು ಕೊರತೆಗಳಿಲ್ಲದೆ ಇರುವ ಹಾಗೆ ನೋಡ್ಕೊಳ್ಳೋಂಥದಕ್ಕೆ ನಮ್ಮ ಟೀಚರ್ಸ್ಗಳು ನಾವೇನು ಅಪಾಯಿಂಟ್ ಮಾಡಿದ್ದೀವಿ, ಅವರು ಅವ್ರನ್ನ ಮಾನಿಟರ್ ಮಾಡಿ, ಅವ್ರಿಗೇನು ಸಹಾಯ ಬೇಕು ಅಂದರೆ, ಅವ್ರಿಗೇನೋ ತೊಂದರೆ ಆಗ್ತಾಯಿದೆ ಅಂದರೆ, ಅವ್ರ ಕ್ಲಾಸ್ನ ಎಂಗೇಜ್ ಮಾಡೋದಕ್ಕೆ ಒಬ್ರು ಟೀಚರ್ ರಜಾ ಹಾಕೋದ್ರು ನಮ್ಮಲ್ಲಿ ಟೀಚರ್ ಇದ್ದಾರೆ. ಸೊ ನಾವು ಅವ್ರನ್ನ ಪರಿಚಯ ಮಾಡಿಸ್ತೀವಿ. ಇದು ಓವರ್ ಆಲಿ ಒಂದು ಶಾಲೆಯ ಆಸ್ಪೆಕ್ಟ್ ಅಲ್ಲಿ. ಇದೇ ಶಾಲೆ ಆವರಣದಲ್ಲಿ ನಾವು ಹೂವಿನೊಳೆ ಸ್ಕಿಲ್ ಸೆಂಟರ್ ಅಂತ ಮಾಡಿದ್ದೇವೆ. ಅದನ್ನ ನಿಮಗೆ, ಅದು ತುಂಬಾ ಇಂಪಾರ್ಟೆಂಟು. ಈ ಶಾಲೆ ಇವತ್ತೇನು ಡೆವಲಪ್ ಆಗ್ತಾ ಇದೆಯಲ್ಲ, ಅದರ ಬೇರು ಒಂಥರ ಈಗ ಅದೇ ಅದು. ಓಕೆ. ಇದೇ ಯೂನಿಫಾರ್ಮ್ ಈಗ ರೀಸೆಂಟ್ ಆಗಿ ಕೊಟ್ಟರು ಅಂತ. ಚೆನ್ನಾಗಿದೆ. ಇದು ಅಂಗನವಾಡಿ ಕೇಂದ್ರ. ಇದು ಅಂಗನವಾಡಿ ಮಕ್ಕಳಿಲ್ವಾ, ಇದೊಂದು ಹಳೆಯ ಬಿಲ್ಡಿಂಗ್ ಇತ್ತು, ಅದನ್ನ ಹೊಡೆದಾಕಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. ಓ, ಏನು ಸರ್ ಇದು? ಚಿತ್ರದುರ್ಗದ ಮದಕರಿನಾಯಕರ ಕೋಟೆ ಥರ ಇದೆ. ಇದೆ ಸರ್, ಹಳೆಯ ಬಿಲ್ಡಿಂಗ್ ಇದು. ಸರ್ ಏನು ಸರ್ ಇದು? ಸೊ ಇದು ತುಂಬ ಹಳೆಯ ಬಿಲ್ಡಿಂಗು. ಈ ಬಿಲ್ಡಿಂಗ್ನ ವೇಸ್ಟ್ ರೂಮಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿರುವ ಶಾಲೆಯಲ್ಲಿರುವಂಥ ಎಲ್ಲ ಹಳೆಯ ಉಪಕರಣಗಳು ತಂದು ಇಲ್ಲಿ ಡಂಪ್ ಮಾಡ್ತಾ ಇದ್ರು. ಓ, ಅದು ಗೋಡನ್ ಥರ ಮಾಡ್ತಾ ಇದ್ರು. ಒಂದು 5 ವರ್ಷದಿಂದ ನಾನು ಬಂದು ನೋಡಿದೆ, ಇದು ಗೋಡನ್ ಥರ ಇತ್ತು. ಅದಕ್ಕೆ ಏನು ಮಾಡಿದೆ, ಬೆಂಗಳೂರಿನ ಒಂದು ತಂಡ ಕರ್ಕೊಂಡ್ಬಂದು ಕ್ಲೀನ್ ಮಾಡಿಸಿಟ್ಟೆ, ಇಲ್ಲಿ ಏನಾದ್ರು ಮಾಡೋಣ ಅಂತ. ಇಲ್ಲಿ ಏನು ಮಾಡೋಣ ಅಂತಾರೆ, ಈ ಮಕ್ಕಳು ಯಾವಾಗಲೂ ಕೇಳ್ತಾ ಇದ್ರು ನಮಗೆ ಕಂಪ್ಯೂಟರ್ ಕಲಿಸಿ, ಕಂಪ್ಯೂಟರ್ ಕಲ್ತ್ಕೊಡಿ, ಕಂಪ್ಯೂಟರ್ ಕಲಿಬೇಕು ನಾವು ಅಂತ. ಇದು ಯಾವಾಗ ನಾನು 2011ರಿಂದ ಬರ್ತಾ ಇದ್ನಲ್ಲ, ಅವಾಗಲಿಂದ ನಿರಂತರವಾಗಿ ಮಕ್ಕಳು ಬೇಡಿಕೆ ನಮಗೆ ಕಂಪ್ಯೂಟರ್ ಬೇಕು ಅಂತ. ನಾನು ಈ ಹಿಂದೆ ಏನು ಮಾಡಿದೆ, 2014ರಲ್ಲಿ ಇನ್ಫೋಸಿಸ್ ಅವ್ರ ಜೊತೆ ಒಂದು ಟೈಅಪ್ ಆಗಿ 300 ಕಂಪ್ಯೂಟರ್ಗಳನ್ನು ತರಿಸ್ಕೊಂಡಿದ್ವಿ ಸರ್. ಈ ಯೂಸ್ ಮಾಡೋ ಕಂಪ್ಯೂಟರ್ಗಳು ಬರ್ತಾ, ಆ ಥರದ 300 ಕಂಪ್ಯೂಟರ್ನ ಇನ್ಫೋಸಿಸ್ನ ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಶಾಲೆಗೆ 2 ಕಂಪ್ಯೂಟರ್ ಅಂತ ಕೊಟ್ಟಿದ್ವಿ. 75 ಜನ ವಾಲಂಟಿಯರ್ಸ್ನ ಕರೆಸಿ ಎಲ್ಲ ಹಳ್ಳಿಗಳಿಗೆ ಕಳಿಸಿ ಕಂಪ್ಯೂಟರ್ನ ಬೇಸಿಕ್ ಹೇಳ್ಕೊಡೋದು 2014ರಲ್ಲಿ. ಅದು ದೊಡ್ಡ ಇವೆಂಟ್ ಆಗ್ಬಿಟ್ಟಿತ್ತು. ಅದೊಂದು ದೊಡ್ಡ ಜವಾಬ್ದಾರಿನ ನಾವು ಮಾಡಿದ್ವಿ. ಅವನ್ ಮಾಡಿದಾಗ ಅನ್ನಿಸ್ತಾ ಇತ್ತು, ಅದು ಹಳೆ ಕಂಪ್ಯೂಟರ್ಗಳು ಬಳಸಿರುವಂಥದ್ದು ಆಲ್ರೆಡಿ, ಅದು ತುಂಬ ಬಾಳಿಕೆ ಬರಲ್ಲ, 1 ವರ್ಷ ಬರ್ತಾ ಇತ್ತು. ಆ ಕಂಪ್ಯೂಟರ್ ಇಲ್ಲಿಗೂ ಕೊಟ್ಟಿದ್ವಿ, ಅದು 1 ವರ್ಷ ಯೂಸ್ ಮಾಡಿದ್ರು, ಆಮೇಲೆ ಸುಮ್ಮನಾಗ್ಬಿಟ್ರು, ಅದಕ್ಕೇನು ಬಳೆ, ಅದು ಬರೀ ಏನು ಆಫೀಸ್ ರೂಮಲ್ಲಿ ಮಾತ್ರ ಯೂಸ್ ಮಾಡ್ತಾಯಿದ್ರು. ಆದರೆ ಈ ಮಕ್ಕಳ ಬೇಡಿಕೆ ನಾವು ಕಂಪ್ಯೂಟರ್ ಕಲಿಬೇಕು ಅಂತ. ಸೊ ನನಗೆ ಸಿಕ್ದವ್ರಿಗೆಲ್ಲ ಹೇಳ್ತಾ ಇದ್ದೆ, ನಮ್ಮೂರಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್ ಮಾಡಬೇಕು ಅಂತಿದ್ದೀನಿ, ಏನಾದ್ರು ಸಹಾಯ ಮಾಡ್ತೀರಾ ಅಂತ. ಸರ್ ಯಾರು ಈಗ ನೋಡಿ ಪರಮವ್ರು ಸಿಕ್ಕಿದ್ರೆ ನಿಮಗೂ ಹೇಳೋದು, ಇಲ್ಲ ಇನ್ನೊಬ್ರು ಯಾರೋ ಸ್ನೇಹಿತರು ಸಿಕ್ಕಂದ್ರೆ ಸರ್ ನಮ್ಮೂರಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್ ಮಾಡ್ಬೇಕು ಅಂತ, ಏನೋ ಸಹಾಯ ಮಾಡೋಕ್ಕಾಗತ್ತಾ? ಅವ್ರುಗಳ್ದು ನಿಮ್ಮೂರಿಗೆ ನಾವು ಯಾಕಾಯ ಮಾಡಲಿ, ನೀನೇ ಮಾಡ್ಕೊ ಹೋಗಿ ಅಂತ. ಮತ್ತು ನಮ್ಮೂರಿನವ್ರನ್ನ ಯಾರಾದ್ರು ಹೊರಗಡೆ ಸ್ನೇಹಿತರನ್ನ ಕೇಳಿದ್ರೆ, ಆ ಸ್ಕೂಲ್ಗೆಲ್ಲ ಏನು ಮಾಡೋದು, ನಮ್ಮ ಕೈಲೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ, ಒಂದು ಕಂಪ್ಯೂಟರ್ ಒಂದು 25-30 ಸಾವಿರ ಆಗುತ್ತೆ, ನಮ್ಮ ಕೈಲಿ ಎಲ್ಲಿ ಮಾಡೋದು. ಇದನ್ನು ಒಂದು ಚಾಲೆಂಜಾಗಿ ತೊಗೊಂಡು ಒಂದು 5 ವರ್ಷ ಪರಿಶ್ರಮ ಪಟ್ಟೆ ಸರ್. ಸಿಕ್ದವ್ರಿಗೆಲ್ಲ ಹೇಳ್ತಾ ಇದ್ದೆ. ಹೇಳಿ ಇಂಟರ್ನೆಟ್ಟಲ್ಲಿ ಒಬ್ಬರು ಸ್ನೇಹಿತರು ಹಿಂಗೆ ಹುಡುಕ್ತಾ ಇರುವಾಗ ಒಬ್ರು ಲಕ್ಷ್ಮೀಕಾಂತ್ ಸರ್ ಅಂತ ಸಿಕ್ಕಿದ್ರು. ಅವ್ರಿಗೊಂದು ಕನ್ನಡದಲ್ಲಿ ಮೆಸೇಜ್ ಹಾಕಿದೆ, ಸರ್ ನಮ್ಮೂರಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್ ಮಾಡ್ಬೇಕಂತಿದ್ದೀನಿ, ಸಹಾಯ ಮಾಡೋಕ್ಕಾಗತ್ತಾ ಅಂತ. ಅವರು ಕನ್ನಡದವರಾಗಿರೋದ್ರಿಂದ ತಕ್ಷಣ ರಿಪ್ಲೈ ಮಾಡಿದ್ರು, ಏನಾಗಬೇಕು, ಏನು ಮಾಡಬೇಕು ಹೇಳಿ ಅಂತ. ಸರ್ ನನಗೇನು ಗೊತ್ತಿಲ್ಲ ಸರ್, ನಮ್ಮೂರಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್ ಮಾಡ್ಬೇಕು ಅಷ್ಟೇನಾ, ಯಾಕೆ ಮಕ್ಕಳಿಗೆ ಸರ್ ಕಲಿಯೋದಕ್ಕೆ ಅಂತ. ನನ್ನ ಉದ್ದೇಶ ಇದು, ಒಂದು 5-10 ಕಂಪ್ಯೂಟರ್ ಹಾಕ್ಬಿಟ್ಟು ಒಂದು ಲ್ಯಾಬ್ ಮಾಡ್ಬಿಡೋಣ, ಅದಕ್ಕೆ ಒಂದು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಟೀಚರ್ ಇಲ್ಲಿ ಇರ್ತಾರೆ, ಯೂಸ್ ಮಾಡ್ತಾರೆ ಅಂತ. ಅವ್ರ ಪರಿಚಯ ಆದಮೇಲೆ ನನ್ನ ಯೋಚನೆಗಳಿಗೆ ಇನ್ನೂ ಬೆಲೆ ಸಿಕ್ತು. ಅವ್ರು ಹೇಳಿದ್ರು, ಇಲ್ರಿ ಹಿಂಗಲ್ಲ ರೀ, ಹಿಂಗೆ ಮಾಡಿ, ಅದಕ್ಕೊಂದು ಪ್ರಪೋಸಲ್ ಅಂತ ಬರುತ್ತೆ, ಅದನ್ನ ಬರೀರಿ, ಎಷ್ಟು ಕಂಪ್ಯೂಟರ್ ಕಾಸ್ಟ್ ಎಷ್ಟಾಗುತ್ತೆ, UPSC ಕಾಸ್ಟ್ ಎಷ್ಟಾಗುತ್ತೆ, ಟೀಚರ್ ಕಾಸ್ಟ್ ಎಷ್ಟಾಗುತ್ತೆ, ಎಲ್ಲ ಒಂದು ಡೀಟೇಲಾಗಿ ಮಾಡಿ, ಅದನ್ನ ಹೆಂಗೆ ಮಾಡೋದು ಅಂತ ನಾನೇ ಹೇಳ್ಕೊಡ್ತೀನಿ, ಅದನ್ನು ಮಾಡಿ ಎಲ್ಲ ಹೇಳ್ಕೊಟ್ರು. ರೆಡಿ ಮಾಡಿದೆ, ಸಬ್ಮಿಟ್ ಮಾಡಿದೆ.
ಒಂದು 6 ತಿಂಗಳವರೆಗೂ ಏನೂ ರಿಪ್ಲೈ ಬರಲಿಲ್ಲ, ಏನೂ ಅಂತ ಪಾಸಿಟಿವ್ ರೆಸ್ಪಾನ್ಸ್ ಬರಲ್ಲ. ಸರಿ ಸುಮ್ಮನಾಗ್ಬಿಟ್ಟಿದ್ದೆ. ಇನ್ನೂ ಪ್ರಯತ್ನ ಮಾಡೋಣ ಅಂತ ಈ ಗ್ಯಾಪಲ್ಲಿ ಒಂದು ರೇಷನ್ ಅಂಗಡಿಯವ್ರಿಗೆ ಒಬ್ಬರಿಗೆ ಹೇಳಿದ್ದೆ, ಸರ್ ನಮ್ಮೂರಲ್ಲಿ ಒಂದು ಕಂಪ್ಯೂಟರ್ ಮಾಡಬೇಕು ಅಂತ. ಇಲ್ಲಿ ಬೆಂಗಳೂರಲ್ಲಿ ರೇಷನ್ ಅಂಗಡಿಯವ್ರಿಗೆ ಹೇಳಿದ್ದೆ. ಆ ರೇಷನ್ ಅಂಗಡಿಯವ್ರು ಇನ್ನೊಬ್ರಿಗೆ ಯಾರಿಗೋ ಹೇಳಿದ್ರು, ಈ ಹುಡುಗ ತುಂಬ ಆಸಕ್ತಿ ಇದ್ದಾನೆ, ಕಂಪ್ಯೂಟರ್ ಲ್ಯಾಬ್ ಮಾಡ್ಬೇಕಂತೇನು ಅವ್ರ ಊರಲ್ಲಿ, ನೀವೇನೋ ಸಹಾಯ ಮಾಡೋಕ್ಕಾಗತ್ತಾ ಸರ್ ಅಂತ ಒಬ್ರಿಗೆ ಹೇಳಿದ್ರು. ಅವರೊಬ್ರು BMTC ಕಂಡಕ್ಟರ್ ಆಗಿದ್ರು. ಅವರು ಇನ್ನೇನು ನಾನು ರಿಟೈರ್ಮೆಂಟ್ ಇದೆ, ಆ ಪೆನ್ಷನ್ ದುಡ್ಡು ಬರುತ್ತೆ, ಅವಾಗ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರು. ಹೀಗೆ ಒಂದು ತುಂಬ ಜನ ಪರಿಚಯ ಮಾಡ್ಕೊಂಡು ಒಂದು ಕನಸು ಗಟ್ಟಿ ಆಯಿತು, ನಾನು ನಮ್ಮೂರಲ್ಲಿ ಕಂಪ್ಯೂಟರ್ ಲ್ಯಾಬ್ ಮಾಡ್ತೀನಿ ಅಂತ. ಅವರು ಯಾರು ಲಕ್ಷ್ಮೀಕಾಂತ್ ಸರ್ ಪರಿಚಯ ಆದರೂ ಪ್ರಪೋಸಲ್ ರೆಡಿ ಮಾಡಿ ಸಬ್ಮಿಟ್ ಮಾಡಿದೆ. ಈ ಗ್ಯಾಪಲ್ಲಿ ಆ ರೇಷನ್ ಅಂಗಡಿಯವರು ಒಂದ್ಸರಿ ಫೋನ್ ಮಾಡಿ ಇವ್ರು ಯಾರೋ ಇದ್ದಾರೆ ಮಾತಾಡ್ತಾರೆ ತೊಗೊಳ್ಳಿ ಅಂತ ಪರಿಚಯ ಮಾಡಿಕೊಟ್ರು. ಅವ್ರನ್ನ ಪರಿಚಯ ಮಾಡ್ಕೊಡೋದಕ್ಕೆ ಅವರು ಒಂದು ರೀತಿ ಸಹಾಯ ಮಾಡೋಕ್ಕೆ ಮುಂದೆ ಬಂದರು. ಒಳಗಡೆ ಹೋದ್ರೆ ಕಾಣಿಸುತ್ತೆ ನಿಮಗೆ. ಅದು ಒಂದು ಕನಸು ಗಟ್ಟಿ ಆಯಿತು, ಏನಾದರೂ ಮಾಡೋದು. ಮತ್ತೆ ಇನ್ನೊಂದ್ಸರಿ ಬೆಂಗಳೂರಿನ ಒಂದು ಟೀಮ್ ಕರ್ಕೊಂಡ್ಬಂದು ಇನ್ನೊಂದ್ಸರಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ತುಂಬ ಹಾಳಾಗಿತ್ತು ಅಂದರೆ ಇದ್ರ ಫೋಟೋಸ್ಗಳನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಹಳೆದು ಈ ಜಾಗ ನೋಡಿದ್ರೆ ಸಾಧ್ಯನೇ ಅಲ್ಲ ಅನ್ಸುತ್ತೆ, ಇಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ, ಅಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು. ಇದನ್ನ ಹೂವಿನ ಹೊಳೆ ಕೌಶಲ್ಯ ಕೇಂದ್ರ ಅಂತ ಹೇಳಿ ನಾವೀಗ ಮಾಡಿದ್ದೇವೆ. ಈ ಹೂವಿನ ಹೊಳೆ ಕೌಶಲ್ಯ ಕೇಂದ್ರದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಮತ್ತೆ ಊರಿನ ಯುವ ಜನರಿಗಾಗಿ ಕಂಪ್ಯೂಟರ್, ಇಂಗ್ಲಿಷ್ ಮತ್ತೆ ಇದು ಲೈಫ್ ಸ್ಕಿಲ್ ತರಗತಿಯನ್ನ ಇಲ್ಲಿ ಕೊಡ್ತಿದ್ದೇವೆ. ಸೊ ಇದ್ರ ಒಳಭಾಗಕ್ಕೆ ಹೋದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಪರಿಚಯ ಸಿಗುತ್ತೆ.